ಎಲ್ಲರಿಗೂ ನಮಸ್ಕಾರ. ಮೊದಲನೆಯದಾಗಿ ಬ್ರಹ್ಮಶ್ರೀ ಪತ್ರಿಜಿಯವರಿಗೂ ಮಹಾವತಾರ್ ಬಾಬೂಜಿಯವರಿಗೂ ಈ ಸಂಸ್ಥೆಯ ಅಂದ್ರೆ ಮಹಾವತಾರ್ ಸಂಸ್ಥೆಯ ಆ, ವ- ಮುಖ್ಯಸ್ಥರಾದ ರಂಗನಾಥ್ ಸರ್ ಅವ್ರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ, ಮುಖ್ಯವಾಗಿ ಅತ್ಯುತ್ತಮವಾದ ನೀವು ಎಲ್ಲರೂ ಪ್ರದರ್ಶನನ ನೀಡಿದ್ದೀರಿ ನಿನ್ನೆ, ಅಂದ್ರೆ ಭಾಗವಹಿಸಿದ್ದೀರಿ ಅಂತ ಅರ್ಥ. ಎಲ್ಲರೂ ಭಾಗವಹಿಸಿ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಒಂದು ಹೋಗಿದ್ದೀರಿ. ನೀವೆಲ್ಲರೂ ನಿಮ್ಮ ಅನಿಸಿಕೆಗಳನ್ನ ನನ್ನ ಮುಂದೆ ಹೇಳಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲ ಆತ್ಮ ಬಂಧುಗಳಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಓಕೆ. ಓಕೆ, ಈಗ ನನಗೆ ಏನಾಗಬೇಕು ಅಂದ್ರೆ, ಆ, ಯಾರ್ಯಾರು ನಿನ್ನೆ ಎಲ್ಲ ಹೋಗಿದ್ರಿ? ನಿನ್ನೆ ಮೊನ್ನೆ 2 ದಿನ ನಮ್ಮ ಮಹೋತಾರ್ ಫೌಂಡೇಶನ್ನ ಒಂದು ಹಬ್ಬ ಅಂತಾನೆ ಹೇಳ್ಬೋದು. ಹಬ್ಬಕ್ಕೆ ಯಾರ್ಯಾರು ಹೋಗಿದ್ರಿ, ಏನೇನು ಅನುಭವ ಆಯಿತು ಅಂತ ಒಂದೊಂದು ಮಾತುಗಳಲ್ಲಿ ನೀವು ಹೇಳಲಿಕ್ಕೆ ಸಾಧ್ಯನಾ? ದಯವಿಟ್ಟು ವಿಡಿಯೋಗಳನ್ನು ಆನ್ ಮಾಡ್ಕೊಳ್ಳಿ. ನಂತರ ಎಲ್ಲರೂ ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಮಾತಾಡಿ, ಯಾಕೆಂದ್ರೆ ನಾವೆಲ್ಲರೂ ಸಂಘಜೀವಿಗಳು ಅಲ್ವಾ? ನಾವು ಮನುಷ್ಯರು ಸಂಘಜೀವಿಗಳು. ನಾವು ಒಬ್ರಿಗೊಬ್ರು ಮಾತಾಡ್ತಾ ಮಾತಾಡ್ತಾ ನಮ್ಮ ಒಂದು ಆ ಮಾನಸಿಕ ಒಂದು ದುಗುಡುವಗಳನ್ನ ನಾವು ಕಡಿಮೆ ಮಾಡ್ಕೋಬಹುದು ಇಲ್ಲಿ. ಹಾಗಾಗಿ ಎಲ್ಲರೂ ಒಬ್ರಿಗೊಬ್ರು ಪರಸ್ಪರ ಮಾತಾಡೋಣ, ಸ್ಪಂದಿಸೋಣ ಅಂತ ಹೇಳ್ತಾ, ದಯವಿಟ್ಟು ನಿಮ್ಮ ಅನುಭವಗಳನ್ನ ಒಂದು ಮಾತುಗಳಲ್ಲಿ ಹಂಚ್ಕೋಬೇಕು ಅಂತ ಹೇಳ್ತೀನಿ. ನಳಿನ ಅವರೇ ಬನ್ನಿ ಮಾತಾಡಿ. ಲತಾ ಅವ್ರು ಮಾತಾಡಬೇಕು ನೆಕ್ಸ್ಟ್. ನಳಿನ ಅವರೇ ಮ್ಯೂಟ್ ಹೊರಟ್ಬಿಟ್ರಿ. ಮ್ಯೂಟ್ ಆಗಿದೆ. ಮ್ಯೂಟ್ ಆಗಿದೆ, ಮ್ಯೂಟ್ ಆಗಿದೆ. ಹಾ, ಹಲೋ, ನಮಸ್ಕಾರ ಆ, ಮೇಡಮ್. ನಮಸ್ತೆ. ನಮಸ್ತೆ ನಳಿನ ಅವರೇ, ಹೇಳಿ, ಎಲ್ರಿಗೂ ಹೇಗಿತ್ತು ನಿನ್ನೆ ಮೊನ್ನೆ 2 ದಿನದ ಹಬ್ಬ? ಹೇಗಿತ್ತು? ಅಯ್ಯೋ, ತುಂಬಾ ಚೆನ್ನಾಗಿತ್ತು ಮೇಡಮ್, ತುಂಬಾ ಅದ್ಭುತವಾಗಿತ್ತು, ತುಂಬಾ ಯಾಕೆ ನಾವು ಚೆನ್ನಾಗಿತ್ತು. ಭಾಗ್ಯಶಾಲಿಗಳಲ್ವಾ? ನಿಮ್ಮನ್ನ ನೋಡುವಂತ ಭಾಗ್ಯಶಾಲಿಗಳಲ್ವಾ ನಾವು? ಹೌದು ಮೇಡಮ್. ಅಯ್ಯೋ, ಇಲ್ಲ ಅಷ್ಟ. ಹಾ, ವೆರಿ ಓಕೆ. ನೈಸ್. ಓಕೆ, ಮಾತಾಡಿ. ತುಂಬಾ ಚೆನ್ನಾಗಿತ್ತು ಮೇಡಮ್ ಪ್ರೋಗ್ರಾಮ್. ತುಂಬಾ ಜ್ಞಾನ ಹಂಚಿಕೆನೂ ಆಯ್ತು. 108 ವರ್ಷ ಸ್ವಾಮೀಜಿಗಳು ಬಂದಿದ್ರು, ಅವ್ರ ದರ್ಶನ ಮಾಡಿದ್ವಿ. ಅದು ಓ, ನಮ್ದ ಸೂಪರ್. ಪೂರ್ವ ಜನ್ಮದ ಪುಣ್ಯ ಅನ್ಕೋಬೇಕು. ವೆರಿ ಅವ್ರದ್ದು ನೈಸ್. ಸ್ಪೀಚ್ ಕೂಡ ತುಂಬಾ ಚೆನ್ನಾಗಿತ್ತು. ಓ, ಆಮೇಲೆ ಎಲ್ಲ ಓಕೆ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಡ್ಯಾನ್ಸ್ ಮೆಡಿಟೇಷನ್ ಇತ್ತು. ಆಮೇಲೆ ಯೋಗ ನಿದ್ದೆ ಡ್ಯಾನ್ಸ್ ಮಾಡಿದ್ದೀರಾ? ನನ್ನನ್ನ ಬಿಟ್ಟು ನೀವೆಲ್ಲ ಡ್ಯಾನ್ಸ್ ಮಾಡಿದ್ದೀರಾ ಅಂತ ಆಯ್ತು. ಓಕೆ, ವೆರಿ ನೈಸ್. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಮನಸ್ಸು ಬಿಚ್ಚಿ ಡ್ಯಾನ್ಸ್ ಮೆಡಿಟೇಷನ್ ಮಾಡಿದ್ವಿ. ಯೋಗ ನಿದ್ರೆ ಇತ್ತು. ಆಮೇಲೆ ತುಂಬಾ ಚೆನ್ನಾಗಿತ್ತು ಮೇಡಮ್. ಒಂಥರ ನಮ್ಗೆ ಹಬ್ಬದ ವಾತಾವರಣನೇ ಅದು. ಅಷ್ಟೊಂದು ಸೂಪರ್, ಸಂತೋಷ ಆಗಿದ್ವಿ. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್, ವೆರಿ ತುಂಬಾ ನೈಸ್ ತುಂಬಾ ಮೇಡಮ್, ವೆರಿ. ರಂಗನಾಥ್ ಸರ್ಗೆ ಮತ್ತೆ ಮಹಾವತಾರ್ ಫೌಂಡೇಶನ್ಗೆಲ್ಲ ನಮ್ಗೆ ತುಂಬು ಹೃದಯದ ಧನ್ಯವಾದಗಳು ಮೇಡಮ್. ಇಂತ ಒಂದ್ ಒಳ್ಳೆ ಅವಕಾಶ ನೈಸ್. ಮಾಡಿಕೊಟ್ಟು ನಮ್ಗೆಲ್ಲರೂ ಒಂದ್ ಕಡೆ ಸೇರುವಾಗ ಮಾಡಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಮೇಡಮ್. ಓಕೆ, ಮಹಾವತಾರ್ ಫೌಂಡೇಶನ್ ಇಂದ ನಿಮಗೂ ಕೂಡ ಧನ್ಯವಾದ. ನಿಮ್ಮ ಅಭಿಪ್ರಾಯನ ಮತ್ತೆ ನಿಮ್ಮ ಅನುಭವನ ಹಂಚ್ಕೊಂಡಿದ್ದಕ್ಕೆ ನಮಸ್ಕಾರ ವೀಣಾ ಅವರೇ. ಮೇಡಮ್ ಲತಾ ಅವರೇ, ಯಾರ್ಯಾರು ಹೋಗಿದ್ರಿ ದಯವಿಟ್ಟು ಮಾತಾಡಿ. ಇನ್ನ ಒಂದು ಇಬ್ಬರಿಗೆ ಅವಕಾಶ ನಮಸ್ತೆ ಇರುತ್ತೆ. ಮೇಡಮ್, ನಾನು ಹೋಗಿದ್ದೆ. ಮಂಗಳ ಕುಮಾರ್ ನಮಸ್ತೆ. ನಾನ್ ಮಾತಾಡಿ ಗೊತ್ತಾ ಮೇಡಮ್. ನಿಮ್ಗೆ? ಹೇಳಿ, ಫಸ್ಟ್ ಹೇಳಿ ಅದನ್ನ. ಆ ನನ್ಗೆ ಗೊತ್ತು. ನೀವು ನಿಮ್ಗೆ ಯಾವ ತರ ಗೊತ್ತು? ಮರ್ತೋಗಿದ್ದೀರಾ ಏನೋ ಹೇಳಿ. ಓ, ನಾನು ಎನ್ನೇನಲ್ಲಿ ಕ್ಷಮಿಸಿ ಕೇಳಿದೆ ಕ್ಷಮಿಸಿ, ಬಂದಿರ್ಲಿಲ್ಲ. ನೀವು ಕೂಡ ನನ್ನ ಒಬ್ಬರು ಆತ್ಮ ಬಂಧು ಅಂತ ಅಷ್ಟೇ ನಾನು ಪರಿಗಣಿಸ್ತೀನಿ. ಆ ಆಯ್ತು. ಹೇಳಿ, ನಾವು ಹೇಳಿ, ಎದುರಂದನ ಹೇಳಿ. ಗ್ರೂಪ್ ಇಂದ ಇದಕ್ಕೆ ಹೋಗಿದ್ವಲ್ಲಪ್ಪ, ಬಳ್ಳಾರಿ ಟ್ರಿಪ್ ಎಲ್ಲ. ಓ, ಓಕೆ ಓಕೆ. ಓಕೆ. ಹಾ. ಹಾ. ಓಕೆ ಓಕೆ, ನೆನಪಾಯ್ತು. ಎಸ್. ಓಕೆ, ನಾ ಹೇಗಿತ್ತು ಒಂದ್ಸಲ ನಿಮ್ಮ ನೋಡ್ದೆ, ಅನುಭವ ಅಲ್ಲಿ? ಮಾತಾಡ್ಕೊಂಡು ಅನ್ಕೊಂಡೆ ಇರ್ಲಿ ಆಮೇಲೆ ಮಾತಾಡೋಣ ಇನ್ನೊಂದಿನ ಅದ್ರ ಬಗ್ಗೆ. ನಾನು ಓಕೆ, ಹೋಗಿದ್ದೆ ಮೇಡಮ್, ನಿಮ್ಮ ನಂಗೆ ತುಂಬಾ ಖುಷಿ ಆಯ್ತು. ಅಲ್ಲಿ ಎಲ್ಲಾ ಬಗೆ ಬಗೆಯ ಇನ್ಫಾರ್ಮೇಶನ್ ಸಿಕ್ತು. ಮತ್ತು ಒಂದು, ಅಲ್ಲಿ ಎಷ್ಟು ಎಂಜಾಯ್ ಮಾಡಿದಾರೆ ಎಲ್ಲಾರು ಅಂದ್ರೆ, ಅವ್ರ ಗುರುಗಳೊಬ್ರು ಬಂದಿದ್ರು, ಯೋಗ ಗುರುಗಳು, ನಾಗೇಂದ್ರ ಸರ್ ಅನ್ಸುತ್ತವ್ರು. ಎಷ್ಟ್ ಚೆನ್ನಾಗಿ ನಾಗರಾಜ್ ಸರ್. ಎಲ್ರನ್ನು ಕುಣಿಸ್ತಿ ನಲಿಸಿ ಎಲ್ಲಾ ಮಾಡಿ, ಮನೆಯಲ್ಲಿ ಏನಿತ್ತೋ ಫ್ರಸ್ಟ್ರೇಷನ್ ಮನೆದೆಲ್ಲಾ ಬಿಟ್ಟು ಕುಣಿದ್ರು ಎಲ್ಲಾರು ಚೆನ್ನಾಗಿ. ವೆರಿ ನೈಸ್, ವೆರಿ ನೈಸ್. ನಾಗರಾಜ್ ಸರ್ ಆಮೇಲೆ ಓಕೆ. ಎಲ್ಲ ಒಂದು, ಮತ್ತೆ ಆ ರೂಪಾ ಮೇಡಮ್ ಬಂದಿದ್ರು, ಒಂದು ಯೋಗ ನಿದ್ರೆ ಮಾಡಿಸಿದ್ರು ಮೇಡಮ್. ಎಷ್ಟು ಒಬ್ಬೊಬ್ರು ಗೊರ್ಕೆನೆ ಹೊಡೆದಿದ್ದಾರೆ, ಎಲ್ಲಾರು ನಗ್ತಾ ಇದ್ರು. ವೆರಿ ಕೆಲವ್ರು ನೈಸ್. ಪಕ್ಕದಲ್ಲಿ ನನ್ನ ಫ್ರೆಂಡ್ ಫ್ರೆಂಡ್ಸ್ ಫ್ಯಾಂಟಾಸ್ಟಿಕ್. ನೀವು ಗೊರ್ಕೆ ಹೊಡಿತಿದಾರಲ್ಲಪ್ಪ ಎಷ್ಟು ಜೋರಾಗಿ ಏನ್ಕೊಂಡ್ರಂತ, ಅವ್ರಿಗೆ ಇದ್ ಮಾಡಕ್ ಆಗ್ಲಿಲ್ಲ ಅಂತ ಇದ್ರು. ಮತ್ತೆ ಎಷ್ಟು ಇನ್ಫಾರ್ಮೇಶನ್ ಸಿಕ್ತಂದ್ರೆ, ಪ್ರತಿಯೊಬ್ಬರಲ್ಲೂ ಒಂದು ಇರುತ್ತಲ್ಲ, ಅದ ಬ್ರಹ್ಮಾಂಡ ಅಂತಾರಲ್ಲ, ಆ ತರ ಒಬ್ಬೊಬ್ರಲ್ಲೂ ಯಶೋಧ ಮೇಡಮ್ ಆಗ್ಲಿ, ರೂಪಾ ಮೇಡಮ್ ಆಗ್ಲಿ, ಚಂದನ ಮೇಡಮ್ ಆಗ್ಲಿ, ನಾಗೇಂದ್ರ ಸರ್ ಆಗ್ಲಿ, ಅವ್ರು ಇನ್ನೊಬ್ರು ಜಾಸ್ತಿ ಮಾತಾಡ್ಲಿಲ್ಲ. ಅವ್ರ ಹೆಸರು ರಾಜೇಂದ್ರ ಸರ್ ಅನ್ಸುತ್ತೆ. ನಾಗೇಂದ್ರ ಸರ್, ಓಕೆ ರಾಜೇಂದ್ರ ಓಕೆ ಸರ್. ಆಗ ಓಕೆ ಇವ್ರು ಓಕೆ. ಬಂದಿದ್ರು, ಗುರುಗಳು ಬಂದಿದ್ರು. 109 ವರ್ಷ ಮೇಡಮ್. ಈಗಿನವ್ರಿಗೆ 50 ವರ್ಷಕ್ಕೆ ಸುಕ್ ಬಂದ್ಬಿಟ್ಟಿರೋದು ಫೇಸ್ ಅಲ್ಲಿ.
ಅವ್ರನ್ನ ನೋಡಿ ಹಾ. ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಒಂದು ಚೂರ್ ಸುಕ್ ಬಂದಿಲ್ಲ, ಮತ್ತೆ ಸ್ಕಿನ್ ಎಷ್ಟು ಪಳ ಅಂತ ಇದೆ ಅಂದ್ರೆ ಅಷ್ಟು ಏಜ್ ಆಗಿರೋರ್ದುನು ನಾವೆಲ್ಲ ವೇಸ್ಟ್ ಅನ್ಕೊಂಡ್ವಿ ಒಟ್ನಲ್ಲಿ, ಅಷ್ಟು ಚೆನ್ನಾಗಿ. ಅವರು ತುಂಬಾ, ಅದು ತೆಲುಗು ಅವರೋ ಏನೋ ಅನ್ಸುತ್ತೆ, ಅಲ್ಲ ಹಿಂದಿಯವರೋ ಏನೋ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಕನ್ನಡ ಯಾರಿಗೂ ಬರಲ್ಲ ಅನ್ನಂಗೆ ಇಲ್ಲ, ಬರಲ್ಲ ಅಂದ್ರೂ ಅಷ್ಟು ಚೆನ್ನಾಗಿ ಮಾತಾಡೋದು. ರೂಪ ಮೇಡಮ್ ಆಗ್ಲಿ, ಇವರು ಅಷ್ಟೇ ಹೌದೌದು ಆ, ತುಂಬಾ ಚೆನ್ನಾಗಿ ಹೌದೌದು ಹೌದು. ಮಾತಾಡಿದ್ರು. ಮತ್ತೆ ಇನ್ನೊಬ್ರು ಬಂದಿದ್ರು, ಅವರು ನನ್ಗೆ ಹೆಸರು, ಅವ್ರು ಯಾರದು, ನಾಗಲಾಂಬಿಕೆ ಏನೋ ಅವ್ರ ಆ ಹೆಸರು. ನಾಗಂಬಿಕಾ ಅವರು ಮೇಡಮ್, ಓಕೆ. ಅಷ್ಟೇನು, ನಾವು ಫಸ್ಟ್ ಸುರನಾಗಂಬಿಕೆ. ಹೋಗ್ಬೇಕೆ. ನಾಗಲಾಂಬಿಕಾ ಮೇಡಮ್. ಹಾ ನಾಗಲ ನಾಗಲಾಂಬಿಕಾ ಮೇಡಮ್ ಹೋಗ್ತಾನೆ ನನ್ಗೆ ಒಂದ್ ಡ್ಯಾಶ್ ಕೊಟ್ರು, ಇವರೇ ಹಿಂಗ್ ನುಗ್ತಿದ್ದಾರೆ ಇಲ್ಲಿಗೆ ಏನಕ್ಕೋ ಬಂದಿದ್ದಾರೆ ಅನ್ಕೊಂಡೆ. ಅವ್ರ ಸ್ಪೀಚ್ ನೋಡಿ ನಾನ್ ಫಿದಾಗೋದೆ. ಎಷ್ಟು ಅವ್ರು ಇರೋದು ಹೇಗೆ, ನಮ್ ನಿಜ ಸ್ಪೀಚ್ ಹೆಂಗ್ ನಿಜ ಕೊಡ್ತಾರೆ ನಿಜ ಮೇಡಮ್, ಆತರ ಕಲೆ ಹೆಂಗ್ ನಿಜ. ಎಲ್ರಲ್ಲೂ ಯಾರು ಹಿಂಗೆ ರೂಪ ಅಂದ ಚಂದ ಏನಿಲ್ಲ, ರೂಪನೂ ಇಲ್ಲ ಏನಿಲ್ಲ. ಆ ಸ್ಪೀಚು ಅವ್ರ ಬಾಯಿ ಬಿಟ್ಟಿದ ತಕ್ಷಣ ಮಾತೆ ಮಧುರ, ಅಷ್ಟು ಚೆನ್ನಾಗಿ ಮಾತಾಡೋರು. ಸೂಪರ್. ಎಲ್ಲಾರು ಅಷ್ಟೇ. ನಾನು ಆಯುರ್ವೇದಿಕ್ ಹೋದೆ, ಆಮೇಲೆ ಯೋಗಾಗ್ ಹೋದೆ, ಇದಕ್ಕೂ ಯೋಗದು ಮೇಡಮ್ ಚಂದನ ಮೇಡಮ್ ಹತ್ರ ಹೋದೆ, ಯಶೋಧ ಮೇಡಮ್ ಹತ್ರ, ಆಮೇಲೆ ಇನ್ನೊಬ್ರ ಹತ್ರ ಹೋಗಿದ್ದು ಅವ್ರ ಹೆಸರು, ಅವ್ರ ಇಬ್ರ ಹತ್ರನೂ ಹೋಗಿದ್ದೆ. ತುಂಬಾ ಚೆನ್ನಾಗಿ ಎಲ್ಲಾರು ರೂಪಾ ಆತ್ಮೀಯವಾಗಿ ಮೇಡಮ್ ಮಾತಾಡ್. ಆಮೇಲೆ ಯಶೋಧ ಅವ್ರ ಇಬ್ರು ಇದ್ರಲ್ಲಿ, ಯಶೋಧ ಹಾ ಮೇಡಮ್ ಕೂಡ ಇದ್ರು, ಶೋಭಾ ಮೇಡಮ್ ಅವ್ರು ಇಬ್ರು ಇನ್ನೊಬ್ರು. ಡಾಕ್ಟರ್ಸ್. ಶೋಭಾ ಹಾ ಶೋಭಾ ಶೋಭಾ ಅವರು, ಓಕೆ ಶೋಭಾ ಮೇಡಮ್, ಓಕೆ. ಆಯುರ್ವೇದ ಶೋಭಾ ವೈದ್ಯ. ಮೇಡಮ್ ಅದೇ. ಮೇಡಮ್ ಆಯುರ್ವೇದಿಕ್. ಶೋಭಾ. ಇಬ್ರು ಏನಾನು ಹೇಳಿದ್ರು, ಒಟ್ನಲ್ಲಿ ಏನ್ ಮೆಡಿಸನ್ ಬೇಕೋ ಎಲ್ಲ ಕೊಟ್ರು. ನೋಡೋಣ ದೇವ್ರ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರೆ 21 days 365 days ಆಗಿದೆ. ನೆಕ್ಸ್ಟ್ ಬ್ಯಾಚ್ ಸೇರ್ಕೊಳ್ತೀನಿ ಸದ್ಯಕ್ಕೆ. ಬೆಳಗ್ಗೆ ಅಷ್ಟೊತ್ತಿಗೆ ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಹಾ ಮೈಂಡ್ ಪ್ರಿಪೇರ್ ಆಗ್ಬೇಕಿತ್ತ. ಫ್ಯಾಂಟಾಸ್ಟಿಕ್. ಈಗ ಸಂಜೆ ಬೆಳಿಗ್ಗೆ ಆಗದೆ ಇರೋರು ಬೆಳಿಗ್ಗೆ ಹೋಗಿ, ಬೆಳಿಗ್ಗೆ ಆಗದೆ ಇರೋರು ಸಂಜೆನೂ ಇದೆ. ಇದಿಲ್ಲ ಅಂದ್ರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಇದೆ. ಎಲ್ಲ ಕಡೆನೂ ಹೌದು. ಸಾಧ್ಯವಾಗತ್ತೆ ಅಂದ್ರೆ ಎಲ್ಲ ಕಡೆ ಹೋಗಿ, ಆದ್ರೆ ನಮ್ಮ ಕಾರ್ಯಕ್ರಮ ಮಿಸ್ ಮಾಡಬೇಡಿ ಅಂತ Yes. ಹೇಳ್ತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಮತ್ತೊಮ್ಮೆ ಇನ್ಯಾರು ಹೋಗಿದ್ರಿ? ದಯವಿಟ್ಟು ಮಾತಾಡಿ. ರತ್ನ ಅವ್ರು ಹೋಗಿದ್ರಾ? ಅವ್ರೇನೋ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾರೆ, ನೋ ಪ್ರಾಬ್ಲಮ್. ಶಕುಂತಲಾ ಅವ್ರು ಹೋಗಿದ್ರಾ? ಓಕೆ, ನಾಗರತ್ನ ಮೇಡಮ್ ಮಾತಾಡಿ. ನಾಗರತ್ನ ಅವರು ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ತೆ ನಮಸ್ತೆ ಮೇಡಮ್. ನಾಗರತ್ನ ಅಂತ. ನಾನು ಅರಕೆರೆಯಲ್ಲಿ ಇರೋದು, ಬ್ಯಾಂಗ್ಳೂರು. ಇಲ್ಲಿಂದ ಓಕೆ, ವೈಟ್ಫೀಲ್ಡ್ ದೂರ ಆದ್ರೂ ಪರವಾಗಿಲ್ಲ ಅಂತ ಮಗಳು ಕರ್ಕೊಂಡು ಹೋದೆ. ತುಂಬಾ ಸೂಪರ್ ಸೂಪರ್. ಅದ್ಭುತವಾದ ಒಂದು ಪ್ರೋಗ್ರಾಮ್. ಓಕೆ, ಒಂದು ಏನಂದ್ರೆ, ಸ್ವಾಮೀಜಿಗಳ ಸಿದ್ಧಿ ಪುರುಷರು ನೋಡಿದ್ದು ಒಂದು ಸೌಭಾಗ್ಯ. ಫೋಟೋ ತೆಗೆಸ್ಕೊಂಡು ಬನ್ನಿ ಬನ್ನಿ ಅಂತ ಶೇಕ್ ಹ್ಯಾಂಡ್ ಮಾಡಿ ತಲೆ ಮೇಲೆ ಕೈ ಇಟ್ಟಿದ್ದೆ. ನನ್ ತಲೆನೇ ಇಲ್ಲ ಅನ್ನಂಗ ಆಗೋಯ್ತು. ಅದೆಷ್ಟು ಪವರ್ಫುಲ್ ಇದೆಯೋ ಅವ್ರದ್ದು ಪಾಪ. ಅದಕ್ಕಾಗಿ ಕೋಟಿ ಕೋಟಿ ಧನ್ಯವಾದಗಳು ನಿಮ್ಮ ಸಂಸ್ಥೆಯವ್ರಿಗೆಲ್ಲರಿಗೂ. ಮತ್ತೊಂದು ವಿಚಾರ ಅಂದ್ರೆ, ನೆನ್ನೆ ನಾನು ರೂಪಾ ಡಾಕ್ಟರ್ ಹತ್ರ ಮರ್ಮ ಥೆರಪಿ ತಗೊಂಡೆ. ಓಕೆ. ಒಂದು 20 ವರ್ಷದ ಮೇಲಿಂದ ನನಗೆ ಬ್ಯಾಕ್ ಪೇನ್ ಇತ್ತು. L4 L5 ಸೌದೋಗಿದೆ ಅಂತೇಳಿ ಆಪರೇಷನ್ ಮಾಡ್ಬೇಕು ಅಂತ ಲಾಸ್ಟ್ 2 years ಅಲ್ಲಿ ಹೇಳಿದ್ರು. ನಾನು ಹಾಗೇನೆ ಸ್ವಲ್ಪ ರೆಸ್ಟ್ ಅಲ್ಲಿ ಇದ್ಕೊಂಡು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೆ. ಮೇಡಮ್, ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಬ್ಯಾಕ್ ಪೇನ್ ಇಲ್ವೇ ಇಲ್ಲ ಇವಾಗ. ಸೂಪರ್. ಓ, ಚಪ್ಪಾಳೆ ಬರ್ಲಿ ಎಲ್ಲಾರ್ದು. ವೆರಿ ನೈಸ್ ಮೇಡಮ್, ಬಹಳ ಸಂತೋಷ. ಬೆಳಗ್ಗೆ ಎದ್ದ ತಕ್ಷಣ ನನಗೆ ಲಾಸ್ಟ್ 2 ಬಟನ್ ಇದು ತುಂಬಾ ಒಂಥರ ಪೇಯ್ನ್ ಆವಾಗ್ಲೇ ಶುರು ಆಗ್ತಿರ್ತಿತ್ತು. ಬಗ್ಗಿ ಏನೋ ರಂಗೋಲಿ ಗಿಂಗೋಲಿ ಬಿಟ್ಟು ಎದ್ದೇಳ್ತು ಅಂದ್ರೆ ನನ್ಗೆ ಸಾಯಂಕಾಲ ತನಕ ನೋವು ಇದ್ದೇ ಇರ್ತಿತ್ತು. ನೋವಿರ್ತಿತ್ತು. ಬಟ್ ನಾನು ಇವತ್ತೆಲ್ಲ ಕೆಲಸನೂ ಮಾಡಿದೀನಿ. ಬಟ್ ಮಂಡಿನ ಕೆಳಗಡೆ ಸ್ವಲ್ಪ ಶೂರಿಂಗ್ ಇದೆ, ಏನು ಭಯ ಇದೆ ಅಂತ ಹೇಳಿದ್ರು ಡಾಕ್ಟರ್ ರೂಪಾ ಮೇಡಮ್. ಆ ಭಯ ತೆಗಿತೀನಿ. ನಾನು 2 set ಕೂತ್ಕೊಳ್ಳಿ ಸಿಟ್ಟಿಂಗ್ ಅಂತ ಹೇಳಿದ್ದಾರೆ. ಕಾಯ್ತಾ ಇದ್ದೀನಿ. ಓಕೆ ಓಕೆ. ಬೆಳಗಿಂದ ಇಲ್ಲ, 100 set ಹೋಗ್ ಬನ್ನಿ. ಖಂಡಿತ 100 ಖಂಡಿತ ಬಾರಿ ಅದು ಥ್ಯಾಂಕ್ಸ್ ನಿಮ್ಮ ಇದು ನೆರವೇರುತ್ತೆ. ವೆರಿ ನೈಸ್ ಮೇಡಮ್, ತುಂಬಾನೇ ಸಂತೋಷ ಥ್ಯಾಂಕ್ ಯು ಆಯ್ತು. ಮೇಡಮ್. ಇಲ್ಲಿ ನಮ್ಮ ಪ್ರೀತಿಯ ಒಬ್ಬ ಆತ್ಮ ಬಂಧು ಇದ್ದಾರೆ, ಶಾಂತ ಅಂತ. ಅವರು ಕೂಡ ಅಷ್ಟೇನೆ ಬೆನ್ನೋವಿಂದ ಬಹಳ ಬಳಲ್ತಿದ್ರು. ಅವ್ರಿಗೆ ಒಂದು 4 ಸಿಟ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಹೋಯ್ತು. ಮೂರು ನೋಡಿ, ಅವರೇ ಸಿಟ್ಟಿಂಗ್ ಮೇಡಮ್, ಮಾತಾಡ್ತಾರೆ. 3 ಸಿಟ್ಟಿಂಗ್ ವೆರಿ ಅಲ್ಲೇ ನೈಸ್ ಮೂರ್ ವೆರಿ ನೈಸ್. ಸಿಟ್ಟಿಂಗ್ ಅಲ್ಲೇ ವಾಸಿ ಆಯ್ತು. ಫಸ್ಟ್ ಟೈಮ್ 50% ವಾಸಿ ಆಯ್ತು. ಅವತ್ತೇ ನೆನ್ನೆ ಮಾರನಾಳಿಗೆ ನಿಮ್ಗೆ ಏನ್ ಅನುಭವ ಸೇಮ್ ನನಗೂ ಅನುಭವ ಆಯ್ತು ನಾಗರತ್ನ ಮ್ಯಾಮ್. ನನ್ಗೂ ಸೇಮ್ ಅನುಭವ ಆಯ್ತು. ತುಂಬಾ ಚೆನ್ನಾಗಿದೆ ಅವ್ರದಂತೂ. ನೋಡಿದ್ರೆ ಅದ್ ನನ್ಗೆ ಮೂಳೆ ಸಿಗ್ತಾನೆ ಇಲ್ಲ. ಅದೇನ್ ಪವರ್ಫುಲ್, ಇಡೀ ಪಾಯಿಂಟ್ ಪಾಯಿಂಟ್ ಕಾಲ್ವರ್ಗುನು ತುಂಬಾ ಕಿವಿಯಿಂದ ಚೆನ್ನಾಗಿ ಹಿಡಿದು ಕಣ್ಣಿಂದ ಹಿಡಿದು ಎಲ್ಲ ಮಾಡ್ತಾರೆ. ನೆತ್ತಿ, ಗಂಟ್ಲು, ಎಲ್ಲ ಅದು ಅವ್ರಿಗೆ ಗೊತ್ತಿರ್ತದೆ.
ಮರ್ಮ ಮೇಡಮ್ ಥೆರಪಿ ಇನ್ 2 ಸಿಟ್ಟಿಂಗ್ ಮಾಡಿ ಮೇಡಮ್, ಇನ್ 2 ಸಿಟ್ಟಿಂಗ್ ಮಾಡ್ಬಿಡಿ, ಸಂಪೂರ್ಣ ಇದಾಗ್ಬಿಡತ್ತೆ ಮ್ಯಾಮ್. ನಾವು ಖಂಡಿತ ಒಂದು ಮೇಡಮ್. ಲೈವ್ 25 ಎಕ್ಸಾಂಪಲ್ ಅವರೇ minutes. ಇದ್ದಾರೆ. ಶಾಂತ ಅವ್ರೆ, ಒಂದ್ ನಿಮಿಷ ಓವರ್ಲ್ಯಾಪ್ ಆಗುತ್ತೆ. ಸೊ ನೋಡಿ, ಅವರೇ ಇದ್ದಾರೆ, ಶಾಂತ ಅವ್ರಿದ್ದಾರೆ. ತುಂಬಾ ಚೆನ್ನಾಗಿ ಅವ್ರಿಗೆ ಬೆನ್ನೋವು ಹಂಗಿದ್ದು ನೋವು ಸುಮಾರು ತಿಂಗಳಿಂದ ಬಹಳ ಒದ್ದಾಡ್ತಾ ಇದ್ರು ಅವರು. ಸೊ ಅದು ಕಂಪ್ಲೀಟ್ಲಿ ವಾಸಿಯಾಗಿದೆ. ಇವಾಗ ನೋಡಿ, ಅವರೇನೆ ಆರಾಮಾಗಿ ಎಷ್ಟೊತ್ತಾದ್ರೂ ಇಲ್ಲಿ ಕೂತ್ಕೊಳ್ಳೋಕೆ ರೆಡಿ ಇದ್ದಾರೆ. ಸೊ ಒಂದಂತೂ ನಿಜ, ಎಲ್ಲ ನೀವು ಆತ್ಮ ಬಂಧುಗಳಿದ್ದೀರಿ. ನಿಮ್ಮನ್ನೆಲ್ಲ ನೋಡ್ತಾ ನೋಡ್ತಾ ನಂಗೂ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಬಟ್ ಇವಾಗ ಆರಾಮ್ಸೆ 3 hours ಕೂತ್ಕೊಂಡು ಸ್ಪೀಚ್ ಕೊಡೋಕ್ಕೂ ನಾ ರೆಡಿ ಇದ್ದೀನಿ. ಸೊ ಅದು ನಿಮ್ಮಿಂದ ಬಂದಿರೋಂಥ ಒಂದು ಪಾಸಿಟಿವ್ ಎನರ್ಜಿ ನನಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಥ್ಯಾಂಕ್ಸ್ ಮೇಡಮ್. ವೆರಿ ನೈಸ್. Thank you. ಮೇಡಮ್ ನಂದು ಇನ್ನೊಂದು ಮಾತು, ಧನ್ಯವಾದ ಮೇಡಮ್. ಮೇಡಮ್ ನಂದು Okay, ಇನ್ನೊಂದು ಹೇಳಿ ಮಾತು, ಸುರನಾಗಾಂಬಿಕಾ ಮೇಡಮ್ ಅವ್ರದ್ದು ಭಿನ್ನವಾಗಿ ಆಲೋಚಿಸುವಂತ ಒಂದು ಕ್ಲಾಸ್ ಕೊಟ್ಟಿದ್ರು. ಅದನ್ನ ತೆಗೆದು ನೋಡಿದ್ರೆ ಲಲಿತಾನ ಯಾರೋ ಹೇಳಿದ್ರಲ್ಲ ಮ್ಯಾಮ್, ಇವಾಗ ಅವರು ಸುರನಾಗಾಂಬಿಕಾ ಸ್ಪೀಚ್ ಚೆನ್ನಾಗಿತ್ತು ಅಂತ. ಭಿನ್ನವಾಗಿ ಆಲೋಚಿಸುವಂತ ಒಂದು ವಾರ ತಗೊಂಡಿದ್ರು ಕ್ಲಾಸ್. ಅದಂತೂ ಕೇಳ್ಬಿಟ್ರೆ ಕಳೆದೋಗ್ಬಿಡ್ತೀವಿ ಮೇಡಮ್ ನಾವು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಪಾಠನ. ಅದು ಭಿನ್ನವಾಗಿ ಆಲೋಚಿಸು ನಿಜ, ಬೆಳಗ್ಗೆ ನಿಜ. ಅದಕ್ಕೋಸ್ಕರ 5:30 ಎದ್ದು ಕೂತ್ಕೊಂಡು ಕಾಯ್ತಾ ಇರ್ತಿದ್ದೆ ನಾನು ಅವ್ರ ಸ್ಪೀಚ್ ಕೇಳೋದಕ್ಕೆ. ಅಷ್ಟು ಚೆನ್ನಾಗಿದೆ. ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಸಾರಿ, ಮಧ್ಯೆ ಮಾತಾಡ್ತಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಅಷ್ಟೊಂದು ಸಮಯ ಇಲ್ಲ ನಮ್ಗೆ, ಆದ್ರಿಂದ ನಿಮ್ಮ ಇಬ್ಬರಿಗೂ ತುಂಬ ಹೃದಯದ ಧನ್ಯವಾದ. ನಿಮಗೆ ಒಂದಷ್ಟು ಅನುಕೂಲ ಆಗಿದೆ ಅಂತ ಕೇಳ್ತಾ ತಿಳಿತಾ ನಿಮ್ಮಿಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾನೆ. ಹಾಗೂ ನಳಿನ ಅವ್ರಿಗೂ ಕೂಡ. ನಾನು ಡಾಕ್ಟರ್ ಯಶೋಧ ಅವ್ರಿಗೆ ಕೊಡ್ತೀನಿ. ಡಾಕ್ಟರ್ ಯಶೋಧ ಅವರು ಮುದ್ರೆಗಳನ್ನ ಕಂಟಿನ್ಯೂ ಮಾಡ್ತಾರೆ. ಈ ಕ್ಲಾಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮತ್ತೊಂದಷ್ಟು ಜನ ಜೊತೆ ಮಾತಾಡೋಣ ಅಂತ ಹೇಳ್ದ, ನಿಮ್ಮಿಂದ ಅನುಮತಿ ಪಡ್ಕೊಳ್ತಾ ನಾನು, ಯಶೋಧ ಅವರೇ ದಯವಿಟ್ಟು ನೀವು ಮುದ್ರೆಗಳ ಬಗ್ಗೆ ತಿಳಿಸ್ಕೊಡಿ, ನಂತರ ಧ್ಯಾನಕ್ಕೆ ಹೋಗೋಣ. ಓಕೆ. ಎಸ್ ಮ್ಯಾಮ್. ಓಕೆ, ಥ್ಯಾಂಕ್ ಯು. ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ನನ್ನ ಆತ್ಮ ಪ್ರಣಾಮಗಳು, ಹಾಗೂ ಗುರು ಹಿರಿಯರಿಗೆ ನನ್ನ ಆತ್ಮ ಪ್ರಣಾಮಗಳು. ಇವತ್ತು ಮುದ್ರೆಯ ಜೊತೆಗೆ ತಲೆನೋವು ಬಗ್ಗೆ ಕೆಲವೊಂದು ಅಂಶಗಳನ್ನ ಹೇಳ್ಕೊಡ್ತಾ ಮುದ್ರೆ ಕೊನೆಯಲ್ಲಿ ಹೇಳ್ಕೊಡ್ತೇನೆ. ತಲೆನೋವು ಸಾಮಾನ್ಯವಾಗಿ ಎಲ್ಲರಿಗೂ ಬರುವಂತಹ ಒಂದು ಲಕ್ಷಣ, ರೋಗ ಲಕ್ಷಣ. ಅದು ಯಾವಾಗ ಬರುತ್ತೆ ಅಂತ ಒಂದು ಸ್ಥೂಲವಾಗಿ ಕೆಲವೊಂದು ಅಂಶಗಳನ್ನ ಹೇಳ್ತೇನೆ. ಜ್ವರ ಇದ್ದಾಗ ಬರೋದು, ಶೀತ ಕೆಮ್ಮು ಇದ್ದಾಗ, ಕಫ ಬಾಹುಲ್ಯ ಇದ್ದಾಗ, ಅಂದರೆ ಸೈನಸ್ ತೊಂದರೆ ಇದ್ದಾಗ ತಲೆನೋವು ಬರುವಂತದ್ದು. ಅಲರ್ಜಿಯಿಂದಾಗಿ, ಸತತ ಸೀನುವಿಕೆಯಿಂದಾಗಿ ತಲೆನೋವು ಬರುವಂತದ್ದು. ಮೂಗು ಕಟ್ಟಿದಾಗ, ತಲೆಗೆ ಸ್ನಾನ ಮಾಡಿ ತೇವಾಂಶವನ್ನು ಹಾಗೆಯೇ ಬಿಟ್ಟಾಗ, ಕಣ್ಣಿನ ದೃಷ್ಟಿದೋಷವಿದ್ದಾಗ, ಅತಿ ಬಿಸಿಲಿನಲ್ಲಿ ಓಡಾಡಿದಾಗ, ಮತ್ತೆ ಅತಿಯಾದ ಶಬ್ದಗಳನ್ನು ಹಾಗೂ ಅಹಿತ ಮಾತುಗಳನ್ನು ಕೇಳಿಸಿಕೊಂಡಾಗ, ಅತಿ ದುಃಖ, ಅಳು, ಚಿಂತೆಯಲ್ಲಿ ಮುಳುಗಿದ್ದಾಗ, ಹಸಿವನ್ನು ತಡೆದಾಗ ಕೂಡ ತಲೆನೋವು ಬರುವಂಥದ್ದು. ಅಹಿತಕರವಾದ ಆಹಾರ ವಿಹಾರ ಸೇವನೆ ಮಾಡಿದಾಗ, ಸರಿಯಾದ ನಿದ್ದೆ ಮಾಡದೇ ಇದ್ದಾಗ, ಕೆಲಸದ ಒತ್ತಡ ಇದ್ದಾಗ, ಹಾಗೆಯೇ ತಲೆಗೆ ಪೆಟ್ಟು ಬಿದ್ದಂತಹ ಸಂದರ್ಭಗಳಲ್ಲಿ ತಲೆನೋವು ಉಂಟಾಗುತ್ತದೆ. ಹಾಗೆಯೇ ಮಾನಸಿಕ ಒತ್ತಡದಿಂದಾಗಿ ಶಿರಶೂಲ ಬಾಧೆ ಬರುತ್ತೆ. ಇದನ್ನ ಆಯುರ್ವೇದದಲ್ಲಿ ಶಿರಶೂಲ ಅಂತ ಕರೆಯುತ್ತೇವೆ. ಹಾಗೆ ಇದರಲ್ಲಿ ಮೈಗ್ರೇನ್ ಅಂತ ಹೇಳೋದಾದ್ರೆ, ತಲೆಯ ಅರ್ಧ ಭಾಗದಷ್ಟು ನೋವು ಜಾಸ್ತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಅದು ಎಡಗಡೆ ಇರಬಹುದು ಅಥವಾ ಬಲಗಡೆ ಇರಬಹುದು. ಹಾಗೆಯೇ ಸೈನಸ್ ಇದ್ದಂತ ಸಂದರ್ಭದಲ್ಲಿ ಹಣೆಯ ಫ್ರಂಟಲ್ ಬೋನ್ ಅಂತ ಹೇಳ್ತೀವಲ್ಲ, ಹಣೆಯ ಭಾಗ ಮತ್ತು ಕಣ್ಣಿನ ಕೆಳಭಾಗ ಸುತ್ತಲೂ ತಲೆನೋವು ಬರುವಂತದ್ದು ಇರುತ್ತದೆ. ಹಾಗೆಯೇ ಹಣೆಯ ಮೇಲ್ಭಾಗದಿಂದ ಹಿಡಿದು ತಲೆಯ ಹಿಂಭಾಗದವರೆಗೂ ನೋವು ಇರುತ್ತದೆ. ಕೇವಲ ಹಣೆಯ ಭಾಗದಲ್ಲಿಯೂ ಕೂಡ ಇರುತ್ತದೆ. ಹಾಗೂ ಕಣ್ಣು ಕಿವಿಯ ಮಧ್ಯಭಾಗದಲ್ಲಿ, ಕಣ್ಣಿನ ಹಿಂಭಾಗ, ಹಣೆಯ ಎರಡೂ ಕಡೆ ಬದಿಯಲ್ಲಿ ಹಾಗೂ ನೆತ್ತಿಯ ಭಾಗದಲ್ಲಿ ತಲೆನೋವು ಬರುವಂತದ್ದು ಇರುತ್ತದೆ. ಅಥವಾ ತಲೆಯ ಹಿಂಬದಿಯ ಭಾಗಗಳು ನೋವಿನ ಅನುಭವಗಳಾಗುತ್ತದೆ. ಸೊ ಆದ್ರಿಂದ ತಲೆನೋವು ಇಷ್ಟೆಲ್ಲ ಕಾರಣದಿಂದ ಬರುವಂತ ಹಲವಾರು ಜನರು ಇದನ್ನ ಅನುಭವಿಸಿರ್ತೀರ. ತಲೆನೋವು ಬಂದಂತ ಸಂದರ್ಭದಲ್ಲಿ ಹಲವಾರು ಚಿಕಿತ್ಸೆಗಳನ್ನು ಕೂಡ ನೀವು ಮಾಡ್ಕೊಂಡಿರ್ತೀರಾ. ಆದರೆ ಇದರ ಜೊತೆಗೆ ಲಕ್ಷಣಗಳು ಏನಿರುತ್ತೆ ಅಂದ್ರೆ, ಕಣ್ಣಿನಲ್ಲಿ ಮಂಜಾಗುವಂತಹ ಸಾಧ್ಯತೆಗಳು ಇರುತ್ತದೆ ಹೆಚ್ಚಾದ ತಲೆನೋವು ಅನುಭವಿಸಿದಲ್ಲಿ. ಹಾಗೆ ತಲೆ ಭಾರ ಇರುತ್ತೆ, ಸುಸ್ತು ಇರುತ್ತದೆ, ಕೆಲವೊಮ್ಮೆ ವಾಕರಿಕೆ ಅಥವಾ ವಾಂತಿಯ ಲಕ್ಷಣಗಳು ಕಂಡು ಬರುತ್ತೆ. ಇದನ್ನ ಹೇಗೆ ಸರಿಪಡಿಸ್ಕೊಳ್ಬಹುದು? ಕ್ರಾನಿಸಿಟಿ ಜಾಸ್ತಿ ಇದ್ರೆ, ಸತತವಾಗಿ ದೀರ್ಘಕಾಲೀನದಿಂದ ಬಳಲ್ತಾ ಇದ್ರೆ, ಅದನ್ನ ಪಂಚಕರ್ಮ ಚಿಕಿತ್ಸೆಯ ಮೂಲಕ, ನಸ್ಯಕರ್ಮ ಅಂತ ಹೇಳ್ತೇವೆ. ಪಂಚಕರ್ಮದಲ್ಲಿ 5 ವಿಧದ ಕರ್ಮಗಳಿದೆ, ಥೆರಪಿಗಳಿದೆ. ಅದರಲ್ಲಿ ನಸ್ಯಕರ್ಮ ಮಾಡುವುದರಿಂದ ತಲೆ ಭಾಗದಲ್ಲಿ ಬರುವಂತಹ ನೋವುಗಳನ್ನ ಕಡಿಮೆ ಮಾಡಬಹುದು.
ಹಾಗೆಯೇ ಮುದ್ರಾ ಚಿಕಿತ್ಸೆ ಅಂತ ಬಂದಾಗ ಮುದ್ರಾ ಚಿಕಿತ್ಸೆಯಲ್ಲಿ ಮಹಾಶಿರಸ್ ಮುದ್ರಾ ಅಂತ ಹೇಳ್ಬಿಟ್ಟು ಇದರಲ್ಲಿ ಹೆಬ್ಬೆರಳು ಮಾಡಿ ನೀವು ಬೇಕಾದ್ರೆ. ಇದು ಎಲ್ಲರಿಗೂ ಪ್ರಮುಖವಾಗಿ ಬೇಕು, ಯಾಕೆಂದ್ರೆ ಎಲ್ಲರೂ ಸಾಮಾನ್ಯವಾಗಿ ತಲೆನೋವಿನಿಂದ ಬಳಲ್ತಾ ಇದ್ದೀರಾ. ಅತಿ ಮಾನಸಿಕ ಒತ್ತಡದಿಂದ ನಿದ್ರೆ ಇಲ್ಲದಾಗ ತಲೆನೋವು ಇರುತ್ತೆ. ಆದ್ರಿಂದ ಎಲ್ಲರೂ ಇದನ್ನ ಕಲ್ತ್ಕೊಳ್ಳಿ. ಹೆಬ್ಬೆರಳು, ತೋರು ಬೆರಳು ಜಾಯಿನ್ ಮಾಡಿ, ಮಧ್ಯದ ಬೆರಳು ಹೆಬ್ಬೆರಳಿಗೆ ಕೂಡಿಸಿ, ಉಂಗುರದ ಬೆರಳು ಹೆಬ್ಬೆರಳಿನ ಬುಡಕ್ಕೆ ಬರಬೇಕು. ಈ ಕಿರುಬೆರಳು ನೇರವಾಗಿರಬೇಕು. ಇದನ್ನ ಮಹಾಶಿರಸ್ ಮುದ್ರಾ ಅಂತ ಕರೆಯುತ್ತೇವೆ. ಈ ರೀತಿ ಮಾಡಿಕೊಂಡು ಇದನ್ನ ತೊಡೆಯ ಮೇಲೆ ಹೀಗೆ, ಇದು ಮೇಲ್ಮುಖವಾಗಿ ಬರಬೇಕು. ಒಂದು ಮಂಡಲ 21 ದಿವಸಗಳ ಕಾಲ ಮಾಡಿ ಇದನ್ನ ಬಿಡಬಹುದು. ನಿರಂತರವಾಗಿ ಸತತವಾಗಿ ಬಹಳ ದೀರ್ಘಕಾಲೀನವಾಗಿ ತಲೆನೋವಿನಿಂದ ಬಳಲ್ತಾ ಇದ್ದೇವೆ ಅಂತಂದ್ರೆ 48 ದಿನಗಳ ಕಾಲ ಸತತವಾಗಿ ಮಾಡ್ಬೇಕಾಗುತ್ತೆ. ಸೊ ಇದರಿಂದ ತಲೆನೋವಿನಿಂದ ಈ ಮುದ್ರೆ ಚಿಕಿತ್ಸೆಯನ್ನ ಮಾಡ್ಕೊಳ್ಳಿ. ಸಾಧ್ಯವಾದರೆ ಪಂಚಕರ್ಮ ಚಿಕಿತ್ಸೆಯಲ್ಲಿ ನಸೆ ಕರ್ಮವನ್ನು ಮಾಡಿಸ್ಕೊಳ್ಳೋದ್ರ ಮೂಲಕ ತಲೆನೋವಿನಿಂದ ನೀವು ಶೀಘ್ರ ಉಪಶಮನವನ್ನ ಕಂಡುಕೊಳ್ಬಹುದು. ಇದರಿಂದ ಗುಣಮುಖರಾಗಿ ಎಂದು ಹೇಳುತ್ತಾ ನನ್ನ ಇಂದಿನ ಮುದ್ರೆಯನ್ನ ತಿಳಿಸಿಕೊಡೋದಕ್ಕೆ ಇಲ್ಲಿಗೆ ನಾನು ಸಮಾಪ್ತಿ ಮಾಡ್ತಾ ಇದ್ದೇನೆ. Thank you, ma'am. ಧನ್ಯವಾದ ಮೇಡಮ್. ಬಹಳ ಚೆನ್ನಾಗಿ ಹೇಳಿದ್ರಿ. ಇದು ಆಕ್ಚುಲಿ ನನಗೆ ಸದಾ ಕಾಲವೂ ತಲೆನೋವು ಬರುತ್ತೆ, ಬಿಕಾಸ್ ಆಫ್ ಇದು ಟೆನ್ಷನ್ನು, ಸಿಕ್ಕಾಪಟ್ಟೆ ಒಟ್ಟೊಟ್ಟಿಗೆ ಎಲ್ಲ ಕೆಲಸ ಮಾಡ್ಬೇಕು ಅನ್ನೋ ಒಂದು ಸ್ಟ್ರೆಸ್ಫುಲ್ನೆಸ್ಗೂ ಕೂಡ ಬರುತ್ತೆ. ಇದು ಬರೀ ಇದೊಂದಕ್ಕೆ ಅಲ್ಲ, ಎಲ್ಲರಿಗೂ, ಎಲ್ಲಾ ಮನುಷ್ಯರಿಗೂ, ನಾವು ಹೆಣ್ಣು ಆಗ್ಲಿ ಗಂಡಾಗ್ಲಿ ಎಲ್ಲರಿಗೂ ಒಂಥರ ಮಲ್ಟಿ ಟಾಸ್ಕಿಂಗ್ ಕೆಲಸ ಮಾಡ್ತಿರ್ತೀವಿ. ಒಟ್ಟೊಟ್ಟಿಗೆ 1000 ಕೆಲಸ ಮಾಡೋಣ ಅಂತ ಅನ್ಕೊಂಡ್ ಮಾಡ್ತಿರ್ತೀವಿ. ಸೊ ಅವಾಗ ನಿಭಾಯಿಸಕ್ಕೆ ನಮ್ಗೆ ಆಗದೆ ಇರ್ಬೇಕಾದ್ರೆ ಈ ಅರ್ಧ ತಲೆನೋವು ಅಂದ್ರೇನು ಮೈಗ್ರೇನ್ ಪ್ರಾಬ್ಲಮ್ ತುಂಬಾ ಬರುತ್ತೆ. ಸೊ ಎಲ್ರಿಗೂ ಅನುಕೂಲವಾಗಿದೆ ಅಂತ ಅನ್ಕೊಳ್ತಾ ಈಗ ಎಲ್ಲರೂ ನೇರವಾಗಿ ಕೂತ್ಕೊಂಡ್ಬಿಡೋಣ, ಧ್ಯಾನಕ್ಕೆ ಶರಣಾಗೋಣ. ಸೊ ಯಾರ್ಯಾರ ಹತ್ರ ಪಿರಮಿಡ್ ಕ್ಯಾಪ್ ಇದೆ, ಪಿರಮಿಡ್ ಕ್ಯಾಪ್ ಹಾಕೊಳ್ಳಿ. ಯಾರ್ಯಾರ ಹತ್ರ ಇಲ್ಲ, ತೊಂದರೆ ಇಲ್ಲ, ಎಲ್ಲರೂ ಧ್ಯಾನಕ್ಕೆ ಮುಂಚೆ 1 ಲೋಟ ನೀರನ್ನ ಕುಡಿಬಹುದು. 1 ಲೋಟ ನೀರನ್ನು ಕುಡೀರಿ. ನಂತರ ನಿಮ್ಮ ಕನ್ನಡಕಗಳನ್ನ ತೆಗೆದಿಡಿ. ಎಲ್ಲರೂ 2 ಕೈಗಳನ್ನ ಹೀಗೆ ಲಾಕ್ ಮಾಡಿ, 2 ಕಾಲುಗಳನ್ನ ಹೀಗೆ ಲಾಕ್ ಮಾಡ್ತಾ ಎಲ್ಲರೂ ನಿಧಾನವಾಗಿ ಕಣ್ಣನ್ನ ಮುಚ್ಚಿ ಈಗೆಲ್ಲರೂ ಧ್ಯಾನಕ್ಕೆ ಶರಣಾಗೋಣ. ನಾವೆಲ್ಲ ಎಲ್ಲರೂ ನಿಧಾನಕ್ಕೆ ಕಣ್ಮುಚ್ಚಿ ಪತ್ರಿಜಿ ಗುರುಗಳು ಹೇಳ್ತಾರೆ, ನಾವೆಲ್ಲರೂ ಧ್ಯಾನ ಮಾಡಬೇಕು ಅಂತಂದ್ರೆ ಇದು ಯಾತಕ್ಕೆ ಬೇಕು ಏನು ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ತಿಳಿದುಕೊಳ್ಬೇಕಾಗಿದೆ. ನಮ್ಮ ಉಸಿರಿನ ಕಡೆ ಗಮನ ಕೊಡೋದ್ರ ಮೂಲಕ ನಾವು ಧ್ಯಾನ ಮಾಡಬೇಕು ಅಂತ ಪತ್ರಿಜಿ ಗುರುಗಳು ಹೇಳ್ತಾರೆ. ಸೊ ಯಾಕೆ ಮಾಡಬೇಕು ಅಂದ್ರೆ ನಾವು ಶೂನ್ಯ ಸ್ಥಿತಿಗೆ ತಲುಪೋದಿಕ್ಕೆ ಈ ಒಂದು ಧ್ಯಾನ ಸುಲಭ ಮಾರ್ಗ ಅಂತ ಹೇಳ್ತಾರೆ. ಹಾಗಾಗಿ ನಾವೆಲ್ಲರೂ ಧ್ಯಾನ ಮಾಡೋಣ. ಹೇಗೆ ಧ್ಯಾನ ಮಾಡಬೇಕು ಅಂದ್ರೆ, ನಾವು ಉಸಿರನ್ನ ತಗೊಳ್ತಾ ಇರ್ಬೇಕಾದ್ರೆ ನಾವೆಲ್ಲರೂ ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲ ಪಾಸಿಟಿವ್ ಎನರ್ಜಿ ಅಂದ್ರೆ ಸಕಾರಾತ್ಮಕವಾದ ಯೋಚನೆಗಳಿರ್ಬೋದು, ಎಲ್ಲ ವಸ್ತುಗಳಿರ್ಬೋದು, ಎಲ್ಲವನ್ನು ತಗೋತಿದ್ದೀವಿ ಅಂತ ಭಾವಿಸ್ತಾ ಅದನ್ನ ನಾವು ಒಳಗಡೆ ತಗೊಳ್ಳೋಣ. ನಂತರ ಉಸಿರನ್ನ ಬಿಡೋವಾಗ ನಮ್ಮಲ್ಲಿರುವಂತ ಕ್ರೋಧ ಇರ್ಬೋದು, ಅಸೂಯೆ ಇರ್ಬೋದು, ಕೋಪ, ದ್ವೇಷ ಎಲ್ಲವನ್ನು ಹೊರಗಡೆ ಕಳಿಸ್ತಿದ್ದೀವಿ ಅಂತ ಉಸಿರನ್ನ ಬಿಡೋಣ. ಈ ಉಸಿರಾಟದ ಕಡೆ ಏನು ನಡೀತಿದೆ, ಉಸಿರನ್ನ ತಗೊಳ್ಳೋದು ಬಿಡೋದು, ಇದ್ರ ಮೇಲೆ ಗಮನ ಇಡ್ತಾ ನಮ್ಮ ಆತ್ಮವನ್ನ ಅವಲೋಕಿಸುವಂತಹ ಕೆಲಸವನ್ನ ನಾವು ಮಾಡೋಣ. ಎಲ್ಲರೂ ನಮ್ಮ ಆತ್ಮಾವಲೋಕನದ ಕಡೆ ನಮ್ಮ ಗಮನ ಹರಿಸೋಣ. ನಿಮ್ಮೆಲ್ಲರ ಮುಖದಲ್ಲಿ ಮಂದಹಾಸ ಇರಲಿ, ಕಿರುನಗೆ ಇರಲಿ, ಎಲ್ಲರೂ ಧ್ಯಾನಸ್ಥರಾಗೋಣ ಅಂತ ಹೇಳ್ತಾ ಆಳವಾದ ಧ್ಯಾನದತ್ತ ನಾವು ತಲ್ಲೀನರಾಗೋಣ. ನಾವೆಲ್ಲರೂ ಹಿಮಾಲಯದತ್ತ ಪಯಣ ಬಯಸಿದೀವಿ. ಎಲ್ಲಿ ನೋಡಿದರೂ ಹಿಮಾಲಯದ ತಪ್ಪಲು ಎಷ್ಟು ಚೆನ್ನಾಗಿದೆ. ಅಲ್ಲೇ ವಿಹರಿಸ್ತಾ ನಮ್ಮ ಉಸಿರಾಟದ ಕಡೆ ಗಮನ ಕೊಡೋಣ.
ಮ್ಯೂಟ್ ಮಾಡು.
5 ನಿಮಿಷಗಳು. ಒಂದು ನಿಮಿಷಗಳು. ಎಲ್ಲರೂ ದೇಹ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ತೆಗೆದು ಉದ್ದವಾಗಿ ನಿಮ್ಮ ಕಣ್ಣಿನ ಮೇಲಿಡಿ. 5, 4, 3, 2, 1, 0. ನಿಮ್ಮ ಕೈಯಲ್ಲಿರುವ ಬಿಸಿಯಾದ ಸ್ಪರ್ಶವನ್ನು ಕಣ್ಣಿಗೆ ಹಾಗೂ ನಿಮ್ಮ ಕರ್ಣಗಳಿಗೆ ತಾಕಿಸಿ ನಿಧಾನವಾಗಿ ಕಣ್ಣನ್ನು ನಿಮ್ಮ ಕೈಯನ್ನು ನೋಡುತ್ತಾ ಬಿಡಿ.
ಆತ್ಮ ಬಂಧುಗಳೇ, ಎಲ್ಲರೂ 30 ನಿಮಿಷಗಳ ಧ್ಯಾನವನ್ನು ಮಾಡಿದ್ರಿಂದ ನಿಮ್ಮೆಲ್ಲರಿಗೂ ಪ್ರೀತಿಯ ಚಪ್ಪಾಳೆ. ಇವತ್ತಿನ ವಿಷಯ ಏನು ಅಂದ್ರೆ, ನಾವು ಬಹುದಿನಗಳಿಂದ ಕಾದಿದ್ದಂತ ನಮ್ಮ ಪತ್ರಿಜಿ ಗುರುಗಳ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಮಹದಾಸೆ ಇವತ್ತು ಪೂರ್ಣಗೊಳ್ಳುತ್ತೆ. ನಮ್ಮೆಲ್ಲರಿಗೂ ಪತ್ರಿಜಿ ಗುರುಗಳ ಒಂದು ಬದುಕು ಇರ್ಬೋದು, ಅವರ ಧ್ಯಾನದ ಬಗ್ಗೆ ತಿಳಿಸ್ಕೊಡಕ್ಕೆ ಶ್ರೀಯುತರಾದ ಮಲ್ಲಿಕಾರ್ಜುನ ಹವಲ್ದಾರ್ ಸರ್ ಬಂದಿದ್ದಾರೆ. ಸರ್ ನಮಸ್ಕಾರ ಸರ್. ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಪೂರ್ವಕವಾದ ಸ್ವಾಗತ ಸರ್. ನಮಸ್ಕಾರ ಸರ್. ಓವರ್ ಟು ಯು. ಧ್ವನಿ ಸ್ಪಷ್ಟ ಕೇಳ್ತಾ ಇದೆ? ಖಂಡಿತ ಸರ್, ಖಂಡಿತ ಕೇಳ್ತಾ ಇದೆ. ಪ್ರಥಮವಾಗಿ ಬ್ರಹ್ಮಶ್ರೀ ಪಿತಾಮಹ, ನಡೆದಾಡುವ ದೇವಾಲಯ, ಮಾತನಾಡುವ ದೇವರು ಅವರು. ಪತ್ರಿಜಿಯವರಂದ್ರೆ ಟಾಕಿಂಗ್ ಗಾಡ್, ವಾಕಿಂಗ್ ಟೆಂಪಲ್. ಅವ್ರಿಗೆ ಇದನ್ನೇ ನಾನು ಭೇಟಿಯಾದಾಗ ಇದನ್ನೇ ಸಂಬೋಧಿಸಿದ್ದೆ. ಅದು 15/5/2022 ಮಹಿಳಾ ಧ್ಯಾನ ಚಕ್ರದಲ್ಲಿ. ಹಾಗೆ ಈ ಮಹಾವತಾರ್ ಫೌಂಡೇಶನ್ ಒಂದು ಕಾರ್ಯಕ್ರಮ ಸ್ವಾಸ್ಥ್ಯ ಅಂತಕ್ಕಂಥದ್ದನ್ನ ಈ ಕಾರ್ಯಕ್ರಮದಲ್ಲಿ ಇವತ್ತ ನಿಮ್ಮ ಎಲ್ಲರ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಅವರ ಜೀವನ ಮತ್ತು ಬದುಕು, ಹಾಗೆ ಸ್ವರ್ಣಮಾಲಾ ಅಮ್ಮ ಅವ್ರನ್ನು ಮತ್ತು ಈ ದಿನ ಕಾರ್ಯಕ್ರಮ ನಡೆಸ್ತಕ್ಕಂಥ ತಮಗೂ ಮತ್ತು ನನಗೆ ದುಬೈದಿಂದ ಕರೆ ಮಾಡದಿರ್ತಕ್ಕಂಥ ಶಾಲಿನಿರಾವ್ ಅವರಿಗೂ, ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಒಂದು ಸಾವಿತ್ರಿಬಾಯಿ ಅಂತಕ್ಕಂಥ ಒಂದು ಹೆಣ್ಮಗಳು, ರಮಣ್ ರಾವ್ ಅಂತ ಒಬ್ರು ಗಂಡು, ಒಂದ್ ಹೆಣ್ಣು ಒಂದು ಗಂಡು ಇದ್ರು ಅವರಷ್ಟೇ. ಒಂದು ತಾಯಿ ಅಥವಾ ಹೆಣ್ಮಗಳು ಒಬ್ಬಿದಂದು. ಅಲ್ಲಿ ಒಂದು ಪುತ್ರ ಜನನವಾಯಿತು. ಆ ಪುತ್ರ ಜನನ ಅದಕ್ಕಿನ್ನೂ ಏನ್ ಹೆಸರಿಟ್ಟಿಲ್ಲ, ಏನಿಲ್ಲ, ಇತ್ತು. ಆದ್ರೆ ಆ ನಿಯಮದ ಪ್ರಕಾರ ಯಾವುದೋ ಒಂದು ಪದ್ಧತಿ ಇರ್ತದೆ, ಒಂದು ಹೆಣ್ಣು ಗಂಡು ಕೂಡಿ ಅಲ್ಲಿ ಒಂದು ಜನ್ಮ ತಾಳ್ತದೆ. ಹಾಗೆ ತಾಯಿ ಸಾವಿತ್ರಿ ದೇವಿ, ಹಾಗೆ ತಂದೆ ವೆಂಕಟರಮಣ ರಾವ್, ಇವರು ಆಂಧ್ರದ ಒಂದು ಶಕ್ಕರ್ ನಗರದಲ್ಲಿ, ಬೋಧಾನದ ಶಕ್ಕರ್ ನಗರದಲ್ಲಿ ಜನಿಸ್ತಾರೆ. ಜನಿಸಿದಾಗ ನಿಮ್ಮಂತೆ ಹಾಗೆ ಅವರು ಜನಿಸಿದ್ರು ಮತ್ತೆ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ. ಅವರು ಒಂದ್ ಕಡೆ ಹೇಳ್ತಾರೆ ಪತ್ರಿಜಿ ಅವರು, ನಾನು ಸೆಲೆಕ್ಟ್ ಮಾಡ್ಕೊಂಡೇ ಬಂದಿದ್ದೆ ಅಂತ ಹೇಳಿ. ಅವರು ಒಂದು ಬಳ್ಳಾರಿ ಕಾರ್ಯಕ್ರಮದಲ್ಲಿ ಅಮ್ಮ ಪಿರಮಿಡ್ ಅಂತಕ್ಕಂಥದ್ದನ್ನ, ಸಾವಿತ್ರಿಬಾಯಿ ಅವರ ಹಾಡುಗಾರಿಕೆಯನ್ನ, ಅವ್ರು ಮಾಡ್ತಕ್ಕಂಥ ಅಡಿಗೆಯನ್ನ ಆ ಒಂದು ದಿವ್ಯ ಆತ್ಮ ಸಂವೇದನೆಯಲ್ಲಿ ಅವರು ಚಾಯ್ಸ್ ಮಾಡ್ಕೊಂಡಿದ್ರು, ಆಯ್ಕೆಯನ್ನು ಮಾಡ್ಕೊಂಡಿದ್ರು, ನಾನು ಇಲ್ಲೇ ಹುಟ್ಟಿ ಬರ್ಬೇಕು ಅಂತ. ಅದು ಮುಂದ ಜನನ ಆಗ್ಬೇಕಿನ ಮೊದ್ಲು ನಮಗ್ ನೆನಪಿರ್ತದೆ, ತಾಯಿಯ ಗರ್ಭದಲ್ಲಿ ಹೋಗಿಂದ ಮತ್ತೆ ನಮಗ್ ನೆನಪು ಹೋಗ್ಬಿಡ್ತದೆ. ಅದು ಮುಂದೆ ಇದು ನಾವು ಹುಡ್ತೇವೆ, ಮುಂದದು ಎಲ್ಲ ಕಾಲಕ್ರಮೇಣ ಜ್ಞಾನಿಗಳದ್ದು ಹೇಗಿರ್ತಾರೆ, ಹೇಗೆ ಜ್ಞಾನಿಗಳಾಗ್ತಾರೆ. 1947 ಜನಿಸ್ತಾರೆ ಅವರು. ಮತ್ತೆ ಹಾಗೆ ಬುದ್ಧ, ಬಸವ ಮತ್ತು ಬಸವಣ್ಣವರು ಬ್ರಾಹ್ಮಣ ಕುಟುಂಬದಲ್ಲೇ ಜನಿಸ್ತಾರೆ. ಮತ್ತು ಬಸವ ಜಯಂತಿ ಅಂತ ಮಾಡ್ತಾರೆ. ಈಗ ನಾವು ಪತ್ರಿಜಿಯವ್ರ ಮೊನ್ನೆ ಅದನ್ನ ಜಯಂತಿಯನ್ನ ಆಚರಿಸ್ತೇವೆ. ಯಾಕೆ ಮಹಾತ್ಮರ ಜಯಂತಿ ಅಂತ ಈ ಶಬ್ದವನ್ನ, ಈ ಒಂದು ಗೌರವನ್ನ ಕೊಡ್ತಾರೆ ಅಂದ್ರೆ, ಅವರು ಉಪಮಾತೀತರು. ಉಪಮಾತೀತರು ಅಂದ್ರೆ ಸಾವಿಲ್ಲದ, ಏನ್ರಿ, ಹುಟ್ಟಿಲ್ಲದ ಆತ್ಮಸ್ಥಿತಿಯನ್ನ ಹೊಂದಿರೋರಿಗೆ ಉಪಮಾತೀತರು ಅಂತ ಹೇಳ್ತಾರೆ. ಉಪಮೈಸಬಾರದ ಉಪಮಾತೀರ್ತರು ಅಂದ್ರೆ ಅವ್ರಿಗೆ ಏನ್ ಮಾಡಿದ್ರು ಅಷ್ಟೇ, ಇದನ್ ಮಾಡಿದ್ರು ಅಷ್ಟೇ. ಯಾಕಂದ್ರೆ ಅವ್ರಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಅದಕ್ಕೆ ಅವ್ರಿಗೆ ಸಾವೆಂಬುದು ಸ್ವಯವಲ್ಲ, ಸಾವೇ ಅವ್ರಿಗಿಲ್ಲ ಅನ್ನೋ ಸ್ಥಿತಿಯೊಳಗೆ ಅವ್ರು ಇರ್ತಾರೆ. ಹೀಗಿರ್ತಕ್ಕಂಥ ಆ ಬಾಡಿಗೆ ಒಂದ್ ಹೆಸರಿಡ್ತಾರೆ. ಆ ಬಾಡಿಯ ಗುರ್ತು ಪತ್ರಿಜಿ. ಪತ್ರಿಜಿ ಏನಿದ್ದಾರೆ ಅವ್ರ ಹೆಸರು ಸುಭಾಷ್ ಅಂತ ಇಡ್ತಾರೆ ತಾಯಿ. ಮತ್ತೆ ಅತ್ಯಂತ ಸಕ್ಸಸ್ಫುಲ್ ಹೆಸರು ಅಂತೀನಿ, ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಅನ್ಕೊಂಡ್ರ, ಸುಭಾಷ್ ಅವ್ರನ್ನ ಅನ್ಕೊಂಡ್ರು. ಹಾಗೆ ಈ ಪುಟ್ಟ
ಕಂದ ಕೂಡ ಹಾಗೆ ಇತ್ತು, ಅಲ್ಲಿ ಜನಿಸ್ತು. ಅದಕ್ಕ ಆ ಸ್ಥಿತಿ ಒಳಗೆ ಏನಿಲ್ಲ. ಅವರು ಮುಂದೆ ಒಂದು ಸರ್ಟನ್ ಪೀರಿಯಡ್ ಆಗಿಂದ ಅವರು ಒಂದು ಎಂಜಿನಿಯರಿಂಗ್ ಓದ್ತಾರೆ. ಹೀಗೆ ಎಂಜಿನಿಯರಿಂಗ್ ಆಗ್ತದೆ, ಮಕ್ಕಳಾಗ್ತಾರೆ, ಮತ್ತೆ ಲಗ್ನ ಆಗ್ತಾರೆ. ತಮ್ಮ ಒಂದು ಭೌತಿಕ ಪ್ರಪಂಚದಲ್ಲಿ ಅವರು ಬದುಕ್ತಾರೆ. ನಾವ್ ಹ್ಯಾಗ್ ಬದುಕ್ತಿವಿ ಹಾಗೆ. ಇಂಥ ಒಂದು ಇರ್ತಕ್ಕಂಥ ಸುಭಾಷ್ ಪತ್ರಿಜಿ ಅವರಿಗೆ ಒಮ್ಮೆ ಅವ್ರಿಗೆ ಜೀವನದಲ್ಲಿ ಟರ್ನ್ ಅಂತಂತಾರ, ನಮಗೆ ಜೀವನದಲ್ಲಿ ಬದಲಾವಣೆ ಆಗುವಂತ ಸಂದರ್ಭ ಯಾವಾಗ ಬೇಕಾವಾಗಾದ್ರೂ ಬರಬಹುದು. ಅದಕ್ಕೆ ಏನಂತಾರೆ ಅಂದ್ರೆ ಸಾಕ್ಷಾತ್ಕಾರ ಅಂತಾರೆ. ಅಥವಾ ಅಲ್ಲಿ ಹೇಗೆ ನಮ್ಮ ಬದಲಾವಣೆ ಅದು ಒಂದು ಇರ್ತದೆ ನಮ್ಮದು ಹೀಗೆ ನಾವು ಅಂಥೇಳಿ, ಅದು ಪೂರ್ವ ನಿರ್ಧರಿತ ಅಂತ ಕೆಲವಷ್ಟು ಜನ ಮಹಾತ್ಮರು ಹೇಳ್ತಾರೆ. ಅದು ಏನೇ ಇದ್ರೂ ಮಹಾತ್ಮರ ನಡೆ, ಮಹಾತ್ಮರ ನುಡಿ, ಅವನ್ನ ನಾವು ಏನ್ ಮಾಡ್ಬೇಕಂದ್ರೆ ಮಹಾತ್ಮರ ನುಡಿಗಳನ್ನ ಮಾತ್ರ ಪಾಲಿಸ್ಬೇಕು. ಅವರು ಏನು ಮಾಡ್ತಾರ ಅದನ್ನ ಮಾಡಬಾರದು ಅಂತ ಹೇಳ್ತಾರೆ. ಅದಕ್ಕೆ ಋಷಿ ಮೂಲ, ನದಿ ಮೂಲ ಇವನ್ನೆಲ್ಲ ಯಾಕೆ ಕೇಳಬಾರದು, ಅವ್ರ ಪೂರ್ವಾಶ್ರಮ ಯಾಕೆ ನೋಡ್ಬಾರ್ದು ಅಂತಾರ ಅಂದ್ರೆ ಅವ್ರ ಮುಂದ ಆ ಒಂದು ಆಶ್ರಮಕ್ಕೆ ಒಳಪಟ್ಟಿರೋದಿಲ್ಲ, ಅವ್ರ ಮುಂದ ಲೋಕದ ಆಶ್ರಮದಲ್ಲಿ ಹೋಗ್ಬಿಡ್ತಾರೆ. ಹಾಗೇನೆ ಪತ್ರಿಜಿ ಅವರಿಗೆ ಒಂದು ಅಪಘಾತವಾಯ್ತು. ಆ ಅಪಘಾತದಲ್ಲಿ ಡೂ ಆರ್ ಡೈ ಅಂತಕ್ಕಂಥ ಅವ್ರ ಒಂದು ಬದುಕು ಇಲ್ಲ ಸಾವು ಅಂತ ಒಂದು ಪರಿಸ್ಥಿತಿಯಲ್ಲಿ ಅವರು ಬುದ್ಧನ ಅಷ್ಟಾಂಗ ಮಾರ್ಗದ ಮತ್ತು ಬುದ್ಧನ ಜೊತೆಗೆ ಅನುಯಾಯಿಗಳಾಗಿರ್ತಕ್ಕಂಥ ಆನಂದ್ ಅಂತಕ್ಕಂಥವ್ರು ಅವ್ರಿಗೆ ಚಾನಲಿಂಗ್ ಆಗ್ತಾರೆ ಅಂತ ಬರ್ತದೆ. ಮತ್ತೆ ಮುಂದ ಅವರು ಆನಂದನೇ ಸುಭಾಷ್ ಪತ್ರಿಜಿಯವರಾಗಿ ಬದುಕಿದ್ರು ಅಂತ ಬರ್ತದೆ. ಮುಂದ ಆ ಕ್ಷಣದಲ್ಲಿ ಅವರು 81 ಮತ್ತು 79ರಲ್ಲಿ ಸದಾನಂದ ಯೋಗಿ ಅಂತಕ್ಕಂಥ ಒಬ್ಬರ ಒಂದು ಗುರುಗಳ ಸಂಪರ್ಕಕ್ಕೆ ಬರ್ತಾರೆ. ಅದು ಕರ್ನೂರದಲ್ಲಿ. ಆ ಸಂಪರ್ಕಕ್ಕೆ ಬಂದಾಗ ಆ ಗುರುಗಳಿಂದ ಈಗ ದೇವರು ಅಂದ್ರೆ ನಾವು ತಿಳ್ಕೊಬೇಕು, ಸಾಕ್ಷಾತ್ಕಾರ ಅಂದ್ರೆ ನಾವು ತಿಳ್ಕೊಬೇಕು, ಅದು ನಮ್ಮ ಆತ್ಮಕ್ಕೆ ಇನ್ನೊಂದು ಆತ್ಮ ಬೋಧನೆ ಮಾಡ್ತದೆ, ಉನ್ನತವಾದ ಆತ್ಮಗಳು ಅಂತಂದ್ರೆ. ಈಗ ಎಲ್ಲರೂ ಹುಟ್ಟಿದ್ರಲ್ಲ, ಆ ತಾರೀಖುಗಳಿಗೆ ಬೆಲೆ ಯಾಕೆ ಬಂತು ಅಂತಂದ್ರೆ ಅವ್ರು ಮಾಡಿದಂತ ಸಾಧನೆಗೆ. ಈಗ 11/11ನೇ ತಾರೀಕಿಗೆ ಸುಭಾಷ್ ಪತ್ರಿಜಿ ಅವ್ರ ಜನನ ಆಯ್ತಲ್ಲ, ಅವ್ರಿಗೆ ಆ ತಾರೀಕಿಗೆ ಬೆಲೆ ಬಂತು. ಎಲ್ಲರೂ ಅವತ್ತು ಎಷ್ಟೋ ಜನ ಲೋಕದಲ್ಲಿ ಹುಟ್ಟಿರ್ಬೋದು, ಎಲ್ಲರೂ ಆಗ್ಲಿಲ್ಲಲ್ಲ. ಹಾಗೆ ಈ ಕಾಲಘಟ್ಟದಲ್ಲಿ ಈ 5ನೇ ಶತಮಾನದಿಂದ ಆಚೆಗೆ ಹೋಗಿ ಈ ಬರ್ತಕ್ಕಂಥ ಸನ್ನಿವೇಶದಲ್ಲಿ ಬೌದ್ಧ ಧರ್ಮ, ಆ ಸನಾತನ ಹಿಂದೂ ಧರ್ಮ, ಶಂಕರಾಚಾರ್ಯರು, ಎಷ್ಟು ಲಕ್ಷಾನುಲಕ್ಷ ಕೋಟಿ ಜನರು ಈ ಮಣ್ಣಿನಲ್ಲಿ, ಈ ಭೂಮಿಯ ಮೇಲೆ ಸಂತರು, ಶರಣರು, ಮಹಾತ್ಮರು ಎಲ್ಲ ಆಗಿ ಹೋಗಿದ್ದಾರೆ. ಎಲ್ಲರನ್ನ ಓದಿ, ಎಲ್ಲರನ್ನ ತಿಳ್ಕೊಳ್ಳಿ. ಆದರೆ ಪತ್ರಿಜಿ 20ನೇ 21ನೇ ಶತಮಾನದಲ್ಲಿ ನೋಡ್ಲಿಕ್ಕೆ ಒಬ್ಬ ಸಂತ ಸಿಕ್ಕ, ನೋಡ್ಲಿಕ್ಕೆ ಒಬ್ಬ ಜ್ಞಾನಿ ಸಿಕ್ಕ, ನೋಡ್ಲಿಕ್ಕೆ ಬಹಳ ಸರಳವಾಗಿದ್ದ, ಯಾರು ಕರೆದ್ರು ಬರ್ತಿದ್ದ. ಏನ್ ಬೇಕದನ್ನ ಅವರು ಆ ಬೇಕು ಈ ಬೇಕು ಏನೂ ಇರ್ಲಿಲ್ಲ. ಅವ್ರಿಗೆ ಒಂದೇ ಬೇಕು, ನಿಮ್ಮ ಶ್ವಾಸ ಅವ್ರಿಗೆ ಬೇಕು, ಅವ್ರ ಶ್ವಾಸ ನಿಮಗ್ ಬೇಕು. ನಿಮ್ಮ ಶ್ವಾಸದ ಮೇಲೆ ಗಮನ ಮಾಡ್ರಿ, ಆ ಶ್ವಾಸವೇ ನಿಮಗೆ ಶಿವ, ಶ್ವಾಸವಿಲ್ಲ ಅಂದ್ರೆ ಶವ ಅಂತ ಹೇಳ್ಕೊಟ್ರು. ಅವಾಗ ನಮಗೂ ಹಿಡ್ತಕ್ಕಂತ ಜಡ್ ಏನಿದೆ ಅಲ್ಲ, ಜಡ್ಡು ಅಂತಂದ್ರೆ ಅದಕ್ಕೆ ನೋಡ್ರಿ, ಈ ಒಂದು ಕೆಬ್ಬಣ ಸ್ವಲ್ಪ ನೀರು ಅದಕ್ಕೆ ಸಿಡಿತಿತ್ತು ಅಂದ್ರ ಆ ಕೆಬ್ಬಣ ಜಂಗ್ ಹಿಡಿತದೆ. ನೋಡಿ ಬೇಕಾದ್ರೆ ನೀವು ಅದನ್ನ ಕಾಯಮಾಗಿ ನೀರಲ್ಲಿ ಹಿಡೀರಿ, ಅದು ಜಂಗ್ ಹಿಡಿಯಂಗಿಲ್ಲ, ಅದು ಹೊಂದ್ಕೊಳ್ತೈತೆ. ಹಾಗೆ ಸುಭಾಷ್ ಪತ್ರಿಜಿ ಅವ್ರ ಸಂಪರ್ಕಕ್ಕೆ ಹೋಗೋದು ಮತ್ತೆ ಬಿಟ್ಟು ಬರೋದು ಮಾಡಿದ್ರೆ ಜಂಗ್ ಹಿಡಿತೈತೆ. ಅಲ್ಲಿ ಅವ್ರ ಸಂಪರ್ಕಕ್ಕೆ ನೀವು ಸದಾ ಇದ್ರಿ ಅಂತಂದ್ರ ಅಲ್ಲಿ ಒಂದಾಗ್ಬಿಡ್ತೀರಿ. ಇದು ಒಂದಾಗು ಲಕ್ಷಣ ಅಂತಾರ, ಒಂದಾಗ್ಬೇಕು ಅಂತಾರ. ಇದು ಹೇಗೆ ಒಂದಾಗ್ತೀವಿ ನಾವು ಅಂತಂದ್ರೆ, ಸುಭಾಷ್ ಪತ್ರಿಜಿ ಅವರು ಎಷ್ಟು ಈ ಜಗತ್ತನ್ನ ತಿರುಗಿ, ಅವರು ಮೊದಲು ಬಸ್ನಲ್ಲಿ ಅಡ್ಡಾಡ್ಯಾರ, ಆಟೋದಾಗ ಅಡ್ಡಾಡ್ಯಾರ, ಮತ್ತು ಯಾವುದೇ ವೆಹಿಕಲ್ಗಳು ಇರ್ಲಿ, ಯಾರು ಕರ್ಕೊಂಡು ಹೋಗ್ಲಿ ಅಲ್ಲೆಲ್ಲ ಕರ್ಕೊಂಡು ಹೋಗಿ ಸಾದಾ ಸೀದವಾಗಿ ಅವರು ಜ್ಞಾನವನ್ನು ಕೊಟ್ಟು ಬಂದರ. ಇದು ಪಾಳಿ ಭಾಷೆಯಲ್ಲಿ ಇರ್ತಕ್ಕಂಥ ಬುದ್ಧನ
ಈ ಭೂಮಿಗೆ ಅವತರಿಸಿ ಬುದ್ಧ ಇದನ್ನು ಕೊಟ್ಟಿದ್ದ. ಇದರ ನಂತರ ಮತ್ತ ಆಚರಣೆಗೆ ಯಾರು ಇಷ್ಟು ಸಮರ್ಪಕವಾಗಿ ನನಗೆ ತಿಳಿದಂತೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾ ಯಾರ ವಿರುದ್ಧ ಪರಲ್ಲ, ನನ್ನ ಬದ್ಧತೆಗೆ ನಾನು ಹೇಳ್ತೇನೆ. ನನಗ ಅಚ್ಚುಮೆಚ್ಚಾಗಿ ಕಂಡವರು ಸಾಕ್ಷಾತ್ ಬಸವಣ್ಣನಾಗಿ ಕಂಡವರು, ಸಾಕ್ಷಾತ್ ಶಿವಶರಣರಂತೆ ಕಂಡವರು, ಸಾಕ್ಷಾತ್ ಕೃಷ್ಣನಂತೆ ಕಂಡವರು, ಶಂಕರಾಚಾರ್ಯರಂತೆ ಕಂಡವರು. ಯಾವ್ದು ತಗೊಳ್ತೀರಿ, ಯಾವ ವಿಷಯಕ್ಕೆ ಸಂಬಂಧಪಡ್ತತೆ, ಯೇಸು ಅನ್ಕೊಡ್ರಿ, ಆ ಗುರುನಾನಕ್ ಅನ್ಕೊಡ್ರಿ. ಅವ್ರು ಏನು ಓದ್ಲಿಲ್ಲ ಹೇಳ್ರಿ, ಪತ್ರಿಜಿಯವರು ಏನ್ ತಿಳಿಸ್ಲಿಲ್ಲ ಹೇಳ್ರಿ, ಯಾವ ಭಾಷೆ ಬರ್ಲಿಲ್ಲ ಅವ್ರಿಗೆ ಹೇಳ್ರಿ. ಅವರೆಲ್ಲ ಕಲ್ತಿದ್ರ? ಅವನ್ನೆಲ್ಲ ಹೇಗ್ ಬಂತು? ಇದಕ್ಕೆ ಒಂದು ಇಲ್ಲಿ ಕೋಡಿಕೊಪ್ಪದ ಹುಚ್ಚಿರಪ್ಪಜ್ಜನವರು ಏನೂ ಕಲ್ತಿಲ್ಲ ಅವರು. ಆದ್ರೆ ಅವ್ರು ಒಂದು ಶಬ್ದ ಹೇಳ್ತಾರೆ, ಯಾವ್ದು ಹೌದು ಅದು ಅಲ್ಲ, ಯಾವ್ದು ಅಲ್ಲ ಅದು ಹೌದು. ಎಷ್ಟೊಂದು ಶಿಖರದ ಎತ್ತರಕ್ಕೆ ಇರ್ತಕ್ಕಂತ ಫಿಲಾಸಫಿ ವರ್ಡ್ ಇದು, ತತ್ವಜ್ಞಾನದ ವರ್ಡು. ಅವ್ರು ಹೇಗಿದ್ರು ಅಂದ್ರೆ ಹುಚ್ಚನ್ ತರ ಇರ್ತಿದ್ರು, ತಿಪ್ಪಾಗಿರ್ತಿದ್ರು, ಬಟ್ಟೆ ಗಿಟ್ಟು ಒಂಥರ ಹಾಕೊಂಡಿರ್ತಿದ್ರು. ಹಾಗೆ ನಮ್ ಪತ್ರಿಜಿಯವರು ಏನ್ ಡ್ರೆಸ್ ಹಾಕ್ತಿದ್ರು, ಅವ್ರು ಏನ್ ಓಡಾಡ್ತಿದ್ರು, ಅವ್ರು ಏನ್ ಮಾಡ್ತಿದ್ರು ಅಂತಲ್ಲ, ಅವ್ರು ಏನ್ ಮಾಡ್ಲಿಲ್ಲ ಅಂತ ವಿಚಾರ ಮಾಡ್ಬೇಕು ನಾವು. ಮಾಡ್ಲಿಲ್ಲ ಅಂತ ಬಂದಾಗ ಡೂಸ್ ಡೋಂಟ್ ಡೂಸ್ ಅಂತ ಇರ್ತವೆ. ಅದರೊಳಗೆ ಕೆಲವಷ್ಟು ಮಹಾತ್ಮರು ಅವನು ಯಾಕೆ ಮಾಡ್ತಿರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ಆದ್ರೆ ನನಗೆ ಆ ಒಂದು ಮಟ್ಟವನ್ನು ನಾನು ಮುಟ್ಟಿರಂಗಿಲ್ಲ. ಏನ್ರಿ ಅವ್ರ ತಪ್ಪು ಎಣಿಸ್ಲಿಕ್ಕೆ, ಅವ್ರು ನೋಡ್ಲಿಕ್ಕೆ ಹೋಗ್ತೀವಿ. ಇದು ನಾವು ಮಾಡ್ತಕ್ಕಂತ ಮಹಾನ್ ತಪ್ಪು. ನಮಗ್ ಬೇಕಾಗಿರೋದು ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ಪ್ರಸಾದ ಅಂತ ಸ್ವೀಕಾರ ಮಾಡೋಕ್ ಮಹಾತ್ಮರ ನುಡಿಗಳನ್ನ. ಮಹಾತ್ಮರು ಎಲ್ಲಿ ಮಲಗ್ತಾರೆ, ಮಹಾತ್ಮರು ಏನ್ ಉಣ್ತಾರೆ, ಮಹಾತ್ಮರು ಏನ್ ಬಟ್ಟೆ ಹಾಕೊಳ್ತಾರೆ, ಮಹಾತ್ಮರು ಎಲ್ಲಿ ಕುಣಿದಾಡ್ತಾರೆ, ಇವನ್ನೆಲ್ಲ ನಾವು ಎಣಿಸ್ತಿದ್ವಿ ಅಂದ್ರೆ ಅವರ ಕರ್ಮಗಳನ್ನ ನಾವು ಮಾತಾಡಿ ಕಟ್ಕೊಳ್ತೇವೆ. ಇದು ಸ್ಪಷ್ಟವಾಗಿ ಗೊತ್ತಿರ್ಬೇಕು ನಮಗ್. ನೀವೆಲ್ಲೇ ಮಠಕ್ಕೆ ಹೋಗ್ರಿ, ಮಂದಿರಕ್ಕೆ ಹೋಗ್ರಿ, ಬೇಕಾದ ನೀವ್ ಯಾವ ಧರ್ಮ ಐತೆ ಮಾಡ್ರಿ. ಎಲ್ಲೇ ಹೋದ್ರು ನೀವು ಶ್ವಾಸ ಇಲ್ದ ಹೊಕ್ಕಿರೇನು? ಶ್ವಾಸ ಇದ್ರನ ನೀವು ಅಲ್ಲಿ ಹೋಗುದಲ್ಲ. ಇವತ್ ಏನ್ ಹಿಡಿದ್ರು ನಾವು ಫೋಟೋ ಹಿಡಿದ್ ಪೂಜೆ ಮಾಡ್ತೀರ, ಶ್ವಾಸ ಇದ್ರೆ ಹಿಡಿತೀರಿ. ಲಿಂಗು ಹಿಡಿತೀರ, ಶ್ವಾಸ ಇದ್ರೆ ಹಿಡಿತೀರಿ. ಇನ್ನೊಬ್ರು ನೀವು ಕೈಯಾಗ ಹಿಡಿತೀರ, ವ್ಯಕ್ತಿಗಳನ್ನ ಶ್ವಾಸ ಇದ್ರೆ ಹಿಡಿತೀವಿ. ನಾನು ಹಾಗೆ, ಇಲ್ಲ ಅಂದ್ರೆ ಎಲ್ಲಿ ಹಿಡಿತೀರಿ, ಏನ್ ಮಾಡ್ತೀರಿ? ಇದು ಅತ್ಯಮೂಲ್ಯವಾದ ದ್ವಾರ ಬಾಕಿಲ್. ಇದು ಎಲ್ಲೆಲ್ಲಿಗೆ ದ್ವಾರ ಬಾಕಿಲು ಅಂದ್ರೆ ಆಕಾಶದಿಂದ ಅದರಿಂದ ಆಚೆ ಮತ್ತೆ ಎಷ್ಟೋ ಇರ್ಬೇಕು. ಪತ್ರಿಜಿಯವರು ನೋಡ್ಲಾರ್ದಷ್ಟು ಇನ್ನೂ ಅನೇಕ ಲೋಕಗಳು ಇರಬಹುದು. ಯಾಕಂದ್ರೆ ಈ ಜಗತ್ತನ್ನ ಖಂಡಿತು, ಇದು ಇಷ್ಟಕ್ಕೆ ಮುಗೀತು, ಇದು ಇಷ್ಟೇ ಅಂತ ಇಲ್ಲ. ಅದು ಎಂದು ಸಾಧ್ಯವಿರದ ಮಾತು. ಹಾಗೇನೆ ಬ್ರಹ್ಮಶ್ರೀ ಪತ್ರಿಜಿಯವರು ಯಾವಾಗ ತಾವು ಆ ನೌಕರಿಯನ್ನ, ಫರ್ಟಿಲೈಸರ್ ನೌಕರಿಗೆ ವಿದಾಯ ಹೇಳಿ ಬಂದ್ರು, ಅಲ್ಲಿ ಅವ್ರು ಏನಾಗ್ತಾರೆ ಅಂತಂದ್ರ ಅವರು ಪ್ರಶ್ನಾತೀತವಾಗ್ತಾರೆ, ಜಾತ್ಯಾತೀತವಾಗ್ತಾರೆ, ಏನ್ರಿ ಗುರು ಅತೀತವಾಗ್ತಾರೆ. ಗುರು ಒಂದಕ್ಕ ಸೀಮಿತಕತೆ, ಅತೀತವಾಗುವುದು ಅಂತಂದ್ರೆ ಅದಕ್ಕ ಅನ್ಲಿಮಿಟೆಡ್ ಅಂತಾರೆ. ಅದಕ್ಕೆ ಅಂಕಿ ಸಂಖ್ಯೆಗಳಿಲ್ಲ, ಅತೀತ ಅವಸ್ಥೆ, ಅತೀತವಾಗಿದ್ದು ಬಿಡುದು. ಏನಪ್ಪಾ, ಎಷ್ಟು ಬೇಕು ಎಷ್ಟು ಬೇಡ, ಏನ್ ಬೇಕು. ಈಗ ಶೂನ್ಯಾವಸ್ಥೆ ಅಂತಾರ, ಶೂನ್ಯದಿಂದಲೇ ಈ ಜಗತ್ ಹುಟ್ಟಿತು ಅಂತಾರ, ಶೂನ್ಯದೊಳಗೆ ಹೊಳ್ಳಿ ನಾವು ಹೋಗ್ತೀವಿ ಅಂತಾರ. ಅದನ್ನೇ ಅಲ್ಲಮ ಪ್ರಭುಗಳು ಬಯಲಲ್ಲಿ ಬಯಲ ನಾನೂ ಇಲ್ಲ ನೀನೂ ಇಲ್ಲ ಅಂತಾರ. ಅವ್ರು ಅಂದ್ರೆ ಏನು, ಇರ್ಲಿಲ್ಲ ಏನವ್ರು, ಆ ಸ್ಥಿತಿಗೆ ಮುಟ್ಟಿರ್ತಾರೆ. ಹಾಗೆ ಪತ್ರಿಜಿಯವರು ಈ ಜಗತ್ತಿನ ಮೇಲೆ ಆಗಿ ಹೋಗಿರತಕ್ಕಂತ ಎಲ್ಲ ಮಹಾತ್ಮರ, ಇದ್ರೊಳಗೆ 128 200 ಚಿಲ್ಲರ್ ಇವು ಎಲ್ಲ, ಇದು 700 ಆದಿಯಾಗಿ ಮಾರ್ಗಗಳು ಈ ಯೋಗದೊಳಗೆ ಅದಾವು ಅಂತ ಹೇಳ್ತಾರೆ. ಪತಂಜಲರ ಯೋಗದಿಂದ ಹಿಡಿದು ಅನೇಕ ಶಿವಯೋಗ, ಹಠಯೋಗ, ಏನ್ರಿ ಎಲ್ಲ ಯೋಗಗಳಲ್ಲಿ ಮತ್ತು ಯೋಗಗಳಲ್ಲಿ ಏನ ಹೈಯೆಸ್ಟ್ ಆಗಿರ್ತಕ್ಕಂಥದ್ದು ಪತ್ರಿಜಿಯವ್ರು ಏನ್ ಕೊಟ್ರು, ಶ್ವಾಸ ಮೇಧ ಧ್ಯಾಸ. ಶ್ವಾಸದೊಮ್ಮೆ ನೀವು ಶ್ವಾಸವನ್ನೇ ನಂಬ್ರಿ, ಶ್ವಾಸದಿಂದನೇ ನೀವೆಲ್ಲ ಸಕ್ಸಸ್ ಹಾಕಿರಿ, ಯಶಸ್ವಿ ಕಾಣ್ತೀರಿ ಅಂದ್ರು. ಇಲ್ಲಿ ವಾರ ಐತಿ ಇಲ್ಲ, ತಿಥಿ ಐತಿ ಇಲ್ಲ, ನಕ್ಷತ್ರ ಐತಿ ಇಲ್ಲ, ಬೆಳಕೈತಿ ಇಲ್ಲ, ಕತ್ಲೈತಿ ಇಲ್ಲ, ಮನಿ ಐತಿ ಇಲ್ಲ, ಹೊಲ ಐತಿ ಇಲ್ಲ, ಎಲ್ಲಿ ಬೇಕಲ್ಲಿ ಹೆಂಗ್ ಬೇಕಂಗ. ಆದ್ರೆ ಒಂದೇ ಶಿಷ್ಟಾಚಾರ, ಸುಮ್ನೆ ಬೆರಳಲ್ಲಿ ಬೆರಳು ಸೇರಿಸ್ರಿ, 10% ಕಾಲ್ ಕ್ರಾಸ್ ಮಾಡ್ರಿ 10%. ಆದರೆ ನೀವು ಮೈಂಡ್ ಜೀರೋ ಮಾಡ್ರಿ. ಇಟ್ ಮೀನ್ಸ್ ಶೂನ್ಯಾವಸ್ಥೆ, ಶೂನ್ಯದ ಕಡೆಗೆ ಹೋಗ್ರಿ. ಇದನ್ನೇ ಬಸವಾದಿ ಶಿವಶರಣರು ಹೇಳಿಕೊಟ್ಟಿದ್ದು, ಇದನ್ನೇ ಅವರೆಲ್ಲ ತಿಳ್ಕೊಂಡಿರೋದು.
ಬಸವಾದಿ ಶಿವಶರಣರನ್ನ ಹೆಚ್ಚಾಗಿ ಚೆನ್ನಾಗಿ ಬಲ್ಲವರು, ತಿಳ್ಕೊಂಡವರು, ಆಚರಿಸಿದವರು, ಹಾಗೆ ನಡೆದವರು, ನುಡಿದವರು ಅಂದ್ರೆ ಪತ್ರಿಜಿಯವರು. ಎಲ್ಲಿ ಭುವನೇಶ್ವರ ಹುಟ್ಟಿದ್ದು ಕೂಡಲ ಸಂಗಮಕ್ಕಂದು ಇಲ್ಲಿ ಬಾಗಲಕೋಟೆಯಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಹೇಳ್ತಾರೆ, ನೀವೆಲ್ಲರೂ ಬಸವಣ್ಣವ್ರು ಆಗ್ಬೇಕೇ ವಿನಃ ಬಸವಣ್ಣವ್ರದ್ದು ಮಾತಾಡುದಲ್ಲ ಅಂತ ಹೇಳ್ತಾರೆ. ಹಾಗೆ ಅನೇಕ ಬಾರಿ ಎಲ್ಲರೂ ನೀವು ಬುದ್ಧರು ಅಂತ ಹೇಳ್ತಾರೆ, ಎಲ್ಲರೂ ನೀವು ಪತ್ರಿಜಿ, ನಾನು ಪತ್ರಿಜಿನೇ ಅಂತ ಹೇಳ್ತಾರೆ. ಆ ನಂತರ ಈ ಗುರುವಿನಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಯಾವ ಮಮ ಶಿಷ್ಯ ಅಧಿಕ ಮಮ ಶಿಷ್ಯ ದೇಹ ಅನ್ನ ಭಾವನೆ ಇದೆ ಅಂದ್ರೆ ಅದನ್ನ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಲ್ಲಿಯೂ ಹೇಗೆ ಅನಂತ ಎಲ್ಲ ಜೀವರಾಶಿಗಳಲ್ಲಿಯೂ ಶರಣರು ಹೇಗೆ ಸಕಲ ಜೀವಿಗಳಲ್ಲಿಯೂ ದಯ ಬೇಕಂದ್ರು ಅದನ್ನೇ ಪತ್ರಿಜಿಯವರು ಆಯ್ಕೆ ಮಾಡ್ಕೊಂಡು ಏನ್ ಮಾಡಿದ್ರು ಅವರು ಎಲ್ಲರಿಗೂ ಅವರು ಕೈ ಮುಗಿದ್ರೆ ಕೈ ಮುಗಿದು ಕಾಲ್ ಮುಗಿದ್ರೆ ಕಾಲ್ ಮುಗಿದು ಮಾಡಿದ್ರು. ಯಾಕಂತಂದ್ರ ಇದನ್ನ ಒಂದ್ ಕಡೆ ನಾನೆಲ್ಲೋ ಓದಿದ್ದು ಕೇಳಿದ್ ನೆನಪು, ಆ ಯೇಸು ಪ್ರಾರ್ಥನೆಯನ್ನು ಮಾಡಿಂದ ಆ ಯೇಸು ಲಾಸ್ಟ್ ಕಡೆಯ ಮನುಷ್ಯ, ಬಡವಿರ್ತಕ್ಕಂಥವ, ನೀರಿಲ್ತಕ್ಕಂಥವ, ಬಟ್ಟೆ ಇಲ್ತಕ್ಕಂಥ ಅವನು ಹೋಗಿ ನಮಸ್ಕಾರ ಮಾಡಿ ಬರ್ತಿದ್ರಂತ. ಕಾಲ್ ಮುಗಿದು ನಮಸ್ಕಾರ ಮಾಡಿ ಬಂದಾಗ ಇವ್ರಿಗೆಲ್ಲರಿಗೂ ಪ್ರೇಯರ್ ಮಾಡಿದವ್ರಿಗೆ ಯೇಸುನ್ಕಿನ ಏನಾದ್ರೂ ಶಕ್ತಿ ಅವ್ರ ಹತ್ರ ಐತೇನೋ ಅಂತ ಅನಿಸ್ತೈತಿ. ಯಾಕಂದ್ರೆ ಮಹಾತ್ಮ ದೊಡ್ಡವ್ರು ಅವ್ರ ಕಾಲ್ ಮುಗಿದಾರ ಅಂತೇಳಿ ಹಿಂಗ. ಅವಾಗ ಆ ಕಾಲು ಇವರು ಹೋಗಿ ಯೇಸು ಅವ್ರ ಕಾಲ್ ಹಿಡಿದಾಗ ಅವ್ರಿಗೆ ವಿಶೇಷವಾದ ಆ ಸಮಾಜದಲ್ಲಿ ಅನ್ನ, ನೀರು, ವಸತಿಯನ್ನ ಎಲ್ಲ ಜನರು ಕೊಡ್ತಿದ್ರು. ಏನು ಬರೀ ಭಾವತು ಜನಾರ್ದನ ಒಂದು ಭಾವನೆ ಬಿಟ್ರಲ್ಲೇ ಯೇಸು. ಆವಾಗ ಒಂದು ದಿನ ಸಾಕಾಗಿ ಕೇಳ್ತಾರೆ ಅವ್ರಿಗೆ, ಯೇಸು ನೀವು ಹೋಗಿ ಹಿಂಗ್ ಮಾಡ್ತಿರಲ್ಲ ಯಾಕ ಅಂತ ಕೇಳಿದಾಗ, ಇಲ್ಲ ನನಗೆಂದು ನಾ ದೊಡ್ಡವ ಅಂತ ಸೊಕ್ಕ ಬರಬಾರದು ಅಂತ ನಾನು ಹಿಂಗ್ ಮಾಡ್ತೀನಿ ಅಂತ ಹೇಳ್ಕೊಂತಾರೆ. ಹಾಗೆ ಅದನ್ನ ಪತ್ರಿಜಿಯವರು ಅನುಸರಿಸಿದ್ರು. ಲಿವ್ ಲೆಟ್ ಲಿವ್ ನಾ ಬದುಕಲಿಕ್ಕೆ, ಬದುಕಿಸ್ಲಿಕ್ಕೆ. ಇಲ್ಲಿ ಏನ್ ಮಾಡಿದ್ರು ಇವರು, ಬದುಕಿಸಿದ್ರು. ಮತ್ತೇನ್ ಹೇಳಿದ್ರು, ಬಹಳ ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು ಪತ್ರಿಜಿಯವರು. ಇದನ್ನ ಧ್ಯಾನ ಮಾಡಕ ಎಲ್ಲರ ಹೋಗೋನೇನ್ರಿ ಅಂತಂದ್ರ ಏನ್ ಹಿಮಾಲಯಕ್ಕೆ ಹೋಗೋದು ಅವಶ್ಯ ಇಲ್ಲ ಅಂದ್ರ ಅವ್ರು. ಮತ್ತೊಂದು ಕಾಶಿ, ರಾಮೇಶ್ವರ, ಕೇದಾರನಾಥ, ಬದ್ರಿನಾಥ ಎಲ್ಲಿ ನೀ ಅಷ್ಟಾಷಷ್ಟಿ ಏನ್ ತೀರ್ಥಕ್ಷೇತ್ರದವ್ರು ಎಲ್ಲಿ ಹೋಗೋ ಅವಶ್ಯ ಇಲ್ಲ, ಯಾವ ಪ್ರೋಕ್ಷಣೆ ಮಾಡೋದಿಲ್ಲ, ಏನು ತಿರುಗೋದಿಲ್ಲ. ಏನ್ ಮಾಡ್ಬೇಕು, ನಿನ್ನ ಉಸಿರ ಗಮನಿಸಬೇಕು, ನಿನ್ನನ್ನ ನೀನು ಅರಿತಿ ಕಾನ್ಸಿಯಸ್, ನನ್ನಲ್ಲಿ ಅರಿವದ ಒಂದು, ಆ ಅರಿವನ್ನ ಜಾಗೃತಗೊಳಿಸ್ಬೇಕು. ಆ ಅರಿವನ್ನ ಜಾಗೃತಗೊಳಿಸ್ಕೊಂಡಾಗ ನಾನು ಆತ್ಮ ಅನ್ನ ಜಾಗೃತಿಗೆ ಬರ್ತೀನಿ. ಹಾಗೆ ನಾನು ಆತ್ಮ, ನೀನು ಆತ್ಮ, ನನ್ನಲ್ಲಿರೋ ಉದ್ಧರಿಣಿ ಆತ್ಮಾತ್ಮನಾಮ ಅಂತ ಹೇಳಿ ಒಂದು ಶ್ಲೋಕ ಬರ್ತದೆ. ಹಾಗೆ ಪತ್ರಿಜಿಯವರು ಯಾವ್ದ್ರ ಬಗ್ಗೆ ಹೇಳ್ತಾರೆ ಅಂತಂದ್ರೆ, ನೀನು ದೇವರು ಕಣಯ್ಯ, ನಾನು ದೇವರು. ನೀವು ಬಂಗಾರ ಅಂತಂದ್ರ ನಾವೇನ್ ಮಾಡ್ತೀವಿ, ಆ ನುಡಿ ಒಳಗ ಸ್ವಲ್ಪ ತಪ್ಪಿರ್ತೀವಲ್ಲ, ಮಹಾತ್ಮನ ಹಂಗ ಅಂದ್ಕೊಂಡ ನಾ ಹೆಂಗ್ ದೇವ್ರ ಹಾಕಿನ್ರಿ, ನಾ ಹೆಂಗ್ ಬಂಗಾರ ಹಾಕಿನ್ರಿ, ಹಾಕೊಂಡ್ ಸಾಮಾನು ಮಾತ್ರ ಬಂಗಾರ ಅಂತೀವಿ ನಾವು. ನಾನು ಬಂಗಾರ ಆಗೋದು, ಈಗ ನಾನು ಎಷ್ಟೇ ಹೇಳಿದ್ರು ಆತ್ಮಿಕವಾಗಿದ್ರು ನಾನು ಅಂತ ಬರ್ತದೇ ಇಲ್ಲ. ಅದೇ ನೀನು, ಅದೇ ಯಾವ್ದೋ, ಅದೇ ನಾನು ಯಾರಂತ ತಿಳ್ಕೊಳ್ಳೋದ ಏನದಲ್ಲ ಈ ಜ್ಞಾನ. ಈ ಜ್ಞಾನದೊಳಗ ಹೆಂಗ್ ಇರಬೇಕು ಅನ್ನೋದನ್ನ ಅವ್ರು ಹೇಳಿದ್ರು ಅಂದ್ರ, ಊಟ ಇತ್ತ ಉಂಡ್ರಿ, ಇಲ್ಲ ಉಪವಾಸ ಇರ್ರಿ. ಯಾರ ಮುಂದೆ ಊಟ ಇಲ್ಲ, ಇವತ್ತ ಇರಾಕಿಲ್ಲ, ಇವತ್ತ ಲೈಟ್ ಇಲ್ಲ ಮಲ್ಗಾಕಿಲ್ಲ, ಫ್ಯಾನ್ ಇಲ್ಲ ಕುಂದ್ರಾಕಿಲ್ಲ, ಇಂಥವೆಲ್ಲ ನೆಪ ಹೇಳ್ಬೇಡ್ರಿ ಅಂತಾರ ಪತ್ರಿಜಿಯವ್ರನ್ನ. ಬಾಳ ಅರ್ಥ ಮಾಡ್ಕೊಂಡಿದ್ರಿ ಅಂದ್ರ ಅದ ಅರ್ಥ ಆಗ್ತೈತಿ. ಏನು ಹೋಯ್ತು ಹೋಗ್ಲಿ, ಬಾಳ ಚಲೋ. ಕತ್ಲೈತ ಕತ್ಲದಾಗ ಮಾಡ್ರಿ, ಮಳೆ ಬಂತ ಮಳ್ಯಾಗ ಮಾಡ್ರಿ. ಇದು ಸ್ವಯಂಭೂ ಅಂದ್ರ ಮೊದಲ ನಾವು ಅದನ್ನ ಬೇರೆ ಕಡೆ ಒಂದ್ ಕಡೆ ನೋಡ್ತೀವಿ. ಈ ಮೂರ್ತಿಗೆ ಏನೇನ ಹೇಳ್ಬೇಕಲ್ಲ ಎಲ್ಲ ನನ್ ಮನಸ್ಸ ಹೇಳ್ತೈತೆ ಅದ್ರ ಮುಂದೆ ನಿಂತು. ನೋಡು ವಿಷ್ಣು, ಯಾರು ವಿಷ್ಣು? ನೀನ ಕೊಂತ ಏನಿರ್ತಿ ವಿಷ್ಣು ನೀನು. ನೀ ಸಿಟ್ಟಿಗೇರಿದಾಗ ವೀರಭದ್ರ ನೀನು. ಎಲ್ಲ ಈ ದೇಹದಾಗ ಇವೆಲ್ಲ ವಿಕಾರಕ್ಕವು. ರಾಮ ನೀನು, ಮೂಲ ನಿನ್ನ ಉಸಿರೇ ರಾಮ. ನೀನು ಮಗದೊಂದ ನೋಡ್ತಿ, ಇನ್ನೊಬ್ಬರ ಮ್ಯಾಗ ದುಷ್ಟತನ ಮಾಡ್ತಿ ಅಂದ್ರೆ ರಾವಣಕ್ಕಿ. ರಾಮ ರಾವಣ ಎರಡೂ ಇರುವುದು ನನ್ನ ಆಚರಣೆ ಒಳಗೈತಿ. ರಾಮ ಅನ್ನೋದು ಸಾಯಲಾರ್ದು, ಆಯುಷ್ ಇರ್ಲಾರ್ದು ಏನದಲ್ಲ, ಮೂಲ ರಾಮ ನನ್ನ ಚೈತನ್ಯ ಆತ್ಮ.
ಈ ದೇಹ ಏನೈತಲ್ಲ ಇದು ಸೀತಾಮಾತೆ, ಇದು ಪ್ರಕೃತಿ ಎಲ್ಲ ಎಲ್ಲಿ ಕಾಣ್ತೀವಿ. ಅನ್ನ ನೀರು ಯಾರು ಕೊಡ್ತದೆ? ಸ್ತ್ರೀ. ಅದಕ್ಕೆ ಸ್ತ್ರೀ ಅಂತಾರ, ಭೂಮಾತೆ ಅಂತಾರ, ಲೋಕಮಾತೆ ಅಂತಾರ. ಆ ಈ ಮಾತೆಯನ್ನ ನಮ್ಮಲ್ಲಿ ಹೈಯೆಸ್ಟ್ ಆಗಿರ್ತಕ್ಕಂಥ ಈ ಸ್ತ್ರೀಗಳನ್ನ ದೇವತಾ ರೂಪಕ್ಕೆ ಕೊಟ್ಟಿರ್ತಕ್ಕಂಥವ್ರು ಸ್ಪಷ್ಟವಾಗಿ ಈ PMC PSSM ದಲ್ಲಿ ಇದ್ದಷ್ಟು ತಾಯಂದಿರು ಕಾರ್ಯ ಮಾಡಿದಷ್ಟು ನಾನು ಹೊರಗಡೆ ನೋಡ್ತಕ್ಕಂಥದ್ದಂದ್ರೆ ಒಂದು ಓಂ ಶಾಂತಿ ಬಿಟ್ರೆ ನಮ್ PSSM. ಇದನ್ನೇ ಬಸವಾದಿ ಶಿವಶರಣರು 12ನೇ ಶತಮಾನದಾಗ ಕೊಟ್ಟಿದ್ರು. ಇದನ್ನೇ 21ನೇ ಶತಮಾನದಾಗ ಫ್ರೀ ಆಗಿ ಕೊಟ್ರು ಪತ್ರಿಜಿಯವರು. ಇವತ್ತೇ ನಾವು ನೀವು ಮಾತಾಡ್ತೀವಿ ಅಂದ್ರೆ ಯಾರ್ಲಿಂದ ಮಾತಾಡ್ತೀವಿ? ಇದಕ್ಕೆ ಯಾರ ಮೂಲ ಬೀಜ ಹಾಕಿದವ್ರ ಯಾರಪ್ಪ? ಈಗ ಒಂದು ಎಣ್ಣೆ ಇರ್ತದೆ, ಅದಕ್ಕೆ ಕಾಸಿದಾಗ ಅದಕ್ಕೊಂದು ಹಿಟ್ಟು ಕಲಿಸಿ ಬಜಿ ಮಾಡ್ತಾರೆ. ಎಷ್ಟು ಟೇಸ್ಟ್ ಆಗೈತೆ ಅಂತೀವಿ. ಯಾವ ಕಾಲದಾಗ ಮಾಡ್ಯಾರೋನ ಅದನ್ನ ಬಜಿ? ಯಾರು ಮಾಡ್ಯಾರೋನ? ಹಿಂಗೆ ಈಗ ಪತ್ರಿಜಿಯವರು ಏನ್ ಇದನ್ನ ನಮ್ಮನ್ನ ಒಂದು ಹುಟ್ಟು ಹಾಕಿದ್ರು, ನಮಗೇನ್ ಕಲಿಸ್ಕೊಟ್ರು ಅಂದ್ರ ಇಲ್ಲಿ ಇರ್ರಿ, ಮನಿಯೊಳಗ ಇರ್ರಿ. ಮನಿಯೊಳಗನ ನೀವು ನಿಮ್ಮ ಸಂಸಾರದೊಳಗಿದ್ದುಕೊಂದನ ಸನ್ಯಾಸತ್ವ. ಇದು ಬಹಳ ಗ್ರೇಟ್ ಆಚರಣೆ. ಇದು ಯಾವುದು ಸನ್ಯಾಸವನ್ನ ತಗೊಂಡು ನಾವು ಮಠ ಮಂದಿರಕ್ಕೆ ಹೋಗಿ ಒಂದು ಗುರು ಆಗಿ ಇದ್ರೆ ಅಲ್ಲಿ ಒಂದು ನಿಬಂಧನೆ ಕಟ್ಟಳೆಗಳು ಇರ್ತದೆ, ಅಲ್ಲಿ ಒಂದು ಸಂಪ್ರದಾಯ ಸಂವಿಧಾನ ಇರ್ತದೆ. ಅವ್ರಿಗೆ ನೀವು ಹೀಗೆ ಹೋಗ್ಬೇಕು, ಇಲ್ಲೇ ಬರ್ಬೇಕು ಅಂತೇಳಿ. ನಮ್ಮದು ಅಂತದು ಯಾವುದು ಸಂಪ್ರದಾಯವನ್ನ ಪತ್ರಿಜಿಯವ್ರು ಹಾಕಿ ಕೊಡ್ಲಿಲ್ಲ, ಯಾವ್ದು ಬೋರ್ಡು ನಮ್ ಕೊಳ್ಳಕ್ ಕಟ್ಲಿಲ್ಲ. ಇದು ಬಹಳ ಗ್ರೇಟು, ಬಹಳ ವಿಚಾರ ಮಾಡ್ತಕ್ಕಂಥದ್ದು. ಇದನ್ನ ಯಾರ ಕೈಗಾರ ಮೊದಲ ಸಿಕ್ಕಿದ್ರೆ ಏನಾರ ಮಾಡ್ತಿದ್ರೇನೋ, ಅದು ಸಿಗ್ಲಿಲ್ಲ ಏನೋ, ಅದು ಪತ್ರಿಜಿಯವ್ರಿಗೆ ಸಿಗ್ಬೇಕಾಗಿತ್ತೇನೋ, ಅದನ್ನ ಹೇಳಿಕ್ಕಂತ ಅವ್ರಿಗೆ ಭೂಮಿಗೆ ಬರ್ಬೇಕಾಗಿತ್ತೋ ಏನೋ. ಅದಕ್ಕೆ ಪತ್ರಿಜಿಯವರು ಬಂದು ಸಿಂಪಲ್ ಆಗಿ ಯಾರ ಜಾತಿ ಗೊಡವಿಗೆ ಹೋಗ್ಲಿಲ್ಲ, ಅವರು ಯಾವ ಮಂದಿರದ ಗೊಡವಿಗೆ ಹೋಗ್ಲಿಲ್ಲ, ಯಾವ ಮನುಷ್ಯರ ಗೊಡವಿಗೆ ಎಲ್ಲ ಮಾನವರು ಒಂದಂದ್ರು. ಆ ನಂತರ ಅಹಿಂಸಾ ಪರಮ ಧರ್ಮ ಅಂತಂದ್ರು. ಅನ್ನ ಅಂಗ ಎರಡು ನೀವೇ ನೋಡ್ಕೊಡ್ರಿ, ಜೈಸಾ ಅನ್ ವೈಸಾ ಮನ್ ಅಂತ ಹೇಳ್ತಾರ ಮಹಾತ್ಮ ಗಾಂಧೀಜಿಯವರು. ಮತ್ತೆ ಹಾಗೇನೆ ನಮಗೂ ಒಮ್ಮೆಮ್ಮೆ ಅನಿಸ್ತದೆ, ಯಾವುದು ಒಂದು ಜೀವವನ್ನು ತೆಗೆದು ನಾವು ಪ್ರಸಾದ ಅಂತ ಬಳಸ್ತೇವೆ, ಅದು ಹೇಗೆ ಪ್ರಸಾದ ಆಗ್ತೈತಿ? ಅದಕ್ಕೆ ಒಂದು ಮಾತು ಬರ್ತದೆ, ಇಸ್ಲಾಂ ಧರ್ಮ ಅದು ಅಂತಲ್ಲ, ನನಗೊಬ್ರು ಗುರುಗಳು ಹೇಳಿದ್ದು ಹೇಳ್ತೇನೆ. ಅವರು ಕಳಕಯ್ಯ ಹಿರೇಮಠ ಅಂತೇಳಿ ಸುಮ್ಮನೆ ಹಳ್ಳಿ ಒಳಗೆ ಹುಟ್ಟಿದ್ರು ಅವರು, ಹಿರೇಮ್ಯಾಗ್ಯಾರವರು. ಅವ್ರು ಹೇಳಿದ್ರು, ಏ ಮನ್ ಮೇ ಏಕ ಲಾಲಜ್ ಬೂರಾ ಬಕ್ರಿ ಹೇ. ಈ ಮನುಷ್ಯನೊಳಗ ಒಂದು ಆಶೆ ಬುರುಕ ಕುರಿ ಐತಿ. ಇಸ್ಕಾ ಸಿರ್ ಅಲ್ಲಾ ಕಾ ಸಾಮನೆ ಡಾಲ್ ಕರೋ ಕಟ್ ಕರೋ ಅಂತ ಹೇಳಿದ್ರಂತ. ಏನು? ಈ ಮನಸ್ಸಿನಲ್ಲಿ ಆಶೆ ಬುರುಕ ಕುರಿ ಐತಿ, ಈ ಕುರಿಯನ್ನ ಅಲ್ಲಾನ ಮುಂದ್ ಹೋಗ್ರಿ, ಶಿವನ ಮುಂದ್ ಹೋಗ್ರಿ, ದೇವ್ರ ಮುಂದ್ ಹೋಗ್ರಿ, ನೀವೇನಂತೀರಿ ಅಲ್ಲೇ ಇದನ್ನ ಕೊಲ್ರಪ್ಪ. ಯಾವ್ದನ್ನ? ಆಸೆಯನ್ನ. ಏ ಮನ್ ಮೇ ಏಕ್ ಲಾಲಜ್ ಬೂರಾ ಬಕ್ರಿ ಹೇ, ಇಸ್ಕಾ ಸಿರ್ ಅಲ್ಲಾ ಕಾ ಸಾಮನೆ ಕಟ್ ಕರೋ ಅಂತ ಹೇಳಿದ್ರು. ನಾವೇನೋ ತಿಳ್ಕೊಂಡಿವಿ, ನಮ್ಮಂತೆ ಬದುಕಾಕ ಹುಟ್ಟಿದಂತ ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರಾಣಿಗಳನ್ನ ನಾವು ಕೊಲ್ಲೋದು ತಿನ್ನೋದು ಎಷ್ಟು ಸರಿ? ಇದನ್ನೇ ಬಸವಾದಿ ಶಿವಶರಣರು ಹೇಳಿದ್ರು, ಕೊಲ್ಲದಿರಿ ಮನದಿಚ್ಛೆಗೆ, ಮೆಲ್ಲದಿರಿ ಬಾಯಿ ಇಚ್ಛೆಗೆ, ಸಕಲ ಜೀವಿಗಳಿಗೆ ಲೇಸನ್ನೇ ಬಯಸ್ರಿ, ದಯ ಬೇಕು ಸಕಲ ಜೀವಿಗಳಲ್ಲಿ ದಯಾ. ಅದನ್ನೇ ಪತ್ರಿಜಿಯವ್ರು ಮಾಡಿದ್ರು. ಪತ್ರಿಜಿಯವ್ರನ್ನ ನೀವೆಲ್ಲ ಇದರಲ್ಲಿ ಗುಡಾಕೇಶದ ಬಗ್ಗೆ ಹೇಳ್ತಾರೆ ಪತ್ರಿಜಿಯವರು. ಅರ್ಜುನಂದು ಒಂದು ಉದಾಹರಣೆ ತಗೊಂತಾರ. ಅರ್ಜುನ ನಿನಗ್ ಮರ್ತೈತಿ, ನನಗ್ ಮರ್ತಿಲ್ಲ. ಕೃಷ್ಣ ಹೇಳ್ತಾನ, ನಾನು ಹಿಂದೆ ಏನದೀನಿ ನೋಡು. ಅವಾಗ ಇವ ಬಿಲ್ ತಗೊಂತಾನ. ಅದಕ್ಕಿಂತ ಮೊದಲ ಅವ ದೇಹದ ಭಾಗದಾಗ ಇರ್ತಾನ, ನಮ್ಮಂಗ ಇರ್ತಾನ. ನಮ್ಮ ಅಣ್ಣತಮ್ಮರನ್ನ ಯಾಕೆ ಹೊಡಿದು, ಇದನ್ನ ಯಾಕೆ ಹೊಡಿದು ಅಂತೇಳಿ. ಅದಕ್ಕಾಗಿ ಆಪತ್ ಧರ್ಮ ಒಂದು ಪತ್ರಿಜಿಯವ್ರದ್ದು ಯಾವುದೋ ಒಂದು ಪುಸ್ತಕದಾಗ ಆಪತ್ ಧರ್ಮ ಅಂದ್ರೆ ಏನಂದ್ರ ಅದಕ್ಕೆ ಲಾಸ್ಟಿಗೆ ಕೊಟ್ಟ ಹೇಳುದು. ಅದಕ್ಕೆ ಇದು ಇಲ್ಲ ಅಂದ್ರೆ ಆ ಮಟ್ಟ ಮೀರಿದಾಗ ಅಲ್ಲಿಯವರೆಗೂ ನಾವು ಹೇಗಿರ್ಬೇಕು ಅಂದ್ರೆ ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣೆ. ಅದರ ಜೊತೆಗೆ ನಾವು ಯಾವಾಗಲೂ ನಮ್ಮ ಶ್ವಾಸದೊಂದಿಗೆ ಇದ್ದಿದ್ದೇ ಆದರೆ ಈ ಆಯುಧ ಪೂಜೆಗಳಂತ ಹೇಳ್ತಾರ. ಆಯುಧ ಪೂಜೆಗಳಂದ್ರೆ ಏನು? ಈಗ ಮೊನ್ನೆ ನವರಾತ್ರಿ ಒಳಗೆ ನಾವೆಲ್ಲ ಆಯುಧ ಪೂಜೆಗಳನ್ನ ಮಾಡಿದ್ವಿ. ಅವೆಲ್ಲ ನಮ್ಮ ಹಿರಿಯರು ತಂದು ಸಾಲಾಗಿದ್ದು ಅವೆಲ್ಲ ದೊಡ್ಡ ದೊಡ್ಡ ಕತ್ತಿ ಇವನ್ನ ಬಂದು ಪೂಜೆ ಮಾಡಿದ್ವಿ. ನಿಜವಾಗ್ಲೂ ಒಕ್ಕಲ್ಗೇರಿದ್ರ ಅಂದ್ರೆ ಒಕ್ಕಲ್ತನ ಸಾಮಾನ ಗೌರವಿಸ್ರಿ. ಅದರ್ಲಿಂದ ನಾವು
ಹೊಲಕ್ಕೆ ಹೋಗಿ ಅದನ್ನ ನಿಜವಾದ ಗಿಡಗಳು. ನಿಮ್ಮ ಕಣ್ಣು, ಕಿವಿ, ಮೂಗು, ಪಂಚೇಂದ್ರಿಯ ಎಲ್ಲ ಏನದಾವಲ್ಲ, ಕೈ ಎದಕ್ ಬಳಸ್ಬೇಕು, ಕಾಲ್ ಎದಕ್ ಬಳಸ್ಬೇಕು, ಬಾಯಿ ಎದಕ್ ಬಳಸ್ಬೇಕು, ನೋಡುವುದು, ಕೇಳೋದು, ಇವು ಎಲ್ಲ ಅದಾವಲ್ಲ, ಇವ ಆಯುಧ ರೀ. ಇದರ್ಲಿಂದನ ಜಗತ್ತೊಳಗ ಪರಮಾಣು ಯುದ್ಧಗಳಾಗಕತ್ತಾವು. ಇದರ್ಲಿಂದನ ದ್ವೇಷ, ಅಸೂಯೆಗಳು ಹುಟ್ಟುತ್ತಾ ಇದ್ದಾವು. ಎಲ್ಲಿ ಅಂದ್ರೆ ಇಲ್ಲಿ ನಾವು ಇವುಗಳನ್ನೆಲ್ಲ ನಿಯಂತ್ರಣ ಮಾಡಬೇಕಾದ್ರೆ ಪತ್ರಿಜಿಯವರ ಜ್ಞಾನ ಮಾರ್ಗ ಅವಶ್ಯ. ಅದಕ್ಕ ನಮ್ಮಲ್ಲೇ ಏನ್ ಇರ್ಬೇಕು ಅಂತಂದ್ರ ಮಹಾತ್ಮರು ಏನ್ ಹೇಳಿದ್ರು ಅಂತ ತಿಳ್ಕೊಬೇಕು. ತಿಳ್ಕೊಂಡು ಅವ್ರು ಹೆಂಗ ಬದುಕ್ತಾರ ನೋಡ್ತಿರ್ಬೇಕು. ಅವ್ರು ಹೋದಲ್ಲಿ ನೋಡ್ಬೇಕು, ಅಬ್ಸರ್ವ್ ಮಾಡ್ಬೇಕು, ನಿರೀಕ್ಷಣೆ ಮಾಡ್ರಿ. ಅದಕ್ಕೇನೈತಿ? ದುಡ್ಡು ಕೇಳ್ಯಾರ? ಇಲ್ಲ. ದುಡ್ಡು ಮಾಡ್ಯಾರ? ಇಲ್ಲ. ಮತ್ ಇಂಥವ್ರ ಮನಿಗ್ ಬರ್ತೀನಿ ಅಂದಾರ? ಇಲ್ಲ. ಯಾರ್ ಕರಿತೀರಿ, ಎಲ್ಲಿ ಕರಿತೀರಿ, ಅವ್ರದ್ದೇನು, ಅವ್ರಿಗೆ ಇಷ್ಟವಾಗಿದ್ದೇನು ಅಂದ್ರೆ ನೀವು ಧ್ಯಾನ ಮಾಡ್ಬೇಕು. ಮುಂದೆ ನಿಮ್ಮ ಮನೆಗೆ ಬಂದು ತಾವೇ ಸ್ವತಃ ನಿಂತು ಅಡಿಗೆಯನ್ನ ಅವ್ರು ಯಾಕೆ ಬಳಸ್ತಿದ್ರು, ಯಾಕೆ ಮಾಡ್ತಿದ್ರು ಅಂದ್ರೆ ಮಹಾತ್ಮರ ಹಸ್ತಗಳು ಪುರುಷ ಮಣಿಗಳಾಗಿರ್ತವೆ. ಪುರುಷ ಮಣಿ ಅಂತಾರೆ ಅವಕ್ಕೆ. ಅವ್ರು ಏನೊಂದು ಮುಟ್ಟಿ ಕೊಡ್ತಾರೆ, ನಿಮ್ಮಲ್ಲಿರ್ತಕ್ಕಂಥ ಕರ್ಮಗಳು ಕಳಿತಾವೆ, ನನ್ನಲ್ಲಿರ್ತಕ್ಕಂಥ ಕರ್ಮಗಳು, ದುರ್ನಡತೆಗಳು ಕಳಿತಾವೆ. ಯಾಕಂದ್ರೆ ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಶರಣಿಗೆ ಲೆಕ್ಕವೇ ಇಲ್ಲ. ನಾವೇನ್ ಸ್ವಲ್ಪ ತಪ್ಪು ಮಾಡಿವ? ನುಡಿಯಲ್ಲಿ ಮಾಡಿವಿ, ನಡಿಯಲ್ಲಿ ಮಾಡಿವಿ. ಮತ್ತ ಇರುವಿ 84 ಲಕ್ಷ ಜೀವರಾಶಿಗಳು ನಾವು ದಿನ ಎಷ್ಟು ತುಳಿತೀವಿ, ಎಷ್ಟಿಲ್ಲ. ಇದೆಲ್ಲ ಎದರ್ಲಿಂದ ಆಕತಿ ಅಂದ್ರ ನಮ್ಮ ಅರಿವು ಇರಲಾರ್ದಕ್ಕ. ಏನ್ರಿ? ಈಗ ದವಾಖಾನಿಗೆ ಹೋಗ್ತಾರ, ಅಲ್ಲಿ ಮೂರ್ಛೆ ಹೋಗಿರ್ತದೆ. ಮೂರ್ಛೆ ಹೋದಾಗ ಪೇಷಂಟ್ಗೆ ಏನ್ ಹೇಳ್ತಾರ ಡಾಕ್ಟರ್ ಅಂತಂದ್ರೆ, ನಾವೀಗ ಏನು ಹೇಳಕ್ ಆಗಂಗಿಲ್ಲ, ಅದು ಇಷ್ಟೊತ್ತಿಗೆ ಬರ್ತದೆ, ಹಿಂಗ ಇಂಜೂರ್ ಅದ. ಅಲ್ಲಿ ಪ್ರಜ್ಞೆ ಬರ್ಲಿ ಅಂತ ಹೇಳಿ ದವಾಖಾನೆ ಮಾಡ್ತಾರ. ಇಲ್ಲಿ ಏನಿದಲ್ಲ, ಪ್ರಜ್ಞೆ ಇರ್ತದೆ, ಅದು ಬರುದು ಬೇಕಾಗಿಲ್ಲ. ಅದು ನೀವು ಎಚ್ಚರ ಸ್ಥಿತಿಯಲ್ಲಿದ್ದು ಜ್ಞಾನದೊಂದಿಗೆ ಹೋಗ್ರಿ, ನಿದ್ದೆ ಮಾಡ್ಬೇಡ್ರಿ. ಅಲ್ಲೇ ಅದು ಹೊಳ್ಳಿ ಇಷ್ಟು ತಾಸಿಗೆ ಅಂತ ಬರ್ತದೆ. ಅಥವಾ ಈಗ ಒಂದ್ ಯಾವ್ದಾದ್ರು ಹುಚ್ಚ ಹಿಡಿತು ಅಂತಂದ್ರೆ ಅದಕ್ಕೆ ಬಿಡಿಸ್ಲಿಕ್ಕೆ ಗುಳಿಗೆ ಕೊಡ್ತಾರೆ, ಅದು ಸ್ವಲ್ಪ ದಿನದಲ್ಲಿ ಬಿಡ್ತದೆ. ಅದಕ್ಕೆ ಖಿನ್ನತೆಗೆ ಒಳಗಾಗ್ಯಾರ ಅಂತಾರೆ, ಇನ್ನೊಂದ್ ಅಂತಾರ, ಏನೋ ಅನ್ಲಿ. ಆದರೆ ಈ ಜ್ಞಾನದ ಹುಚ್ಚು ಯಾರಿಗೆ ಹಿಡ್ತದೆ, ಅವರ ಜೀವನದುದ್ದಕ್ಕೂ ಮುಂದೆ ಈ ದೇಹವನ್ನು ತ್ಯಜಿಸಿದಾಗೂ ಕೂಡ ಅವರೊಂದಿಗೆ ಜ್ಞಾನ ರತ್ನವಾಗಿ ಹೋಗಿಬಿಡ್ತದೆ. ನೀವು ಇಲ್ಲಿಂದ ನಾನು ಏನಾರ ತಗೊಂಡು ಹೋಗ್ತೀನಿ ಅಂತಂದ್ರೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರ, ನಿನ್ನೊಡವೆ ಎಂಬುದು ಜ್ಞಾನ ರತ್ನ ಕೇಳ ಗುಹೇಶ್ವರ ಅಂತ ಹೇಳ್ತಾರ. ಹಂಗ ಪತ್ರಿಜಿಯವರು ಇದನ್ನ ಏನ್ ಹೇಳಿದ್ರು ಅಂತಂದ್ರ, ನೀನು ಜ್ಞಾನ ಮಾಡ್ತಿದ್ದಿ ಅಂದ್ರ ನೀನು ಅದೃಷ್ಟವಂತ, ಭಾಗ್ಯಶಾಲಿ ಅಂತಾರ ಅವ್ರು. ನಿನಗ್ ಜ್ಞಾನನ ಗೊತ್ತಿಲ್ಲ, ಜ್ಞಾನ ಮಾಡೋದಿಲ್ಲ ಅಂದ್ರ ನಿನ್ನಂತ ದೌರ್ಭಾಗ್ಯ ವ್ಯಕ್ತಿ, ನಿನ್ನಂತ ನಿರ್ಭಾಗ್ಯ ವ್ಯಕ್ತಿ, ನಿನ್ನಂತ ಕೆಟ್ಟವ ಮತ್ತೊಬ್ಬ ಯಾರು ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಇಷ್ಟೊಂದು ವರ್ಷಗಳು ನಾವು ಎಷ್ಟು ಆದಿ ಅನಂತವಾಗಿ ಈ ಸಂವತ್ಸರದೊಳಗೆ ಇದ್ರೂ ಸಹಿತ ಇಷ್ಟೊಂದು ಜನತೆಯಲ್ಲಿ ಆಹಾಕಾರವಾಗಲಿ ಮತ್ತು ಮೇಲು ಕೀಳಾಗಿರ್ಲಿ ಮತ್ತು ಯಾವುದೇ ಜಂಜಡಗಳು ಆಗಬಾರದು, ನಡಿಬಾರದು. ಯಾಕೆ ನಡೀತದೆ ಅಂದ್ರೆ ಅದೆಲ್ಲ ಅಜ್ಞಾನದಿಂದಾಗಿ. ಯಾರು ಜ್ಞಾನಿಗಳು, ಈ ಜಗತ್ತ ಜ್ಞಾನಿಗಳಾದ್ರೆ ಎಲ್ಲಿ ನ್ಯಾಯ ಇರ್ತದೆ, ಎಲ್ಲಿ ಕೋರ್ಟ್ ಇರ್ತದೆ, ಎಲ್ಲಿ ಕಚೇರಿ ಇರ್ತದೆ? ಅದಕ್ಕೆ ಬಸವಣ್ಣವ್ರದ್ದು ಒಂದೇ ತತ್ವ, ಮೊದಲನೇದ್ದೇ ಹೇಳಿದ್ರು ಅವರು, ಕಳಬೇಡ ಕೊಲಬೇಡ ಅಂತ ಹೇಳಿ. ಅದು ಒಂದು ವಚನ ಸಂಪೂರ್ಣವಾಗಿ ನಾವು ನಡೆದು ಬಿಟ್ರೆ ಏನೂ ಬೇಕಾಗಿಲ್ಲ. ಹಾಗೆ ಪತ್ರಿಜಿಯವರು ಏನ್ ಹೇಳಿದ್ರು, ನಿಮ್ಮ ಶ್ವಾಸ ನೀವು ಧ್ಯಾಸ ಮಾಡ್ತಾ ಹೋದ್ರೆ ಒಂದು 41 ದಿನಕ್ಕೆ ನಮ್ಮ ಈ ಒಳಗಿರ್ತಕ್ಕಂಥ ನರಗಳು ಅನೇಕವುಗಳು ಧ್ಯಾನ ಮಾಡದೇ ಇದ್ರೆ ಅವು ಓಪನ್ ಆಗಿರಂಗೆ ಇಲ್ಲ, ಅವು ಹಾಗೆ ಇರ್ತವೆ. ಅವು ಐತಂತನೂ ಗೊತ್ತಿಲ್ಲ, ನಮಗ್ ಬಿಟ್ಟೈತಿ ಅಂತನೂ ಗೊತ್ತಿಲ್ಲ. ಈ ಕುಂಡಲಿಯ ಮಾರ್ಗ ಬರ್ತದೆ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞೆ ಅಂತ ಹೇಳ್ತೀವಿ. ಇವು ಜ್ಞಾನ ಬರ್ಲಿಲ್ಲ ಅಂದ್ರೆ ಇವು ನಮ್ಮ ಮೈಯಾಗ ಅದಾವನ್ರಿ ಅಂತ ಎಷ್ಟೊಂದ ಮಂದಿ ಕೇಳ್ತಾರ. ನಾನು ಇಲ್ರಿ ಅವು ಫೋಟೋದಾಗ ಅದಾವ ಅಂತ ಹೇಳ, ನಿನ್ನ ಹತ್ರ ಇದ್ವು ಅವು, ನನ್ನ ಹತ್ರ ಇದ್ವು ಅವು ಯಾವಾಗ ಆಗ್ತಾವ ಅಂದ್ರ ಅವ್ರಿಗೆ ಕಾಲಜ್ಞಾನ. ಬ್ರಹ್ಮೇಂದ್ರ ಸ್ವಾಮಿಗಳದು, ವೀರ ಬ್ರಹ್ಮೇಂದ್ರ ಸ್ವಾಮಿಗಳದು ಅವ್ರದ್ದು ಕಾಲಜ್ಞಾನ ಬರೀತಾರೆ. ಇಂತಿಂತ ಸಂವತ್ಸರದೊಳಗೆ ಹಿಂಗ ಆಗ್ತದೆ ಅಂತ. ಅದನ್ನೆಲ್ಲ ಯಾರು ಬರೆಸಿದ್ರು, ಅವ್ರು ಎಲ್ಲಿಂದ ಬರೆದ್ರು? ದೇವಿಯನ್ನ ಸಾಕ್ಷಾತ್ಕರಿಸ್ಕೊಂಡು ಕುಂತು ಮುಂದ ಇಂಥವ್ರ ಆಡಳಿತ ಮಾಡ್ತಾರ, ಇಂತಿಂತದಾಕತಿ ಈ ಜಗತ್ತಿನೊಳಗೆ ಹಿಂಗ
ಒಕ್ಕರ್ಸ್ತತಿ ಇಂತಿಂತವ್ರು ಬರ್ತಾರ ಕಾಲ ಜ್ಞಾನಿ ಬ್ರಹ್ಮೇಂದ್ರ ಸ್ವಾಮಿ ಅಂತಾರ, ಯೋಗಿ ನಾರಾಯಣ ಅಂತಾರ ಅವ್ರು. ಅಂತಹ ಈ ವಚನಗಳನ್ನು ಬರೆದ್ರಲ್ಲ ಬಸವಣ್ಣವರು, ಅವ್ರು ಇಲ್ಲಿಂದ ಬರೆದ್ರು. ಅವರೆಲ್ಲ ಶಿವಯೋಗ ಸಾಧನೆಯನ್ನ ಮಾಡಿಕೊಂಡು ಎಲ್ಲರೂ ಆತ್ಮಜ್ಞಾನಿಗಳಾಗಿದ್ರು. ಈ ಯಾವುದೇ ನೀವು ಧರ್ಮ ಕರ್ಮ ಏನೇ ಮಮಕಾರ ಏನೇ ಮಾಡ್ತೀನಿ ಅಂದ್ರೆ ಒಂದ್ ಹೇಳ್ತಾರ ಷಣ್ಮುಖ ಶಿವಯೋಗಿಗಳಂತಾರು. ಅದನ್ನೇ ನಮ್ಮ ಇವ್ರು ಹೇಳಿದ್ದು ಪತ್ರಿಜಿಯವರು. ಮರಣವೇ ಮಹಾನವಮಿ ಅಂತ ಶಿವಶರಣರು ಹೇಳ್ತಾರೆ ಬಸವಣ್ಣವ್ರು. ಅದನ್ನೇ ಪತ್ರಿಜಿಯವರು ಡೆತ್ ಈಸ್ ಸೆಲಿಬ್ರೇಷನ್ ಅಂತಂದ್ರು. ಚಾಕ್ಲೇಟ್ ಹಂಚಿದ್ರು ಅವ್ರು. ನಾನಂತರೂ ನನ್ನ ಇಷ್ಟೊಂದು ವಯಸ್ಸಿನ ಫಸ್ಟ್ ಚಾಕ್ಲೇಟ್ ಅದನ್ನ ತಿಂದೀನಿ, ನೋಡಿನಿ. ಒಬ್ಬ ಸಂತ ಬೆಳಕಿನಲ್ಲಿ ಬೆಳಕಾದ ದಿನ ತಿಂದಿದ್ದಂದ್ರ ಪತ್ರಿಜಿಯವ್ರದ್ದು. ಅದಕ್ಕಿಂತ ಮೊದಲು ನೋಡೇ ಇರ್ಲಿಲ್ಲ. 12ನೇ ಶತಮಾನದ ಮರಣವೇ ಮಹಾನವಮಿ ಅಂತೇಳಿ ಎಳಿಯೂಟಿ ಆದಾಗ ಶರಣರು ಹೇಳಿದ್ರು. ಬಟ್ ಅವಾಗ ನಾವು ಇರ್ಲಿಲ್ಲ, ಕೇಳಿದ್ವಿ, ಅದು ಸತ್ಯ ಕೂಡ. ಅದನ್ನ 21ನೇ ಶತಮಾನದಾಗ 12 21 ಉಲ್ಟಾ ಮಾಡಿದ್ರಲ್ಲ, ಅಲ್ಲೇ 12 ಇಲ್ಲಿ 21ಕ್ಕೂ ಅವರೇ ಬಂದ್ರು. ಯಾರು ಬಂದ್ರು? ಮಹಾತ್ಮರು ಬಂದ್ರು. ಅದಕ್ಕ ಮಹಾತ್ಮರು ನಮ್ಮ ಬಸವಣ್ಣ ಬ್ಯಾರೆ, ಅಲ್ಲಮ್ಮ ಬ್ಯಾರೆ, ಯೇಸು ಬ್ಯಾರೆ, ವಿವೇಕಾನಂದ್ರ ಬ್ಯಾರೆ, ಶಂಕರಾಚಾರ್ಯ ಬ್ಯಾರೆ, ಮಧ್ವಾಚಾರ್ಯ ಬ್ಯಾರೆ, ಭಾಗವತ ಬ್ಯಾರೆ, ವಚನ ಬ್ಯಾರೆ, ಆಚರಣೆ ಬೇರೆ. ಇವೆಲ್ಲವೂ ಸುಡ್ರಿ, ಎಲ್ಲದು ಒಂದೇ. ಧರ್ಮ ಒಂದು, ಆಚರಣೆ ವಿವಿಧ. ಎಲ್ಲ ಧರ್ಮಗಳ ತಳಗ ಹರಿತಕ್ಕಂತ ನದಿನೂ ಹೋಗಿ ಸಾಗರ ಸೇರ್ತದೆ, ಮೇಲ್ಮುಖ ಮಾಡಿ ಹರಿತಕ್ಕಂತ ನದಿನೂ ಹೋಗಿ ಸಾಗರನ ಸೇರ್ತದೆ. ಮತ್ ಇದರಲ್ಲಿ ಪತ್ರಿಜಿಯವ್ರು ಏನಿದ್ರು ಅಂದ್ರೆ ಎಲ್ಲ ಪುಸ್ತಕಗಳನ್ನ, ಎಲ್ಲರ ತತ್ವಗಳನ್ನ ಅವ್ರು ಓದಿ ತಿಳ್ಕೊಂಡು ಅವ್ರಿಗೆ ಹೇಳಲಿಕ್ಕೆ ತಮ್ಮ ಪಕ್ಕದಲ್ಲೇ ಕುಂದರ್ಸಿ ನೀವೇನ್ ಹೇಳ್ತೀರಿ ಹೇಳ್ರಿ ಅಂತ ಹೇಳಿ ಸಹನ ಏನು ಒಂದು ಸಮಾನತೆಯನ್ನ ಪತ್ರಿಜಿಯವ್ರು ಕೊಡ್ತಿದ್ರು. ಆ ದೃಷ್ಟಿ ಒಳಗ ನಮ್ಮದೊಂದು ತತ್ವ ಐತಂದ್ರೆ ಇನ್ನೊಂದು ತತ್ವನ ಬರಗೊಡುದಿಲ್ಲ. ಅಲ್ಲಿ ಒಳಗ ನೀನು ಕಣ್ಣು ಮುಚ್ಚ ಕುಂದಿರ್ತಿ ಅಂದ್ರ ನಮ್ದ್ರೊಳಗ ಬಾ, ಇಲ್ಲ ಅಂದ್ರೆ ಇಲ್ಲ. ಮತ್ ಇನ್ನೊಂದ್ ಕಡೆ ಇರ್ತೈತಿ, ನೀ ಹಿಂಗ ಆಚರಣೆ ಹಾಕೊಂಡಿದ್ರ ಬರ್ಬೇಕಂದ್ರ ಇಲ್ಲಿ ನಡಿತೈತಿ, ಇಲ್ಲ ಅಂದ್ರೆ ಇಲ್ಲ. ಆದ್ರ ಪತ್ರಿಜಿಯವ್ರದ್ದು ಹಂಗಲ್ಲ, ಎಲ್ಲಾರದು ತಿಳ್ಕೊ, ಆ ನಂತರ ನಂದು ನೋಡು, ನಿನಗೆ ಏನ್ ಚಲೋ ಅನಿಸ್ತೈತಿ ಅದ್ ಮಾಡಂದಾಗ ಕಾಯಿಲ್ಲ ಕರ್ಪ್ರಿಲ್ಲ ಏನೂ ಇಲ್ಲ ಎಂತೂ ಇಲ್ಲ. ನಿಮ್ಮ ಮನ್ಯಾಗನ ಇದ್ದಿದ್ರೊಳಗನ ಎಲ್ಲವನ್ನ ಜಗತ್ತನ್ನ ನಿನ್ನ ಮನೆಗ್ ಕರೆಸುವಂತೆ ಜಗತ್ನ್ಯಾಗ ಇರ್ತಕ್ಕಂಥ ಭಗವಂತನ ನೀನ ಹಾಕಿ ಅಂತಂದ್ರ ಮತ್ ಇದನ್ನ ಪತ್ರಿಜಿಯವರು ಹೇಳಿದ್ರಲ್ಲ ಎಷ್ಟೊಂದು ಸರಳವಾಗಿದ್ದು. ಈಗ ಅವ್ರದ್ದು ಯೂಟ್ಯೂಬ್ ನಲ್ಲಿ ಅನೇಕ ಬರ್ತದೆ, ಅವನ್ನೆಲ್ಲ ಅವ್ರ ಮಕ್ಕಳು ಇದನ್ನ ಎಲ್ಲ ನಾ ಹೇಳ್ಕೊಂತ ಕುಂತ್ರಿ ಬೇರೆ. ಬಟ್ ಅವ್ರನ್ನ ನಾನ್ ಹ್ಯಾಗ ನೋಡಿದ್ದೆ, ಅವ್ರು ಹೇಗಿದ್ರು ಅಂತ ಕಲ್ಪನೆಯಲ್ಲಿ ಅವರ ಬದುಕನ್ನ ನಿಮ್ ಮುಂದೆ ಅನಾವರಣಗೊಳಿಸ್ತಾ ಇದ್ದೀನಿ. ಬಹಳ ಸಹಜತೆಯಲ್ಲಿ ಬದುಕಿದ್ರು. ಮತ್ತ ಅವ್ರಿಗೆ ಬಹಳ ದುಃಖ ಇತ್ತು. ಏನಂದ್ರ ಅವ್ರು ಹೇಳ್ಕೊಳ್ಳಾರ್ದು ಒಂದು ದುಃಖ ಅಂದ್ರ ಎಲ್ಲರೂ ಜ್ಞಾನಿಗಳಾಗ್ಲಾರ್ದು ಬಹಳ ದುಃಖ ಇತ್ತು ಅವ್ರಿಗೆ. ಯಾಕೆಂದ್ರೆ ನಿಮಗೆ ಒಂದು ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿ ಬಂದು ಅದನ್ನ ತ್ಯಜಿಸಿ ಮೂರ್ತಿ ಆಚರಣೆಗಳನ್ನು ಧಿಕ್ಕರಿಸಿ ಮಂತ್ರ ಷೋಡೋಪಚಾರಗಳನ್ನು ಧಿಕ್ಕರಿಸಿ ಹೇಳೋದೈತಲ್ಲ, ಈ ತಾಕತ್ತು ಎಲ್ಲರಿಗೂ ಬರುವುದಿಲ್ಲ. ಇದು ವಿಶೇಷವಾಗಿ ಮಾತ್ರ ಬಂದಿರ್ತಾರೆ ಇವರು. ಅದೇ ಲೋಕದಂತೆ ಬಾರರು ಲೋಕದಂತೆ ಹೋರರು ನೋಡಯ್ಯ ಅಂತ ಶರಣರು ಹೇಳ್ತಾರಲ್ಲ, ಹಂಗ ಇವರು ಎಲ್ಲರೂ ಬಂದಂಗ ಬರಂಗಿಲ್ಲ, ಎಲ್ಲರೂ ಹೋದಂಗ ಹೋಗಂಗಿಲ್ಲ. ಅದಕ್ಕ ವಿಶೇಷವಾದಂತ ಶಕ್ತಿಯನ್ನು ಪಡ್ಕೊಂತಾರ. ಮತ್ತೆ ನನ್ನ ಕಾಲುಗಳನ್ನ ನಮಸ್ಕಾರ ಮಾಡೋದು ಬ್ಯಾಡ ಅಂತಾರ ಅವರು. ಅದ್ರೊಳಗ ಒಂದು ವಿಶೇಷ ಐತಿ. ಅವರು ದೊಡ್ಡವರು ನಿಮ್ಮಲ್ಲಿನೂ ಆ ಒಂದು ದೊಡ್ಡ ದೈವತ್ವವನ್ನ ಕಂಡು ನೀವು ಹಾಗಿರ್ಬೇಕಂತ ಬಯಸಿದ್ರು. ಆದ್ರೆ ನೀವು ಕೊಡ್ತಕ್ಕಂಥ ಗೌರವ, ನಾ ಕೊಡ್ತಕ್ಕಂಥ ಗೌರವ, ಅದನ್ನ ಅವ್ರು ದೊಡ್ಡವ್ರು ಬ್ಯಾಡ ಅನ್ನಂಗಿರ್ಬೇಕು. ನಾವು ಮತ್ತೆ ಅದನ್ನ ಕೊಡ್ತಿರ್ಬೇಕು. ಆ ಭಾವದೊಳಗೆ ನಾವು ಹೆಂಗಿರ್ಬೇಕು ಅಂತಂದ್ರ ಅದು ಧ್ಯೇಯವಾಗಿ ಬಿದ್ದು ಒಳ್ಳಾಡೋ ಭಾವನೆ ಇರಬಾರ್ದು. ಆತ್ಮಿಕ ಭಾವನೆಯಲ್ಲಿ ನಾವು ಸಮರ್ಪಣಾ ಶರಣಾಗತಿ ಶರಣಾರ್ಥಿ ಸ್ಥಿತಿ ಒಳಗ ನಾವ್ ಇರ್ಬೇಕು. ಶರಣಾಗತಿ ಸ್ಥಿತಿ, ಶರಣು ಸ್ಥಿತಿ ಅಂದ್ರೆ ಏನು? ನನ್ನ ಆತ್ಮ, ನಾನು ನನ್ನ ಆತ್ಮಕ್ಕೆ ಹೇಗೆ ಬಗ್ತೀನಿ ಹಾಗೆ ನನ್ನ ಎದುರಿಗೆ ಇರ್ತಕ್ಕಂಥದ್ದು ಏನು, ಅದು ಶರಣು, ನಾನು ಶರಣು, ಇದು ಶಿವಶರಣಿ, ಇದು ಶಿವಶರಣ. ಹೀಗೆ ಮಾಸ್ಟರ್ ಅಂತ ಶಬ್ದ ಬದುಕೆ ಮಾಡಿದ್ರು ಪತ್ರಿಜಿಯವರು. ವಾಟ್ ಈಸ್ ದಿ ಮೀನಿಂಗ್ ಆಫ್ ಮಾಸ್ಟರ್? ಅದು ಮಾಸ್ಟರ್ ಅಂತಕ್ಕಂಥದ್ದು ಭಾರಿ ಗೌರವಯುತವಾಗಿ ಬಳಸ್ತಕ್ಕಂಥ, ಅದನ್ನ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಅದು ಅನ್ಲಿಮಿಟೆಡ್ ಆಗಿರ್ತಕ್ಕಂಥ ವರ್ಡೇ. ಏನ್ರಿ 1808 ಹಚ್ಕೊಳ್ಳೋದ್ ನಂತರ
ಮಾಸ್ಟರ್ ಅಂತಕ್ಕಂಥದ್ದು ನೋಡ್ರಿ, ಅದನ್ನ ಶಿಕ್ಷಕ ಅಂತ ತಿಳ್ಕೊಂತಿರೋ ಅಥವಾ ನನಗ ಹೇಳಿದವರು ಅಂತ ತಿಳ್ಕೊಂತಿರೋ, ನನಗ ಸಮಾನತೆ ಕೊಟ್ಟರು ಅಂತ ತಿಳ್ಕೊಂತಿರೋ, ಬೈಫರ್ಕೇಶನ್ ಇಟ್ ಮಾಸ್ಟರ್ ಮೀನಿಂಗ್ ಇದು ಲ್ಯಾಟಿನ್ ಪದದಿಂದ ಬಂತು, ಹೇಗ್ ಬಂತು ಇದನ್ನೆಲ್ಲ ನೋಡ್ತಾ ಹೋಗಿ ಅವರು ಸಣ್ಣ ಶಬ್ದ ಬಳಸಲಿಲ್ಲ. ಇದನ್ನ ಯಾಕೆ ಈ ತರ ಮಾಸ್ಟರ್ ಬಳಸಿದ್ರ ಅಂದ್ರೆ, ಇವತ್ತಿನ ದಿನಮಾನದಲ್ಲಿ ವಸ್ತು ಸ್ಥಿತಿಯಲ್ಲಿ ವಾಸ್ತವದಲ್ಲಿ ಈ ಜಗತ್ತಿಗೆನೆ ಮಾಸ್ಟರ್ ಅಂತಕ್ಕಂಥದ್ದು ಐಡೆಂಟಿಫಿಕೇಶನ್ ನೀವು ಆಗ್ಬೇಕು ಅನ್ನೋ ಉದ್ದೇಶ ಮತ್ತು ಎಲ್ಲರ ಸರ್ವ ಜಾತಿಯ ಸರ್ವ ಧರ್ಮಕ್ಕೂ ಸರ್ವ ದೇಶಕ್ಕೂ ಇದನ್ನೊಂದು ಸಿಂಪ್ಲಿ ಆಗಿ ಬಳಸ್ಬೋದು ಈ ವರ್ಡ್. ಶಿವಶರಣರು ಅಂತಂದ್ರೆ ನನ್ನ ಹತ್ರ ಗೊತ್ತಿರ್ತೈತಿ, ಮತ್ ನಾ ಹೇಳ್ಬೇಕಲ್ಲೇ ಇದು ವಾಟ್ ಈಸ್ ದ ಮೀನಿಂಗ್ ಆಫ್ ಶಿವಶರಣರು. ಶಿವ ಅಂದ್ರ ನೀನು, ಶರಣ ಅಂದ್ರ ಅದಕ್ಕೆ ಶರಣಾಗತಿ ಆಗಿರುವ ಹಿಂಗ. ಅದಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಬೋಧನೆಯನ್ನ ನಾವ್ ಅರ್ಥ ಮಾಡ್ಕೋಬೇಕು. ಮಾಸ್ಟರ್ ಅಂದ್ರೆ ನಾನು ಎಂದ್ ಹೋದೆ ಅವತ್ತನ ನನ್ನ ಗುರು ಅಂತ ಒಪ್ಕೊಂಡ್ರ ಅವ್ರು. ಈ ಒಂದು ಅಂತಃಕರಣದ ಪತ್ರಿಜಿಯವರ ಶಬ್ದಗಳನ್ನ ಅರ್ಥ ಮಾಡ್ಕೊಳ್ಳಿ. ನೀನು ಕೂಡ ಮಾಸ್ಟರಯ್ಯ, ನೀ ಗುರು ಅಂದ್ರೆ ನೀನು ಕೂಡ ಗುರು ಅಯ್ಯ ಅಂತಿದ್ರು ಅವ್ರು. ಏನ್ರಿ, ನೀವು ಮಾತನಾಡುವ ದೇವ್ರು, ಹೌದಪ್ಪ ನೀನು ಮಾತನಾಡುವ ದೇವ್ರು, ನೀವು ನಡೆದಾಡೋ ದೇವಲ್ಲ, ನೀನು ಕೂಡ ಅದೇ ಕಣಯ್ಯ ಅಂತಂದ್ರ ಅವ್ರು. ಹಾಗೆ ಯಾರಲ್ಲಿ ಇರ್ತದೆ ಅಂದ್ರೆ, ಯಾರು ತಮ್ಮ ಎಲ್ಲವನ್ನ ಜಂಜಾಟಗಳನ್ನ ಬಿಟ್ಟು ಕಳಚಿ ಅದನ್ನ ಡಿಟ್ಯಾಚ್ ನಲ್ಲಿ ಇರ್ತಾರೆ. ಅಟ್ಯಾಚ್ ಕಾಣ್ತಿತ್ತು ಆದ್ರೆ ಯಾವೂ ಇರೋದಿಲ್ಲ ಅವ್ರಿಗೆ. ಏನ್ರಿ, ಆ ಮಾಟದಲ್ಲಿ ಆ ಕೂಟದಲ್ಲಿ ತಾನಿಲ್ಲದಂತೆ ಇರುವ ಸ್ಥಿತಿ ಅದು ಪತ್ರಿಜಿಯವರಿದ್ರು. ಅದಕ್ಕೇನೆ ಪತ್ರಿಜಿಯವರು ಇಷ್ಟೊಂದು ನಮಗೂ ನಿಮಗೂ ಎಲ್ಲರಿಗೂ, ಮತ್ತೆ ಅವರು ಓದಿರ್ತಕ್ಕಂಥ ಪುಸ್ತಕಗಳನ್ನ ದೊಡ್ಡ ದೊಡ್ಡ ಈ ಏನ ಗ್ರಂಥಗಳದಾವು ಅವನಿಷ್ಟೇ ಒಂದು ಅಂಕ್ಲಿಪಿ ಮಾಡ್ತಿದ್ರು ಅವ್ರು. ಅದರೊಳಗೆ ಇಡೀ ಆ ಗ್ರಂಥದ್ದ ಇರ್ಬೇಕು. ಅವ್ರು ಎಲ್ಲವುಗಳನ್ನು ಓದ್ಕೊಂಡು ಇಂತಿಂತ ದೊಡ್ಡ ದೊಡ್ಡ ಗ್ರಂಥಗಳನ್ನ ಭಗವದ್ಗೀತೆ ಇರ್ಲಿ, ಗೀತಾಸರ್ಲಿ ಎಲ್ಲವುಗಳನ್ನ ಅದರ ತಾತ್ಪರ್ಯ ಒಂದು ಅಂಕ್ಲಿಪಿ ಹೇಳಿದಂಗೆ ಹೇಳ್ತಿದ್ರು. ಅಷ್ಟೇ ಅಂಕ್ಲಿಪಿ ನಮಗೆ ಯಾಕೆ ಕೊಡ್ತಿದ್ರು ಅಂದ್ರ, ನಂಬುದು ಯಥಾಮತಿ ಸ್ಥಿತಿ ಎಷ್ಟೈತಿ ಅಷ್ಟರೊಳಗೆ ಪೂರ ನೀ ತಿಳ್ಕೊಂಡಿರ್ಬೇಕು ಅವ್ರನ್ನ. ಇದಕ್ಕ ಯಥಾಮತಿ ಸ್ಥಿತಿ ಅಂತಾರ. ಈ ಒಂದು ಅದ್ಭುತ ಜಾಣ್ಮೆ ನಮ್ಮ ಪತ್ರಿಜಿಯವರಲ್ಲಿತ್ತು. ಏನ್ರಿ, ಅದಕ್ಕ ಈ ಸಂಪೂರ್ಣ ರಾಮಾಯಣ ಹೇಳೋದು ಬೇರೆ, ಮಜ್ಗೆ ಪೂರ್ತಿ ರಾಮಾಯಣ ಅಂತಾರಲ್ಲ, ಇದನ್ನ ಕೇಳಿರೇನು? ನಾ ಶಾಲೆಗೆ ಹೇಳ್ತಿದ್ದೆ. ಹಾಗೆ ಅವನ್ನೆಲ್ಲ ಮಜ್ಗೆ ಪೂರ್ತಿ ನಮಗೆಲ್ಲ ಜ್ಞಾನವನ್ನು ತಿಳಿಸಿಬಿಟ್ರ ಅವ್ರು ಬೇಕಾದ ಪುಸ್ತಕ ಓದ್ರಿ ನೀವು, 2 ಮಾತಿನಾಗ ಅರ್ಥ ಆಗ್ಬಿಡ್ತಾರ ಅವ್ರು ನಿಮಗ್. ಅಷ್ಟೊಂದು ದೊಡ್ಡ ದೊಡ್ಡ ಗ್ರಂಥಗಳನ್ನ ಓದಿ 1,60,000 ಅಂತ ನಾ ಕೇಳಿದೀನಿ. ಮತ್ತ ಅವ್ರು ಓದಿದ್ದು ಕೂಡ. ಮತ್ತ ಅವ್ರು ಒಂದು ಸ್ಟೈಲ್ ಮಾಡ್ತಿದ್ರು ಯಾವಾಗ್ಲೂ ಪತ್ರಿಜಿಯವ್ರು, ಸ್ಟೇಜ್ ಮ್ಯಾಗ ಹಿಂಗ್ ಹೋಗಿ ಹಿಂಗ್ ಬುಕ್ ಮಾಡಿ ಈ ಇಷ್ಟೇ ಪೇಜ್ನಾಗ ಹಿಂಗ್ ಐತಂತ ಹೇಳ್ತಿದ್ರು. ಏನ್ ಮಾಡ್ತೀರಿ? ಇದನ್ನ ವೇದಿಕೆ ಮ್ಯಾಗ ಹೇಳಿದ್ರು ಕೂಡ ನಮಗೆ. ಅದಕ್ಕಾಗಿ ಈಗ ಇದನ್ನೇ ವಿವೇಕಾನಂದರು ಹಿಂಗ್ ತಲೆ ಮ್ಯಾಗ ಇಟ್ಕೊಂಡು ಅಲ್ಲಿ ಹೇಳ್ತಿದ್ರು, ಅವ ಲೈಬ್ರರಿಯನ್ನ ಏನ್ ಸುಳ್ಳ ಇದ್ ಮಾಡ್ತಾರೇನ ಅಂತ ಸಂಶಯ ಪಟ್ರು. ಅದಕ್ಕ ಇವರು ಅದಕ್ಕೇನ್ ಹೇಳಿದ್ರು? ಆಸ್ಟ್ರಲ್ ಜರ್ನಿ ಅಂದ್ರು, ಮತ್ತೆ ಆಟೋ ಟೈಪಿಂಗ್ ಅಂದ್ರು. ಅದಕ್ಕ ನಾವು ಏನೋ ಆ ಸ್ಥಿತಿಗೆ ಹೋಲಾರ್ದೆ ಏನ್ ಹೇಳ್ತಾರ ಬಿಡ್ರಿ ಅಂತ ಮಾತಾಡ್ಬಿಡ್ತೀವಿ. ಅದು ಹಾಗಲ್ಲ. ಯಾವಾಗ್ಲೂ ಅನುಭವವನ್ನ ಅನುಭವಿಸ್ಬೇಕೇ ವಿನಃ ಅದನ್ನ ತೋರ್ಸ್ಲಿಕ್ಕೆ ಬರೋದಿಲ್ಲ. ಅದು ಅದು ಏನು ಎಕ್ಸ್ಪೀರಿಯನ್ಸ್ ಇಟ್ಟು ಅದನ್ನ ಯಾವಾಗಲೂ ಮಾಡ್ತಾನೆ ಇರಬೇಕು, ಅವ್ರಿಗೆ ಗೊತ್ತಾಗ್ತದೆ. ಅದಕ್ಕ ದಯಮಾಡಿ ನೀವು ಎಲ್ಲರೂ ಮಹಾತ್ಮರ ಹೇಳಿದಂತ ವಾಕ್ಯ ಪರಿಪಾಲನೆಯನ್ನ ನಾವು ಮಾಡ್ಬೇಕು, ಅವರ ಪದಗಳನ್ನು ಹಿಡಿಬೇಕು. ಅದನ್ನೇ ಹೇಳಿದ್ರು ಅವ್ರ ಪಾದಗಳಲ್ಲಿ. ಅದೇ ಮತ್ ಪತ್ರಿಜಿಯವರು ಕೂಡ ನೀವೇನಾದ್ರೂ ಅವ್ರಿಗೊಂದು ಗೌರವ ಸಲ್ಲಿಸ್ಬೇಕು, ನಾನು ಏನಾದ್ರೂ ಸಲ್ಲಿಸ್ಬೇಕು ಅಂದ್ರ ಸಣ್ಣ ಪುಸ್ತಕ ತಗೊಳ್ರಿ, ಅದನ್ನ ಹೇಳ್ರಿ. ಮತ್ತ ಅವ್ರು ಹುಟ್ಟಿದ ಹಬ್ಬ ಇಂಥವೆಲ್ಲ ಮಾಡೋದಿನ ನಿಮ್ ಕೈಲಿ ಎಷ್ಟಾಕೈತಿ ಅಷ್ಟು ಧ್ಯಾನವನ್ನ ಹೇಳಿ. ನಿಮ್ ಕೈಲಿ ಏನೋ ಇಲ್ಲ ಅಂದ್ ಸುಮ್ನೆ ಒಂದ್ 10 ರೂಪಾಯಿ ಚಾಕ್ಲೇಟ್ ಅನ್ಸ್ರಿ, ಏನು ಬೇಡ. ಪಿರಾಮಿಡ್ ಕಾನ್ಸೆಪ್ಟ್ ಸ್ಟಡಿ ಮಾಡಿ 1ಕ್ಕೆ 3 ಪಟ್ಟು ಅದು ನಮ್ಮ ಒಂದು ಶಕ್ತಿಯನ್ನ, ಈ ಭೌಗೋಳಿಕ ಶಕ್ತಿ ಏನು, ಅದಕ್ಕೊಂದು ಸೈನ್ಸ್ ಇದೆ, ಪಿರಾಮಿಡ್ ಸೈನ್ಸ್, ಅದನ್ನ ಸ್ಟಡಿ ಮಾಡಿ
ಅದರಲ್ಲಿ ನೀವು ಮಾಡ್ರಿ, ಅದರಲ್ಲಿಂದ ಇಷ್ಟು ಉಪಯೋಗ ಅಂತ ಹೇಳಿದ್ರೆ ವಿನಃ ನಿಮಗ ಸಾಲ ಮಾಡಿ ಇದನ್ನ ಮಾಡಿ ಬೇಡ. ಇವತ್ತಿಲ್ಲ ನಾಳೆ ಮಾಡ್ಕೊಡ್ರಿ, ನಾಳಿಲ್ಲ ನಾಡ್ದಾಗ್ರಿ. ನೀವ್ ಎಲ್ಲಿ ಕುಂತ್ರು ಮೊದಲು ಜ್ಞಾನಿಗಳಾಗ್ರಿ, ಎಲ್ಲಿ ಕುಂತ್ರು ಪತ್ರಿಜಿಯವ್ರ ಮಾತು ನುಡಿಗಳನ್ನು ಗಟ್ಟಿಯಾಗಿ ಹಿಡ್ಕೊಡ್ರಿ. ತದನಂತರ ತಾನೇ ಪೇಮೆಂಟ್ ಬರ್ತದೆ. ಒಮ್ಮೆ ನನ್ನ ಹತ್ರ ಇಲ್ಲ ಇದ್ದಲ್ಲಿ ಹೋಗಿ ಮಾಡಿ ಬರೋಣ, ನೆಕ್ಸ್ಟ್ ನನ್ನಲ್ಲಿ ಆಗ್ತದೆ. ಅದಕ್ಕಾಗಿ ಜೀವನವನ್ನು ಸವಿಸಬೇಡ್ರಿ, ಅದಕ್ಕಾಗಿ ಇಲ್ಲ ಅಂತ ಮರಗಬೇಡ್ರಿ, ಅದಕ್ಕಾಗಿ ಸಾಲ ಮಾಡಬೇಡ್ರಿ. ದಯಮಾಡಿ ನಿಮ್ಮ ಮೈಂಡ್ ಅನ್ನ ಪಿರಮಿಡ್ ಆಗಿ ಫಸ್ಟ್ ಮಾಡ್ಕೊಳ್ಳಿ. ಇದು ನ್ಯಾಚುರಲಿ ಪಿರಮಿಡ್, ನಮ್ಮ ತಲೆ ಇದು ಎಲ್ಲವನ್ನ ಆಸ್ವಾದಿಸ್ತದೆ. ಎಲ್ಲಗಳನ್ನ ಜಾಗೃತ ಮಾಡ್ರಿ. ಕೇಳ್ತಾ ಇರೋದು ನೋಡ್ತಾ ಇರೋದು ಯಾರನ್ನ ನಾವ್ ಹೇಳ್ತೀವಿ, ನನ್ನ ಕಣ್ಣು ನೋಡ್ತಾರ ಕೇಳುತ್ತಾ ಅಂತೇಳಿ ಕಿವಿ, ಇಟ್ ಈಸ್ ಆನ್ ಓನ್ಲಿ ಇನ್ಸ್ಟ್ರೂಮೆಂಟ್. ಇದು ಒಂದು ಸಾಧನೆ. ಒಳಗ ನಿನ್ನ ಆ ನರ ಆಕ್ಟಿವೇಶನ್ ಇದ್ರೆ ಮಾತ್ರ ಕೇಳ್ತದೆ. ನಿನ್ನ ಕಣ್ಣಿನ ನರ ಆಕ್ಟಿವೇಶನ್ ಇದ್ರೆ ಮಾತ್ರ ನೀನು ಕಣ್ಣುಗಳನ್ನ ನೋಡ್ತಿ. ಅದಕ್ಕೆ 41 days ಯಾಕೆ ಅವ್ರು ಮಾಡಂದಾರ, 41 days ದಾಗ ನಿನ್ನಲ್ಲಿರತಕ್ಕಂತ ಎಲ್ಲ ನರಗಳು ಜಾಗೃತ ಹೊಂತವೆ. ಜಾಗ್ರತೆ ಹೊಂದಿದಾಗ ನೀವು ಪತ್ರಿಜಿಯವ್ರು ಕೊಟ್ಟಂತ ಈ ಒಂದು ಸೈನ್ಸ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ, ಶ್ವಾಸ ವಿಜ್ಞಾನ ತಿಳಿತದೆ. ಅದಕ್ಕೆ ಇದನ್ನ ಒಂದು ಗೌಪ್ಯವಾದ ವಿಜ್ಞಾನ. ಇದನ್ನ ನಾವು 1 ದಿನ 2 ದಿನ ಮಾಡಬಾರ್ದು. 41 ದಿನ ತಪ್ಪದೆ ಮಾಡಿದಾಗ ಅವ್ರು ಹೇಳಿದಂತ ಸಮಗ್ರವಾದ ಒಂದು ಜ್ಞಾನ ನಮಗೆ ಲಭಿಸ್ತದೆ ಅಂತ ಹೇಳಿ, ನನ್ನ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಈ ಒಂದು ಮಹಾವತಾರ್ ಫೌಂಡೇಶನ್ ದ ಎಲ್ಲ ಮಾಸ್ಟರ್ಗಳಿಗೂ ನನ್ನ ಹೃದಯಪೂರ್ವಕ ಆತ್ಮದಿಂದ ಅತ್ಯಂತ ಪ್ರೀತಿ ಪೂರ್ವಕ ಶರಣು ಸಮರ್ಪಣೆಯನ್ನು ಮಾಡ್ತೇನೆ. ಶರಣು ಶರಣಾರ್ಥಿಗಳು. ನನಗಿಂತ ಕಿರಿಯರ್ ಇಲ್ಲ. ಈ ಭಾಗ್ಯ ನಿಮಗ್ ಕೊಟ್ಟಿದ್ದವರು ಗುರು. ಅದಕ್ಕ ಹರ ಮುನಿದರು ಗುರು ಕಾಯುವ ಅಂತ ಹೇಳಿ, ಗುರುವಿನ ಯಾವಾಗ್ಲೂ ದೇವರನ್ನ ಕಂಡಂಗ ಕಾಣ್ಬೇಕು ನಾವು. ಹಾಗೇನೆ ನಾವು ದೇವರುಗಳಾಗ್ಬೇಕು, ನೀವು ಆಗ್ಬೇಕಂತ ಹೇಳ್ತಾ ನನ್ನ ಮಾತಿಗೆ ಮಂಗಲವನ್ನ ಹೇಳ್ತೀನಿ. ಶರಣು ಶರಣಾರ್ಥಿಗಳು. ಸರ್, ಬಹಳ ಚೆನ್ನಾಗಿ ನೀವು ಅರ್ಥಗರ್ಭಿತವಾಗಿ ಪತ್ರಿಜಿ ಗುರುಗಳ ಬಗ್ಗೆ ಹೇಳಿದ್ರಿ. ಬಹಳ ಖುಷಿ ಆಯ್ತು ಸರ್, ಎಲ್ಲರಿಗೂ ಅರ್ಥ ಆಯ್ತು. ಅಂದ್ರೆ ಮಹಾನ್ ಸಾಧಕರ ಒಂದು ವಿಷಯ ತಿಳಿಯೋದಿಕ್ಕೂ ನಾವು ಒಂದಷ್ಟು ಪುಣ್ಯ ಮಾಡಿರ್ಬೇಕು ಅನ್ನೋದು ಅಕ್ಷರಶಃ ನಿಜ ಸರ್. ಬಹಳ ಚೆನ್ನಾಗಿತ್ತು. ಯಾಕೆಂದ್ರೆ ಪತ್ರಿಜಿ ಗುರುಗಳ ಬಗ್ಗೆ ಸಾಕಷ್ಟು ವಿಷಯ ಗೊತ್ತಿರಲಿಲ್ಲ ನನಗೆ. ಸ್ವಲ್ಪ ಇದಾಗಿದ್ದೇನು ಅಂದ್ರೆ, ಈಗ ಅವರು ಸುಮ್ಮನೆ ಹಿಂಗ ಅಂತಿದ್ರು ಪುಸ್ತಕನ ಹಿಂಗಂದು ಎಲ್ಲ ಯಾವ ಪೇಜಲ್ಲಿ ಯಾವ್ದು ಇದೆ ಏನಿದೆ ಅಂತ ಹೇಳಬೇಕು ಅಂದ್ರೆ, ನೀವು ಹೇಳ್ದಂಗೆ ಆಜ್ಞಾ ಚಕ್ರ ಅವ್ರಿಗೆ ಓಪನ್ ಆಗಿತ್ತು, ಸಹಸ್ರಾರು ಚಕ್ರ ಎಲ್ಲ ತುಂಬಾನೇ ಆಕ್ಟಿವ್ ಆಗಿತ್ತು ಅನ್ನೋದು. ಸೊ ಅದು ಸಾಧಕರಿಗಲ್ದೆ ಅಲ್ಪ ಮಾನವರಾದ ನಮಗೆ ನಮ್ಮ ಸಾಧನೆ ತುಂಬಾ ಇದೆ ಸರ್, ತುಂಬಾ ಇದೆ. ಯಾವಾಗ ಆ ಮಟ್ಟಕ್ಕೆ ನಾವು ತಲುಪ್ತೀವೋ ಗೊತ್ತಿಲ್ಲ. ತಲುಪೋಣ, ಅದೇ ಹಾದಿಲಿ ಪತ್ರಿಜಿ ಗುರುಗಳು ನಡೀರಿ ಅಂತ ನಮ್ಗೆ ಒಂದು ಮುನ್ನುಡಿಯನ್ನ ಹಾಕೊಟ್ಟಿದ್ದಾರೆ. ನಾವೆಲ್ಲರೂ ಅದೇ ಮಾರ್ಗದಲ್ಲಿ ಹೋಗೋಣ ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳು ಸರ್ ನಿಮ್ಗೆ. ಇಲ್ಲಿ ಬಂದು ಇಷ್ಟು ಚೆನ್ನಾಗಿ ಪತ್ರಿಜಿ ಗುರುಗಳ ಬಗ್ಗೆ ನೀವು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ನಿಮಗೆ. ನಮ್ಮ ಆತ್ಮ ಬಂಧುಗಳು ಒಂದಷ್ಟು ಪ್ರಶ್ನೆಗಳಿರ್ಬೋದು ಅಥವಾ ಅವರ ಅಭಿಪ್ರಾಯಗಳಿರ್ಬೋದು, ಅದನ್ನ ಹಂಚ್ಕೋತಾರೆ. ಆತ್ಮ ಬಂಧುಗಳೇ, ಎಲ್ಲರೂ ದಯವಿಟ್ಟು ನಿಮ್ಮ ವಿಡಿಯೋಗಳನ್ನ ಆನ್ ಮಾಡಿ ನಂತರ ಸರ್ ಮಲ್ಲಿಕಾರ್ಜುನ್ ಸರ್ ಇಷ್ಟೊತ್ತು ನಮ್ಗೆಲ್ರಿಗೂ ಹೇಳಿದ್ರು ಪತ್ರಿಜಿ ಗುರುಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಮ್ಗೆ ಇಲ್ಲಿ ತಿಳಿಸ್ಕೊಟ್ರು. ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರು ದಯವಿಟ್ಟು ವಿಡಿಯೋ ಆನ್ ಮಾಡಿಕೊಂಡು ನೀವು ಒಬ್ಬೊಬ್ಬರಾಗ್ತಾ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ ನಮ್ಮ ಒಂದು ಅನಿಸಿಕೆಗಳನ್ನ ಇಲ್ಲಿ ಹಂಚ್ಕೊಳ್ಳೋಣ, ವ್ಯಕ್ತಪಡಿಸಿ ಅಂತ ಹೇಳ್ತೀನಿ. ಸರ್ ಸತ್ಯೇಂದ್ರ ಸರ್ ಮಾತಾಡಿ ಸರ್. ನಮಸ್ಕಾರ. ಸೊ ಎಲ್ಲಾ ಮಾಸ್ಟರ್ಸ್ಗೂ ನಮಸ್ಕಾರ. ಮಲ್ಲಿಕಾರ್ಜುನ್ ಸರ್, ನಿಮಗೆ ಶರಣು ಶರಣಾರ್ಥಿ. ತುಂಬಾ ಉತ್ತಮವಾದಂತ ವಿಚಾರಧಾರೆ ನಮ್ಗೆ ಬಹಳ ಚೆನ್ನಾಗಿ ಹೇಳಿದ್ರೆ, ಅದು ಒಂದೊಂದು ಪುಂಖಾನುಪುಂಖವಾಗಿ ಸರಳವಾಗಿ ವಿಶ್ಲೇಷಣೆ ಮಾಡಿದ್ರಿ. ಗುರುಗಳ ಬಗ್ಗೆ ಎಳೆಯಾಗಿ ನೀವು ನಮಗೆ ಅವರ ಬಗ್ಗೆ ಬಹಳಷ್ಟು ವಿಷಯಗಳನ್ನ ನಮಗೆ ತಿಳಿಸ್ಕೊಟ್ರಿ. ತುಂಬಾ ಸಂತೋಷ ಆಗತ್ತೆ ಸರ್. ಅದಕ್ಕೆ ಹೇಳೋದು ನಮ್ಮ ಹಿರಿಯರ ಗ್ರಂಥಗಳನ್ನ, ಬಯೋಗ್ರಫಿಗಳನ್ನ ಓದಿ ಅಂತ. ಯಾಕೆಂದ್ರೆ ಅವರ ಜೀವನದ ಅಮೃತ ಧಾರೆ, ಅವ್ರು ಏನು ಸಾಹಸ ಪಟ್ಟಿದ್ದಾರೆ, ಏನು ಮಾಡಿದ್ದಾರೆ, ಅದೆಲ್ಲ ನಮಗ್ ಸಿಗುತ್ತೆ. ಅದನ್ನ ಓದಿದಾಗ ಇಷ್ಟೆಲ್ಲ ಮಾಡಿದಾರ ಅನ್ನೋದು ಬರುತ್ತೆ. ಆವಾಗ ನಾವು ಎಲ್ಲಿದ್ದೀವಿ, ಯಾವ ಲೆವೆಲ್ನಲ್ಲಿ, ಈಗ ನಾವೇನ್ ಅನ್ಕೊಂಡ್ಬಿಟ್ಟಿರ್ತೀವಿ, ನಾವೇ ಏನೋ ದೊಡ್ಡ ಲೆವೆಲ್ನಲ್ಲಿ ಇದೀವಿ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಒಂದು 3 ತಿಂಗಳು ಧ್ಯಾನ ಮಾಡ್ಬಿಟ್ರೆ ನನ್ಗೇನೋ ಬಂದ್ಬಿಟ್ಟಿದೆ ಅಂತ ನಾವು ಮೆರಿತಾ ಇರ್ತೀವಿ. ಆದ್ರೆ ಅದೆಲ್ಲ ಇಲ್ಲಿ ಏನು ಅನ್ನೋದನ್ನ ನಾವು ಗುರುಗಳು ನೋಡಿದಾಗ ಗೊತ್ತಾಗತ್ತೆ. ನನಗಿಂತ ಕಿರಿಯರಿಲ್ಲ ಅಂತ ತಾವೇನ್ ಹೇಳಿದ್ರಿ, ಅದು ಅಕ್ಷರಶಃ ಪರಿಪಾಲಿಸಲೇಬೇಕಾದಂಥದ್ದು. ಈ ಒಂದೇನು ಅಂದ್ರೆ
ಅವ್ರುಗಳಿಗೆ ಹೇಗೆ ಯೇಸು ಹೇಗೆ ಒಬ್ಬ ಭಿಕ್ಷುಕನ ಹತ್ರ ಹೋಗಿ ಅವನಿಗೆ ನಮಸ್ಕಾರ ಮಾಡಿ ಬರ್ತಿದ್ರು ಅಂತಂದಾಗ, ನನ್ನಲ್ಲಿ ಸೊಕ್ಕು ಅನ್ನೋದಿದೆ, ನನ್ನಲ್ಲಿ ಅಹಂ ಅನ್ನೋದಿದೆ, ಅದು ಬರಬಾರ್ದು ಅನ್ನೋದಕ್ಕೋಸ್ಕರ. ಅಂದ್ರೆ ನಮ್ಮಲ್ಲಿ ಎಷ್ಟಿದೆ ಅದನ್ನ ನಾವು ಮಾಡ್ತೀವ ಇವಾಗ? ಇದೆಲ್ಲ ನಮ್ಗೊಂದು ಪರಿಪಾಠ ಆಗುತ್ತೆ. ಇವರ ಏನು ಜೀವನ ಚರಿತ್ರೆಗಳನ್ನ ನಾವು ಓದಿದಾಗ ನಮಗೆ ಜೀವನದಲ್ಲಿ ಒಂದು ಮಾರ್ಗದರ್ಶನ ಅನ್ನೋದಾಗತ್ತೆ. ಅದು ನಮ್ಗೆ ಅದನ್ನ ನೀವು ತುಂಬಾ ಎಳೆಯಾಗಿ ಬಿಡಿಸಿ ನಮ್ಗೆ ಹೇಳಿದ್ರೆ ತುಂಬಾ ಚೆನ್ನಾಗಿ ನಮಗೆ ವಿಷಯಗಳನ್ನ ತಿಳಿಸ್ಕೊಟ್ರಿ. ಇನ್ನ ಗುರುಗಳ ಬಗ್ಗೆ ನಾವೇನು ಹೇಳ್ಬೇಕಾಗೇ ಇಲ್ಲ. ಅವರು ಇನ್ನೊಂದೇನು ಅಂದ್ರೆ ಅವರು ನಮ್ಮ ಎಷ್ಟೋ ಜನ ಶಿಷ್ಯರುಗಳಿಗೆ ಹೇಳಿ ಗ್ರಂಥಗಳನ್ನ, ಕೆಲವು ಆಧ್ಯಾತ್ಮಿಕ ಹಿರಿಯರ ಆ ಬೇರೆ ಭಾಷೆಗಳಲ್ಲಿರುವಂತ ಗ್ರಂಥಗಳನ್ನ ಈ ಭಾಷೆಗೆ ತರ್ಜಮೆ ಮಾಡಿಸಿದ್ರು. ಅದನ್ನ ಇಂಥವ್ರ ಬಯೋಗ್ರಫಿ ಇದೆ, ಆಟೋಬಯೋಗ್ರಫಿನ ತರ್ಜಮೆ ಮಾಡಿ ಅಂತ ಹೇಳಿ ಕನ್ನಡ, ತೆಲುಗು, ಹಿಂದಿ, ತಮಿಳ್ನಲ್ಲೂ ಅದು ಪಬ್ಲಿಷ್ ಆಗಿ ಬಂದಿವೆ ಆ ಪುಸ್ತಕಗಳು. ಇವನ್ ಸರ್ ಪತ್ರಿಜಿಯವ್ರಿಗೂ ಕೂಡ ಯು ಫಾರ್ ಎವರ್ ಲೋಕ್ ಸಾಂಗ್ ರಂಪ ಅವ್ರು ಬರ್ದಿದ್ದು ನನ್ನ ಜೀವನದಲ್ಲಿ ನನ್ನ ಮೇಲೆ ಬಹಳ ಪ್ರಭಾವ ಬೀರ್ತು ಅಂತ ಹೇಳ್ಕೊಂತಾರೆ ಪತ್ರಿಜಿಯವರ ಆ ಹೌದು ಬುಕ್ಗೆ. ಸರ್, 1979ರಲ್ಲಿ ಟಿ ಲೋ ಬ್ಯಾಂಗ್ ರಾಂಪ ಅವ್ರು ಬರ್ದಿದ್ದ ಪುಸ್ತಕ ಯು ಫಾರ್ ಎವರ್ ಅನ್ನೋ ಪುಸ್ತಕನ ಓದಿದ ಮೇಲೆ ಅವ್ರಿಗೆ ಎಷ್ಟೋ ಜ್ಞಾನೋದಯ ಆಯ್ತು ಅಂತ ಅಂದ್ಬಿಟ್ಟು ಅವ್ರು ಹೇಳ್ಕೊಂಡಿದ್ದಾರೆ. ಇದನ್ನ ನಾನು ಈ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ, ಯು ಫಾರ್ ಎವರ್ ಅನ್ನೋ ಒಂದು ಬುಕ್ ಟಿ ಲೋ ಬ್ಯಾಂಗ್ ರಾಂಪ ಅಂತ ಇವ್ರು ಬರ್ದಿರೋ ಪುಸ್ತಕ ರಂಪ ಅಂತ ಹೇಳಿ ಸರ್ ಈ ಅದು. ಪುಸ್ತಕ ಸರ್ ಹಾ, ನೀನೇ ನೀನೇ ಶಾಶ್ವತ ಶಾಶ್ವತ. ಶಾಶ್ವತ ಅನ್ನೋ ಪುಸ್ತಕ ಹಾ. ಬಹಳ ಚೆನ್ನಾಗಿದೆ. ಇದು ಅವ್ರು ಎಷ್ಟ್ರ ಮಟ್ಟಿಗೆ ಲೋಬ್ಸಾಂಗ್ ರಾಂಪ ಅವರು ಎಷ್ಟ್ರ ಮಟ್ಟಿಗೆ ಅವ್ರ ಮೇಲೆ ಪ್ರಭಾವ ಬೀರಿದ್ರು, ಯಾವ ರೀತಿ ಇದೆ ಅಂತ ಈ ಪುಸ್ತಕ ಆತ್ಮಬಂಧುಗಳೇ ಎಲ್ಲರೂ ಈ ಪುಸ್ತಕನ ಹೇಳ್ಕೊಂಡಿದ್ದಾರೆ ಅವರು. ಓದಿ. ಇದು ಕನ್ನಡದಲ್ಲಿ ಬಂದ್ಬಿಟ್ಟಿದೆ ಇದಾಗ್ಲೇ ಪುಸ್ತಕ. ಹೌದು, ಅದಕ್ಕೋಸ್ಕರ ಈ ಬಂದಿದೆ. ಪುಸ್ತಕನ ನಮ್ಮ ಎಲ್ಲಾ ಇವರಲ್ಲಿ ಮಾಸ್ಟರ್ಸ್ ನಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ, ಈ ಪುಸ್ತಕವನ್ನ ನಾವೆಲ್ಲ ಖರೀದಿ ಮಾಡ್ಬೇಕು. ಇಲ್ಲ ಕೊರಿಯನ್ ಯಾವ್ದಿದು ಅನನ್ಯ ಸನ್ಯಾಸಿ ಅಂತ ಅನನ್ಯ ಅನನ್ಯ ಸನ್ಯಾಸಿ. ಸನ್ಯಾಸಿ ಅಂತ ಲೋಬ್ಸಾಂಗ್ ರಾಂಪ ಅದು. ಇವೆರಡು ಪುಸ್ತಕಗಳನ್ನು ಬಹಳ ಅತ್ಯದ್ಭುತವಾದಂತ ಪುಸ್ತಕಗಳು. ಇದು ರಂಗನಾಥ್ ಸರ್ ನನಗೆ ಕೊಟ್ಟಿದ್ರು ಅಲ್ಲಿ ಹೋದಾಗ, ನಾನು ಬೆಂಗಳೂರಿಗೆ ಬಂದಾಗ ಅಲ್ಲಿ ಕೊಟ್ಟಿದ್ರು. ಬಹಳ ಚೆನ್ನಾಗಿದೆ. ಇನ್ನು ಪೂರ್ತಿಯಾಗಿ ಓದಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗ್ಬೋದು, ಇನ್ನು ನಂಗೆ ಅರ್ಥವಾಗಿಲ್ಲ ಅಂತ ಹೇಳಿದ್ರೆ ಸರಿ ಅನ್ಸುತ್ತೆ. ಅದು ಅರ್ಥ ಇನ್ನೊಂದಮ್ಮ, ಮಾಡ್ಕೊಳ್ಳೋ ಪ್ರಯತ್ನದಲ್ಲಿದ್ದೀನಿ. ಅದನ್ನ ಒಂದು 2-3 ಸಾರಿ 4 ಸಾರಿ ಓದ್ಬೇಕು, ಅದನ್ನ ಮನನ ಹೌದು ಆಗ್ಬೇಕು. ಸರ್, ಹೌದು ಸರ್, ಈಗ ಹ್ಯೂಮನ್ ಹೌದು ಸರ್. ಸರ್ ತಮ್ಮಲ್ಲಿ ಒಂದೇ ಒಂದು ಹೇಳ್ತೀನಿ, ಹ್ಯೂಮನ್ ಮೆಮೊರಿ ಈಸ್ ವೀಕ್ ಅನ್ಲೆಸ್ ವಿ ಅಕಸ್ಟಮ್ ಟು ಇಟ್ ಅಂತ. ಅದಕ್ಕೆ ನಾವು ಒಗ್ಗಬೇಕು, ಒಗ್ಗಿಕೊಂಡಾಗ ಅಷ್ಟೇ ನಮ್ಗೆ ಅದು ಸಾಧನೆ ಮಾಡೋಕ್ಕಾಗೋದು, ಇಲ್ದೇ ಆಗೋದೇ ಇಲ್ಲ ನಮ್ಗೆ. ಯಾಕಂದ್ರೆ ತಲೆನಲ್ಲಿ ಎಲ್ಲಾ ವಿಷಯಗಳು ತುಂಬಿಕೊಳ್ಳಲ್ಲ. ಹೇಗೆ ತಾವು ಹೇಳಿದ್ರೆ 41 ದಿವಸಗಳ ಮಂಡಲದಲ್ಲಿ ನಾವು ಯಾವ್ದಾರು ಒಂದು ಧ್ಯಾನವನ್ನೇ ಆಗ್ಲಿ, ಒಂದು ಕಾರ್ಯಕ್ರಮವನ್ನೇ ಮಾಡ್ಬೇಕು ಅಂದಾಗ ಆ 41 ದಿವಸಗಳು ಏನಕ್ಕೆ ಕೊಟ್ಟಿದ್ದಾರೆ? ಅಷ್ಟರೊಳಗೆ ನಮ್ಮ ಪಂಚೇಂದ್ರಿಯಗಳು, ನಮ್ಮ ಜ್ಞಾನೇಂದ್ರಿಯಗಳು ಎಲ್ಲವೂ ಒಗ್ಬಿಡುತ್ತೆ. ಅದಕ್ಕೆ ಅಕಷ್ಟಮ ಆಗತ್ವೆ. ಅವಾಗ ಅದೇನಾಗುತ್ತೆ, ಒಂದು ರೆಕಾರ್ಡ್ ಆದಂಗೆ, ಟೇಪ್ ರೆಕಾರ್ಡ್ ಆದಂಗೆ ಅಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿದ್ದೇನೆ ಅದು ನಮ್ಗೆ ಬಹಳ ಒಳ್ಳೇದು ಅಂತ. ಏನಕ್ಕೆ 41 ದಿವಸ ಹೇಳ್ತಾರೆ ಅಂತ ಹೇಳೋರು, ಅದ್ರ ಕಾರಣ ಏನು ಅನ್ನೋದನ್ನ ಇವತ್ತು ಸತ್ಯಾಂಶನ ನಮ್ಮ ಎಲ್ಲಾ ಮಾಸ್ಟರ್ಸ್ಗೂ ತಾವು ತಿಳಿಸ್ಕೊಟ್ರಿ. ಈ ವಿಷಯ ನಂಗೆ ಬಹಳ ಸಂತೋಷ ಆಗುತ್ತೆ ಸರ್. ನಿಮಗೆ ಅನಂತ ಕೋಟಿ ಧನ್ಯವಾದಗಳು ಸರ್, ಬಹಳ ಧನ್ಯವಾದಗಳು. ಇದನ್ನ ನಮ್ಮ ನನಗ್ರಿ ಈ 41 ದಿನದ ಮಹತ್ವ ಗುರುಮಾನ್ ಸ್ವಾಮಿಗಳು ತಿಳಿಸ್ಕೊಟ್ರು. ಯಾಕೆ ಅಂದ್ರ ನನ್ನ ಪ್ರಶ್ನೆ ಕೇಳಿದ್ರ ನೀವು ಕಣ್ಣು ಕಿವಿ ನೋಡ್ತಾ ಇದ್ರಲ್ಲಿ ಅಂದ್ರೆ ಕಣ್ಣಿಲೆ ಅಂದೆ ನಾನು. ಮತ್ತೆ ಏನಾರ ಯಾಕೆ ಮಾಡಕ ಅಂದ್ರೆ ಅವಾಗ ನರಗಳದ ತಿಳಿಸ್ಕೊಟ್ರು. ಹಿಂಗಾಗಿ ಅವ್ರಲಿಂದ ಕಲ್ತೆ ಸರ್ ನಾನು ಅದನ್ನ, ಗುರುಮಾನ್ ಸ್ವಾಮಿಗಳಿಂದ ಕಲ್ತೆ. ವೆರಿ ನೈಸ್ ಸರ್, ವೆರಿ ನೈಸ್. ನೀವು ಸಾಕಷ್ಟು ಬಹಳ ಸಂತೋಷ ಆಯ್ತು ಸರ್, ತುಂಬಾನೇ. ಸರ್ ಧನ್ಯವಾದಗಳು ಸರ್. ನನ್ಗೆ ಇನ್ನು ಅವಕಾಶ ಇಷ್ಟು ಮಾತಾಡೋಕೆ ಅವಕಾಶ ಸತ್ಯೇಂದ್ರ ಸರ್, ನಿಜವಾಗ್ಲೂ ಅವ್ರಿಗೆ ನಿಮಗೂ ನಮಸ್ಕಾರ. ಕೂಡ ಥ್ಯಾಂಕ್ ಯು ಸರ್. ಸರ್ ಆಗ್ಲೇ ಸರ್ ನನ್ನ ಹೆಸರನ್ನ ಶಾಲಿನಿರಾವ್ ಬಂದ್ರು, ನೀವು ಮಾಲಿನಿರಾವ್ ಅಂತ ಸರಿಪಡಿಸಿದ್ರಿ, ಧನ್ಯವಾದ ಸರ್. ಅವರು ಮರ್ತ್ಬಿಟ್ರು ಮೋಸ್ಟ್ ಒಳ್ಳೆ ನನ್ನ ಹೆಸರನ್ನ, ತೊಂದರೆ ಇಲ್ಲ ಸರ್, ನೋ ಪ್ರಾಬ್ಲಮ್. ಮತ್ತೆ ಆತ್ಮಬಂಧುಗಳೇ, ಮತ್ತೆ ಯಾರಾದ್ರೂ ದಯವಿಟ್ಟು ನೀವು ಮಾತಾಡೋದಾದ್ರೆ ಖಂಡಿತ ಮಾತಾಡಿ, ಹ್ಯಾಂಡ್ ರೈಸ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಳಿ ದಯವಿಟ್ಟು.
ಸರ್ ಮತ್ತೊಂದು ವಿಷಯ ನಾನು ಆ, ಕೇಳ್ಬೇಕಾಗಿತ್ತು ಸರ್. ಇವಾಗ ನೀವು ಇದು ಹೇಳಿದ್ರಿ, ನೀನೇ ಶಾಶ್ವತ ಅನ್ನೋದಾಗ್ಲಿ, ಈ ಲೋಬ್ಸಾಂಗ್ ರಂಪ ಅನನ್ಯ ಸನ್ಯಾಸಿ, ಹೇಗೆ ಅವರ ಒಂದು ಆತ್ಮಗಳು ಚೇಂಜ್ ಆಗಿ ಇವರ ಆ, ಆ, ದೇಹದಲ್ಲಿ ಬಂದು ಸೇರ್ಕೊಂಡು ಏನೇನೆಲ್ಲ ಮಹತ್ತರವಾದ ಕೆಲಸಗಳನ್ನ ಮಾಡಿದ್ರು ಅಂತ ಅಷ್ಟೇ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಆಗ್ಲೇ ಹೇಳ್ದಂಗೆ 2 ಸರಿ ಓದಿದ್ದೀನಿ, ಆದ್ರೆ ನಂಗೆ ಇನ್ನೂ ಅರ್ಥ ಆಗುವಂಥದ್ದು ತುಂಬಾ ಇದೆ ಇದರಲ್ಲಿ. ಇದು ಏನಿದೆ ಅಂದ್ರೆ ಮೆಮ್ಮ, ಈ ಲೋಬ್ಸಾಂಗ್ ರಂಪ ಅವ್ರು ಬರ್ದಿರೋದಾಗಿರ್ಲಿ, ಇದಕ್ಕೆ ನಮ್ಮಲ್ಲಿ ಆಗಿ ಹೋಗಿರ್ತಕ್ಕಂತ ಮಹಾತ್ಮರದ್ ಹೇಳ್ತೇನೆ. ನಮ್ಮ ಪಕ್ಕದ ಊರು ಇಲ್ಲಿ ದೋಟಿಹಾಳ್ ಅಂತಿದೆ, ನಮ್ಮ ಹುನಗುಂದ್ ಪಕ್ಕದಲ್ಲಿ. ಅವಧೂತ ಅಂತ ಹಾಕಿ ಹೋಗ್ತಾರ ಅಲ್ಲಿ. ಸುಖಮುನಿ ಸ್ವಾಮಿಗಳು, ಸುಖಮುನಿ ತಾತ ಅಂತ ಅವ್ರ ಹೆಸರು. ಅವಧೂತ ಸುಖಮುನಿ ಅಂತಾರೆ. ರೀ ಆನಂತರ ಹುಬ್ಬಳ್ಳಿ ಸಿದ್ಧಾರೂಢರು ಅಂತಾರೆ. ಅಂಕ್ಲಿ ಮಠದ ವೀರ ಮೊದಲಿನ ಇರ್ತಕ್ಕಂತ ಅಪ್ಪಗಳು ಅಲ್ಲೇ ಅನೇಕ ಮಹಾತ್ಮರು ನನಗ್ ಗೊತ್ತಿದ್ದಂಗ, ನಾನು ಓದಿದಂಗ ಇದಕ್ಕೇನಿರ್ತದೆ ಅಂದ್ರೆ, ಇದಕ್ಕ ಲಗಮ ಗರಿಮ ಗಾಳಿಗುಂಟ ಹೋಗುದು, ಮತ್ತೆ ಬರುದು, ಸಂದೇಶ ಕೊಡುದು, ನನಗೂ ಕಾಣುದು, ನಿಮ್ಗೂ ಕಾಣುದು, ಮತ್ತೆ ಹಿಂದಿನ ಜನ್ಮಗಳನ್ನ ಅವ್ರೆಲ್ಲಾ ನೋಡ್ಕೊಂಡು ನಾನು ಎಲ್ಲಿದ್ದೆ, ಏನಿದ್ದೆ, ಮತ್ತೆ ಎದಕ್ ಬಂದೀನಿ ಅನ್ನೋದನ್ನ ಎಲ್ಲಾ ಸ್ಪಷ್ಟವಾಗಿ ತಿಳ್ಕೊಂಡ್ ಬಿಟ್ಟಿರ್ತಾರೆ. ಏನ್ರಿ ಈ ಲೋಬ್ಸಾಂಗ್ ರಂಪ ಅವರ ಪುಸ್ತಕದೊಳಗ ಇರ್ತಕ್ಕಂಥದ್ದನ್ನ, ಅದು ಆತ್ಮ ಮತ್ತೆ ಅದು ಯಾಕೆ ಬರ್ತದೆ, ಏನೇನ್ ಅವ್ರ ಕಣ್ಣು ಗಿಣ್ಣು ಕೇಳುವಂತ ಸ್ಥಿತಿ ಎಲ್ಲಿಗೆ ಬರ್ತದೆ, ಅವ್ರನ್ನ ಏನ್ ತಿಳ್ಕೊಂಡಿದ್ರು, ಮತ್ತ ಅವ್ರು ಹೆಂಗ್ ಚನ್ಲಿಂಗ್ ಆದ್ರು ಅಂದ್ರೆ, ಈ ದೇಹ ಒಂದು ದೇಹವನ್ನ ಪ್ರವೇಶ ಮಾಡ್ಲಿಕ್ಕೆ ಎಲ್ಲರಿಗೂ ಆಗದ ಮಾತು, ಅದು ಸಾಧ್ಯವಿಲ್ಲ. ಈ ನನ್ನ ಎದುರಿಗೆ ಕುಳಿತಂತ ಆತ್ಮ, ಅಣ್ಣವ್ರ ಆತ್ಮ, ನನ್ನ ಆತ್ಮ, ಇದು ಒಂದು ವಿಶ್ವ ಕಲ್ಯಾಣಕ್ಕಾಗಿ ಇವರಲ್ಲಿರ್ತಕ್ಕಂಥ ಅದಕ್ಕೊಂದು ಪರ್ಮಿಷನ್ ಅಂತಿದೆ. ಅದು ಬಹಳ ತುಂಬಾ ಆಳವಾಗಿದ್ದು ನನಗೂ ನಿಲಿಕ್ಲಾರ್ದು, ಸುಮ್ನೆ ನೀವು ಕೇಳಿದ್ರಿ ಅಂತ ಹೇಳ್ತೀನಿ. ಆ ಸ್ಥಿತಿ ಒಳಗೆ ಹೋದಾಗ ಆ ದೇಹವನ್ನ ತಗೊಂಡು ಅಲ್ಲಿ ಅವರು ಇಂಥ ಲೋಕ ಕಲ್ಯಾಣದ ಕಾರ್ಯಗಳಿಗಾಗಿ ಬಳಸ್ತಾರೆ. ಅವರು ಶಾಶ್ವತವಾಗಿರ್ತಾರೆ. ಅವರು ಸಾವಿಲ್ಲ, ಹುಟ್ಟಿಲ್ಲ. ಅವರಲ್ಲಿರುವುದು ಆತ್ಮ. ಆ ಆತ್ಮ ತಾನು ಯಾವ ಕಾರ್ಯಗಳನ್ನು ಮಾಡ್ಲಿಕ್ಕೆ ಬಂದಿರ್ತದೆ. ಸಪೋಸ್ ಆಗಿ ಈಗ ನಮ್ಮ ಪತ್ರಿಜಿಯವರು ನಾನು ಇಷ್ಟು ವರ್ಷ ಬದುಕ್ತೀನಿ ಅಂದ್ರು, ಅದಕ್ಕಿಂತ ಪೂರ್ವವಾಗಿ ಅವರು ದೇಹವನ್ನು ತ್ಯಾಗ ಮಾಡಿದ್ರು. ಈಗ ನಮ್ಮ ಈ ಗುರು ರಾಘವೇಂದ್ರ ಸ್ವಾಮಿಗಳು 700 ವರ್ಷ ನಾನು ಇರ್ತೀನಿ ಅಂದ್ರು. ಅವ್ರು 700 ವರ್ಷ ಇರುವುದು ಸತ್ಯ, ಅದ್ರ ಆಚೆಗೂ ಇರುವುದು ಸತ್ಯ. ಆದ್ರೆ ಅವರನ್ನ ಎಷ್ಟು ಜನ ನಾವು ತಿಳ್ಕೊಂಡಿದೀವಿ ಅದಾರ ಅಂತೇಳಿ. ಇವತ್ತಿಗೂ ಅವರು ಪ್ರತ್ಯಕ್ಷ ನೀವು ಆಗ್ಬಹುದು. ಅವ್ರಿಗೆ ಆ ಸ್ಥಿತಿ ಒಳಗೆ ನಾವು ಇರಬೇಕು. ಈಗ ಅದಕ್ಕೆ ನಾ ಹೇಳಿದೆ, ಕೆಬ್ಬಣಕ್ ಸ್ವಲ್ಪ ನೀರು ಸಿಡಿತಂದ್ರೆ ಅದು ಜಂಗ್ ಬರ್ತದೆ, ನೀರಲ್ಲಿ ಇದ್ ಬಿಟ್ರೆ ಜಂಗ್ ಬರಂಗಿಲ್ಲ. ಅದು ಹಾಗೆ ಆ ಸ್ಥಿತಿ ಮುಟ್ಟುದ ಏನಿದೆ ಅಲ್ರಿ, ಇದಕ್ಕೆ ಉದಾಹರಣೆ ಒಮ್ಮೆ ಸಿದ್ಧಾರೂಢರು ಹುಬ್ಬಳ್ಳಿಯಲ್ಲಿಯೂ ಇರ್ತಾರೆ, ಮತ್ತೆ ಅವರು ಒಬ್ಬ ಶಿಷ್ಯನಿಗೆ ಆರಾಮ್ ಇರಂಗಿಲ್ಲ, ಮಡ್ರಾಸ್ಗೆ ಹೋಗಿರ್ತಾರೆ. ಅಲ್ಲ ಮಡ್ರಾಸಿಗೆ ಬಂದಿದ್ರು ಅವ್ರು ಅಂತೇಳಿ ಅವ್ರು ಹೇಳ್ತಾರೆ, ಇಲ್ಲಿ ಮಠದಾಗ ಇಲ್ಲೇ ಇದ್ರು ಅಂತ ಇವ್ರು ಮಠದವ್ರು ಹೇಳ್ತಾರೆ. ಇದು ಮತ್ತೆ ಹೇಗ್ ಸಾಧ್ಯ? ಆಗಿ ಹೋಗಿರ್ತಕ್ಕಂಥವು ಇವು. ಅದಕ್ಕ ಈ ಆತ್ಮ ರೀ, ಮತ್ತ ಹನುಮಂತ ಈ ಲಂಕೆಗೆ ಹೋಗ್ಬೇಕಾದ್ರೆ ಸಮುದ್ರ ಹಾರಿದ್ದು ಸುಳ್ಳ ಸತ್ಯ? ಸತ್ಯ ಅಂತ ನಮ್ಮ ಧರ್ಮದಲ್ಲಿ ನಾವು ನಂಬಿದೀವಿ. ನಂಬಿದಿರಿ. ನೀವು ಕೂಡ ಸಾಧನೆ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ಸಮುದ್ರವಲ್ಲ 7 ಸಮುದ್ರವನ್ನು ಹಾರ್ಬಹುದು. ನಾನು ಕೂಡ ಹಾರ್ಬಹುದು. ಅದನ್ನ ಅಲ್ಲಗಳಿಯುವಂತ ವಿಷಯನೇ ಅಲ್ಲ, ಅಲ್ಲಿ ಗಳಿಬಾರ್ದು ಕೂಡ. ಓಕೆ. ಇದೆಲ್ಲ ನಮ್ಮ ಒಂದು ಇದೇ ಒಂದು ವಿವೇಚನೆಗೆ ಶಕ್ತಿ ಇದೆ. ನಿಲುಕದ್ದು. ಹೌದು, ಒಂದು ಅತೀತವಾದ ಶಕ್ತಿ ಇದೆ, ಕಾಣಲಾರದ ಜಗತ್ತಿದೆ. ಅದನ್ನ ಕಂಡೇನೆಂಬ ಭ್ರಮೆ ಬರಬಾರ್ದು ನಮ್ಗ. ನಾ ಎಲ್ಲಾ ಕಂಡ್ಬಿಟ್ಟಿನಿ ಮುಗಿತನ್ನುವಂಗಿಲ್ಲ. ಅದ್ರ ಆಚೆಗೆ ಒಂದು ಇರ್ತದೆ. ಪತ್ರಿಜಿಯವ್ರ ಆಚೆಗಿದೆ, ಬಸವಣ್ಣವ್ರ ಆಚೆಗಿದೆ, ಶಂಕರಾಚಾರ್ಯ ಆಚೆಗಿದೆ. ಈ ಸೃಷ್ಟಿಕರ್ತನ ಆದಿಯಾಗಿನೂ ಒಂದ್ ಮತ್ ಶಕ್ತಿ ಇದೆ. ಅಲ್ಲಿಗೆ ಹೋಗ್ಲಿಕ್ಕೆ ಅವರು ಆ ಸ್ಥಿತಿಗೆ ನಾವು ಹೋದಾಗ ನಮಗ ಆ ದ್ವಾರ ಬಾಕ್ಲವನ್ನು ಕುಲ್ಲಾ ಮಾಡಿ ನಮಗ್ ಒಳಗೆ ಪ್ರವೇಶ ಕೊಡಬಹುದೇ ವಿನಃ ಇಲ್ಲ ಅಂದ್ರೆ ನಾವು ಅಲ್ಲಿ ಮುಟ್ಲಿಕ್ಕೆ ಹೋಗ್ಲಿಕ್ಕೆ ಅಸಾಧ್ಯ ಮಾತು. ಸಾಧ್ಯ ಇಲ್ಲ ಅಂತಲ್ಲ, ಆದ್ರೆ ಸಾಧ್ಯ ಇದೆ. ಅದಕ್ಕೆ ನಾವು ಒಂದು ಜನ್ಮಲ್ಲ, ಅಕ್ಕ ಮಾದೇವಿ ಹೇಳ್ತಾರಲ್ರಿ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ನಾನಾ ಯೋನಿಗಳಲ್ಲಿ ಹುಟ್ಟಿ ಬಂದು ಮಾಡಬಾರ್ದನ್ನ ಮಾಡಿ ಕೇಳಬಾರ್ದನ್ನ ಕೇಳಿ ಲಾಸ್ಟಿಗೆ ನಾ ಅಕ್ಕ ಮಾದೇವಿ ಆಗಿನಂತಳಕಿ. ಈ ಜರ್ನಿ ಇದು ಒಂದಕ್ಕೆ ಇಲ್ಲ, ಇಲ್ಲಿಯೂ ಐತೆ, ಮುಂದೂ ನಾವು ಅದೀವಿ. ನಾವು ಶಾಶ್ವತ. ಯು ಫಾರ್ ಎವರ್. ನೀವು
ಐ ಆಮ್ ಫಾರ್ ಎವರ್. ಇದು ಲೋಬ್ಸಾಂಗ್ ರಂಪ ಅವ್ರದ್ದು ಏನಿದೆ ಅದೇ ನಾವು, ಅದನ್ನೇ ಪತ್ರಿಜಿಯವ್ರು ಕಂಡ್ಕೊಂಡ್ರು. ಮತ್ತ ಅದಕ್ಕೆ ಮಹಾತ್ಮರು ನಮ್ಮನ್ನೆಲ್ಲ ಬೈತಾರಲ್ಲ, ನಮ್ ಕರ್ಮ ಕಳೆಕ್ ಬೈತಾರ. ಅವ್ರು ಬಡಿತಿದ್ರು ಯಾಕಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕರ್ಮ ಅವ್ರಿಗೆ ಕಾಣ್ತಿತ್ತು. ಇವಾಗ ಈ ಸ್ಥಿತಿ ಒಳಗೆ ನಾನ್ ನೋಡಿದ್ದು ತುಮಕೂರದ ಸಿದ್ಧಗಂಗಾ ಶ್ರೀಗಳು ಯಾವಾಗ್ಲೂ ಭೂಮಿಯನ್ನ ನೋಡಿ ನಡೀತಿದ್ರು. ಅವ್ರು ಯಾರಿಗಾದ್ರೂ ಅಕಸ್ಮಾತ್ ಮಖ ಎತ್ತಿದ್ರ, ನಿಮ್ ಅದೃಷ್ಟ ಇದ್ರ ಮಾತ್ರ ಮಖ ಎತ್ತಿದ್ರು, ಅವ್ರು ಎಲ್ಲ ಶಕ್ತಿ ಕಣ್ಣಿನಲ್ಲಿ ಕೇಂದ್ರೀಕರಿಸಿ ನಿಮಗ್ ಬಿಟ್ಟು ನಿಮ್ಮನ್ನ ಬಾಡಿ ಸ್ಕ್ಯಾನ್ ಮಾಡ್ತಿದ್ರು. ಅವ್ರು ನನ್ನ ಬಾಡಿ ಸ್ಕ್ಯಾನ್ ಮಾಡ್ತಿದ್ರು. ಅಂತವ್ರ ತರಂಗ ವಯಸ್ಸು ಬಂದಾಗ ಮಖ ಎತ್ತಿದ್ರು. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ರಿ, ಅವ್ರು ಯಾವ್ದಾರ ವಿಡಿಯೋ ನೋಡ್ರಿ ನೀವು. ಹಿಂಗ ನಾನು ಏನ್ ಹೇಳ್ತೀನಿ, ಮಹಾತ್ಮರನ್ನ ಅಬ್ಸರ್ವ್ ಮಾಡೋದ್ರಿಂದ ಅವ್ರ ಶಕ್ತಿ ಎದುರಾಗಿಂದ ಐತಿ. ಅವ್ರ ಎಲ್ಲಿ ಈಗ ಎಲ್ಲರೂ ಶಕ್ತಿ ಕೇಂದ್ರೀಕರಿಸಿಟ್ಟಿರ್ತಾರೆ ಈ ದೇಹದಲ್ಲಿ, ಹಂಗೆ ಆ ಮಹಾತ್ಮರ ಶಕ್ತಿ ಎಲ್ಲ ಕಣ್ಣಲ್ಲಿತ್ತು ಅವ್ರದ್ದು. ಎಂಥ ಕಣ್ಣುಗಳವರು, ಸಾಕ್ಷಾತ್ ಪರಮಾತ್ಮನ ಕಣ್ಣುಗಳವರು ಸಿದ್ಧಗಂಗಾ ಶ್ರೀಗಳು, ಶಿವಕುಮಾರ ಶ್ರೀಗಳು. ಅದ್ಭುತ ಸರ್, ಅದ್ಭುತ. ಇದೆಲ್ಲ ನಾವು ಕೇಳುಗರಾಗಿ ನಾವು ಆಕ್ಚುಲಿ ಪುಣ್ಯ ಮಾಡಿದ್ವಿ ಅಂತ ಅನ್ಕೋತೇನೆ. ಓಕೆ, ಶಿವಕುಮಾರ್ ಸರ್ ಮಾತಾಡಿ ಸರ್. ಶಿವಕುಮಾರ್ ಸರ್ ಮ್ಯೂಟ್ ಆಗಿದೆ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ಕಾರ ಸರ್. ನಮಸ್ತೆ. ಸರ್ ಒಂದು ಚಿಕ್ಕ ಕ್ವಶನ್ ಇದೆ ಸರ್. ಹೇಳಿ ಹೇಳ್ರಿ ಸರ್. ಸರ್. ನನಗೆ ಗುರುಗಳು ಇದ್ದಾಗ ಎಷ್ಟು ಶಕ್ತಿ ಇರ್ತದ? ಅವ್ರ ಸಮಾಧಿ ಗೊತ್ತ, ನೀವು ಸಾಯಿಬಾಬಾದ್ ಹೇಳಿದ್ರಿ, ಇವತ್ತು ರಾಘವೇಂದ್ರ ಮಹಾಸ್ವಾಮಿಗಳು ಹೇಳಿದ್ರಿ, ಇವತ್ತು ದತ್ತಾತ್ರೇಯ ಅವ್ರದ್ದು ಹೇಳಿದ್ರಿ. ಅವ್ರ ಸತ್ತ ಅವ್ರದ್ದೇನು ಸಮಾಧಿ ಇರ್ತದಲ್ಲ, ಸಮಾಧಿ ಹತ್ರ 100 ಪಟ್ಟು ಶಕ್ತಿ ಇರ್ತದ ಅಂತಾರ ಸರ್. ಇದು ಸತ್ಯವಾದ ಮಾತ್ರ ಸರ್? ಅಣ್ಣವ್ರೆ, ಈಗ ಒಂದ್ ಮಾತು ಹೇಳ್ತೇನೆ. ನೀವು ನಾನು ಇವತ್ತು ಗುರುಗಳದ ಮೂವರದೇ ಮಾತಾಡೋಣ. ಹೌದು ಸರ್. ನಾವು ಎದಕ್ಕಾಗಿ ನಾವು ಪರಿತಪಿಸ್ತೇವೆ ಅದರ ಮೇಲೆ ಆ ಶಕ್ತಿ ಇರ್ತದೆ. ಈಗ ಪತ್ರಿಜಿ ಗುರುಗಳು ಈ ಒಂದು ಸಂಪಾದನೆ ಏನ್ ಮಾಡಿದ್ರಲ್ಲ, ಅದು ಅನಂತವಾಗಿ ಬಿಡ್ತಿದೆ. ದೇಹ ಯಾವಾಗ ಇಲ್ಲ ಆತ್ಮಿಕವಾಗಿ ಆದಾಗ, ಈಗ ಅದನ್ನೇ ಹೇಳಿದೆ, ಆತ್ಮ ಎಲ್ಲಿ ಬೇಕಲ್ಲಿ ಪ್ರತ್ಯಕ್ಷ ಆಗ್ಬೋದು. ಅದು ಎಷ್ಟು ನನಗೂ ಕಾಣ್ಬೋದು, ನಿಮಗೂ ಕಾಣ್ಬೋದು. ಇವತ್ತ ನೀವೆಲ್ಲಿದ್ರೆ ಅಲ್ಲಿಯೂ ಬರ್ತದೆ, ನನಗೂ ಬರ್ತದೆ. ನಾ ದೇಹದಾರಿಯಾಗಿ ಬರ್ಲಿಕ್ಕೆ ನೀವು ಹುನ್ಗೊಂದ್ ಬರಕ್ಕೆ ಎಷ್ಟು ತ್ರಾಸ ಐತಿ, ಮತ್ತ ನಾ ನಿಮ್ಮಲ್ಲಿ ಬರಕ್ಕೆ ಎಷ್ಟು ತ್ರಾಸ ಐತಿ, ಇದಕ್ಕೆಲ್ಲ ದಿವ್ಸ ತಗೊಳ್ತೈತಿ. ಅದಕ್ಕೇನಿಲ್ಲ, ವಿಮಾನದಕ್ಕಿಂತ ಸ್ಪೀಡ್ ಆಗಿರೋದು. ಆತ್ಮ ಎಲ್ಲಿ ಬೇಕಲ್ಲಿ, ಬಾಂಬೆ ಅಂದ್ರೆ ಬಾಂಬೆ, ದೆಹಲಿ ಅಂದ್ರೆ ದೆಹಲಿ, ಎಲ್ಲಿ ಬೇಕಲ್ಲಿ ಹೋಗಿ ಏನ್ ಬೇಕಾದ್ರೆ ಕೆಲಸವನ್ನ ಮಾಡ್ತಕ್ಕಂತ ಶಕ್ತಿ ಎಲ್ಲ ಮಹಾತ್ಮರಿಗೂ ಇರ್ತದೆ. ಅದು ನಮಗೂ ಇರ್ತದೆ. ನಾವು ಯಾವ ಸಾಧನೆಯನ್ನು ಮಾಡಿರ್ತೀವಿ ಅದರಲ್ಲೇ ಇರ್ತೀವಿ ನಾವು. ಮತ್ತೆ ಬರೀ ಸಂಸಾರ, ನಮ್ಮ ಹೆಂಡ್ರು ಮಕ್ಕಳು, ಇದೆಲ್ಲ ಭೋಗ ಭಾಗ್ಯ ಹೊಲ ಮನಿ ಬಗ್ಗೆ ಚಿಂತಿತ್ತಂದ್ರ ಅಲ್ಲೇ ಏನಪ್ಪಾ ಬರೀ ದೇವ್ಗಿವ್ ಆಗ್ಯಾನ ಏನೋ ನೋಡು ಹಿಂಗ ಬಡ್ಕೊಂತಾನ ಅಂತಾರ. ಇಲ್ರಿ, ಅಡಿಕೆ ಒಳಗ ಅಂತಿವೇ ಇಲ್ಲ. ಮತ್ತೆ ದೇವ್ ಆಗಿರೋದು ಅದು ಆಗಿರಂಗಿಲ್ಲ. ಇದು ಏನ ಅನ್ಕೊಂತೈತಲ್ಲ, ಇದು ದೇವ್ ಆಗಿರ್ತೈತಿ. ಅದಕ್ಕೆ ಹೇಳಿದ್ ನಾನು, ವಿಷ್ಣು ನಾವೆಲ್ಲ ನಕ್ಕುವಾಗ ನಾವು ವಿಷ್ಣುಗಳಲ್ವಾ? ಈಗ ಸಿಟ್ಟು ಬಂದು ವೀರಭದ್ರ ಅವತಾರ, ರಾಮನ ಅವತಾರ, ರಾವಣ ಅವತಾರ ಹೇಳಿದ್ನಲ್ಲ, ಇವನ್ನ ನಮಗ ಹಚ್ಕೊಂಡು ಕಂಪೇರ್ ಮಾಡಿದಾಗ ಹೌದಲ್ಲ ಅನಿಸ್ತೈತಿ. ಅದಕ್ಕೆ ಈಗ ನಾ ಒಂದು ಉದಾಹರಣೆ ಕೊಡ್ತೀನಿ. ಒಂದ್ ಹೆಣ್ಣು ತಾಯಿ ಆಗ್ತಾಳ, ತಂಗಿ ಆಗ್ತಾಳ, ಅಕ್ಕ ಆಗ್ತಾಳ, ತಮ್ಮ ಆಗ್ತಾಳ, ಮಗಳಾಗ್ತಾಳ, ಹೆಂಡತಿ ಆಗ್ತಾಳ, ಅನೇಕ ರೂಪಾಕಗಳಿಲ್ಲಿ ಒಂದೇ ಹೆಣ್ಣು. ಹಂಗ ಇಲ್ಲಿ ಈ ಸ್ಥಿತಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರ ಅವ್ರ ದೇವರ ಅಲ್ಲಗಳ ಹೌದು. ಹಿಂಗ ಒಂದೊಂದು ಪಾತ್ರ ಮಾಡ್ತಾರೆ, ಒಂದೊಂದ್ ತಾಕ ಒಂದೊಂದು ಇದ್ ಮಾಡ್ತಾರೆ. ಹಿಂಗೆ ತಿಳ್ಕೊಬೇಕು. ನಮ್ ಸಂಸಾರ ಹೆಂಗ, ದೇವತೆಗಳ ಸಂಸಾರನು ಹಂಗ. ಅಲ್ಲಿ ಪಾಲನೆ ಮಾಡಕ್ ಬರ್ತಾರ, ಸಂಹಾರ ಮಾಡಕ್ ಬರ್ತಾರ. ಒಬ್ಬವ ಇಲ್ಲಿ ಇದನ್ನ ಹಣೆ ಬರಕ್ ಬರ್ತಾನ ಅಂತ ಇವು ಅದಾವಲ್ಲ, ಇದು ಎಲ್ಲವೂ ಕೂಡ ಅಲ್ಲಗಳಿದನೆ ಪ್ರೀತಿಯಿಂದ ಒಪ್ಕೊಂಡು ಸತ್ಯವಾಗಿರುವ ಆತ್ಮಜ್ಞಾನವನ್ನ ಬೋಧಿಸ್ಬೇಕು, ಆತ್ಮಜ್ಞಾನಿ ಆಗ್ಬೇಕು. ಲಾಸ್ಟ್ ಯಾವ್ದಂದ್ರೆ ಇದೆ. ಇದಕ್ಕೆ ಗಾಡಿ ಬೇಕಾಗಿಲ್ಲ, ಹಾರಾಡ್ಕೊಂತ ಇರೋದು ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ ಸರ್. ಥ್ಯಾಂಕ್ ಯು ಶಿವಕುಮಾರ್ ಸರ್, ಧನ್ಯವಾದ ನಿಮಗೆ. ಓಕೆ ಓಕೆ ಆತ್ಮಬಂಧುಗಳೇ, ಇವತ್ತಿನ ಕಾರ್ಯಕ್ರಮ ಬಹಳ ಒಂಥರ ಅರ್ಥಗರ್ಭಿತವಾಗಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾನೇ ಖುಷಿ ಆಯ್ತು ಸರ್. ಮಲ್ಲಿಕಾರ್ಜುನ್ ಸರ್, ನೀವು ಬಂದ್ರಿ. ಮತ್ತೊಮ್ಮೆ ಮುಂದಿನ ತಿಂಗಳು ಅಥವಾ ಅದಕ್ಕೆ ಮುಂದಿನ ತಿಂಗಳು ಪ್ರತಿ ಬಾರಿಯೂ ಸಂಜೆ ಕಾರ್ಯಕ್ರಮ ನಮ್ದು ಹೀಗೆ ನಡೆಯುತ್ತೆ. ಮತ್ತೊಮ್ಮೆ ನೀವು ಬಂದು ಒಂದಷ್ಟು ವಿಷಯಗಳನ್ನ ನಮಗೆಲ್ಲ ತಿಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದ ಸರ್ ನಿಮಗೆ. ಆಮೇಲೆ ಮೊನ್ನೆ ಹಬ್ಬ ಇತ್ತು ಸರ್, ನಮ್ಮ ಮಹಾವತಾರ್ ಫೌಂಡೇಶನ್ ನಲ್ಲಿ ಹಬ್ಬ ಇತ್ತು.
ಸೊ ಅದರ ಒಂದು ಅನುಭವಗಳನ್ನ ಹಂಚಿಕೊಳ್ತಾ ಇದ್ದಾರೆ ನಮ್ಮ ಆತ್ಮ ಬಂಧುಗಳೇ ಮತ್ತೆ ಯಾರ್ಯಾರು ಹೋಗಿದ್ರಿ, ದಯವಿಟ್ಟು ನಿಮ್ಮ ಅನುಭವಗಳು ಏನಾಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇಲ್ಲಿ ಕೊಡ್ಬೇಕಾಗಿ ಕೇಳ್ಕೊತೇನೆ. ಆಗ್ಲೇ ಶಿವಕುಮಾರ್ ಸರ್ ಇದ್ ಮಾಡಿದ್ರು, ಯೋಗ ಮಾಸ್ಟರ್ ಶಿವಕುಮಾರ್ ಸರ್, ಮೋಸ್ಟ್ಲಿ ಅವ್ರಿಲ್ಲ ಅನ್ಸುತ್ತೆ, ಹೊಟ್ಬಿಟ್ರು ಅನ್ಸುತ್ತೆ. ಓಕೆ, ಮತ್ತೆ ಯಾರ್ಯಾರು ಹೋಗಿದ್ರಿ ದಯವಿಟ್ಟು ಹೇಳಿ. ಪದ್ಮಾ ನಾಗರಾಜ್ ಅವ್ರು ಹೋಗಿದ್ರು ಅಂತ ಕೇಳಲ್ಪಟ್ಟೆ. ನಂತರ ಮತ್ಯಾರು ಹೋಗಿದ್ರಿ? ನಮ್ಮ ಡಾಕ್ಟರ್ ಯಶೋಧ ಅವ್ರಿದ್ರು ಅಲ್ಲಿ. ಆಮೇಲೆ ರತ್ನ ಅವ್ರು ಹೋಗಿದ್ರ? ಇಲ್ಲ. ಮತ್ತೆ ಯಾರು ಹೋಗಿದ್ರಿ ಹೇಳಿ, ನಿಮ್ಮ ಅನುಭವನ ಹೇಳಿ ಡಾಕ್ಟರ್ ಯಶೋಧ ಅವ್ರೆ. ಎಸ್ ಮ್ಯಾಮ್. ನಾನು ಹೇಳೋದ್ಕಿಂತ ಅಲ್ಲಿ ಹೊಸದಾಗಿ ಬಂದಂತವ್ರು ಅನುಭವ ಹಂಚ್ಕೊಂಡ್ರೆ ತುಂಬಾ ಉತ್ತಮ ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ಫೀಡ್ಬ್ಯಾಕ್ ನಿಜ ಇಸ್ ನಿಜ. ಮೋಸ್ಟ್ ಪದ್ಮಾ ಇಂಪಾರ್ಟೆಂಟ್. ನಾಗರಾಜ್ ಅವರು ಬಂದಿದ್ರು ಅನ್ಸತ್ತೆ. ಪದ್ಮಾ ನಾಗರಾಜ್ ಅವರು ಯಾಕೋ ಇವತ್ತು ಮಾತಾಡ್ತಿಲ್ಲ ಅಂತ ಅನ್ಕೋತೀನಿ. ಮೈಸೂರು ಸರ್, ಯಾರು ಮಾತಾಡ್ತಿದ್ದೀರಿ? ಕೇಳಿಸ್ತಿಲ್ಲ. ಇಲ್ಲ, ನಿಮ್ಮ ಮೇಡಮ್ ಮೋಸ್ಟ್ಲಿ ಯಾರು ನೆಟ್ವರ್ಕ್ ಬಂದಿರ್ಲಿಲ್ವಾ ಇಶ್ಯೂ ಅಂತ. ಇದೆ ಅನ್ಸತ್ತೆ. ಇವ್ರು ಯಾರು ಬಂದಿರ್ಲಿಲ್ವಾ ಹಂಗಾರೆ? ಇಲ್ಲ, ಪದ್ಮಾ ಮೇಡಮ್ ಮಾತಾಡಿ. ನಳಿನಾ ಮೇಡಮ್ ಮಾತಾಡಿದ್ರಿ. ನಳಿನಾ ಮೇಡಮ್ ಬೇಡ ಅನ್ಕೋತೀನಿ, ಕ್ಷಮಿಸಿ ನಳಿನಾ ಅವರೇ. ಪದ್ಮಾ ಪದ್ಮಾ ನಾಗರಾಜ್ ಮೇಡಮ್ ಅವರೇ ಮಾತಾಡಿ. ಇನ್ ಮಿಕ್ಕೋರ ಮ್ಯೂಟ್ ಮಾಡ್ಕೊಂಡ್ಬಿಟ್ರೆ ಅನುಕೂಲ. ಹೇಳಿ ಪದ್ಮಾ ನಾಗರಾಜ್ ಅವ್ರೆ, ಹೆಂಗಿತ್ತು ಹಬ್ಬ? ಹೆಂಗಿತ್ತು? ಏನೇನೆಲ್ಲ ಅನುಭವ ಆಯ್ತು ನಿಮಗೆ ಹೇಳಿ. ತುಂಬಾ 4 ಗಂಟೆಗೆ ಎದ್ದೆ ಇಲ್ಲಿಂದ ಮೈಸೂರಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿ ಹೋಗೋಷ್ಟ್ರೊಳಗಾಗಿ 9:30 ಆಯ್ತು. ಹಾಗೆ ಹೋಗಿ ಕರೆಕ್ಟ್ ಆಗಿ 10 ಗಂಟೆಗೆ ನಾವಲ್ಲಿ ಜಾಯಿನ್ ಆದ್ವು. ಹೋದ ತಕ್ಷಣ ಎಲ್ರು ಟಿಫನ್ ಮಾಡಿದ್ವು. ನಂತರ ಎಲ್ಲ ಧ್ಯಾನಕ್ಕೆ ಕೂತ್ಕೊಂಡ್ವು. ಧ್ಯಾನ ನಡೆದ ಸುಮಾರು ಒಂದ್ 50-60 ಆ ಟೈಮಿಗೆ ಬಂದಿದ್ರು. ಆ ದಿನ ಒಂದ್ 50-60 ಜನ ಬಂದಿದ್ರು. ತುಂಬಾ ಚೆನ್ನಾಗಿತ್ತು. ಹೇಳ್ಕೊಟ್ಟು ತಿರ್ಗಾ ನಮ್ಮ ನಾಗರಾಜು ಸರ್ ಯೋಗ ಕ್ಲಾಸ್ ಮಾಡಿ ಯೋಗಕ್ಕೆ ಡ್ಯಾನ್ಸ್ ಮಾಡ್ಸಿದ್ರು. ಸಖತ್ತಾಗಿ ಕುಣಿದು ಕುಪ್ಪಳಿಸಿದ್ವು. ನಾವು ಕೂಡ 69 ವರ್ಷ ಆದ್ರೂ ತುಂಬಾ ಚೆನ್ನಾಗಿತ್ತು. ಮತ್ತೆ ಡಾಕ್ಟರ್ಸ್ ಗಳೆಲ್ಲ ಅವರು ಕೂಡ ಎಲ್ರಿಗೂ ಚೆಕಪ್ ಮಾಡಿದ್ರು. ಯಾರಿಗೆ ಸಮಸ್ಯೆ ಇದಕ್ಕೂ ಹೋದ್ವು, ಎಲ್ಲಿಗೆ ಸಸ್ಯ ಕೇಂದ್ರಕ್ಕೆ. ತುಂಬಾ ಅಲ್ಲೆಲ್ಲ ಚೆನ್ನಾಗಿ ನೋಡ್ಕೊಂಡ್ವು, ಏನೇನ್ ಬೆಳೆದಿದ್ದಾರೆ ಅಂತೆಲ್ಲ ನೋಡಿ ಸೌತೆಕಾಯಿ ತಿಂದು ಅಲ್ಲಿಂದ ಎಲ್ರು ವಾಪಸ್ ಬಂದು ಮತ್ತೆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ತಿಂಡಿ ತಿಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಧ್ಯಾಹ್ನ ಪ್ರಸಾದ ಮಾಡಿ ಖುಷಿಯಾಗಿ ಇವತ್ತು ಬಂದೆ ನಾನು. ರಾತ್ರಿ ಅಲ್ಲೇ ಆಳ್ತಿದ್ದು. ತುಂಬಾ ಚೆನ್ನಾಗಿತ್ತು ಮೇಡಮ್. ಓಹೋ, ಸೂಪರ್, ವೆರಿ ನೈಸ್. ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್, ನಿಮ್ಮ ಅನುಭವ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾರಾದ್ರೂ ಆತ್ಮ ಬಂಧುಗಳು ನಿಮ್ಮ ಅನುಭವನ ಹಂಚ್ಕೊಳ್ತೀರಾ? ಅಥವಾ ಇಲ್ಲಿರೋಂಥವ್ರು ಯಾರು ಹೋಗಿಲ್ವಾ ಹೆಂಗೆ ಅಂತ? ನೀಲಮ್ಮ ಅವರು, ರವಿಕುಮಾರ್ ಅವರು, ಮಂಜುಳಾ ಬಿ ಅವರು, ಗಂಗಾ ಶೆಟ್ಟಿ ಅವರು, ಯಾರ್ಯಾರು ಹೋಗಿಲ್ಲ, ಮೋಸ್ಟ್ಲಿ ಯಾರು ಹೋಗಿಲ್ಲ ಅಂತ ಅನ್ಕೋತೀನಿ. ಎನಿವೆ, ನಿಮ್ಮ ಅನುಭವಗಳು ನನಗೊಂದು ಸ್ವಲ್ಪ ಚೈತನ್ಯವನ್ನ ಕೊಡ್ತು. ನಿಮ್ಗೆಲ್ರಿಗೂ ಧನ್ಯವಾದ ಹೇಳ್ತೇನೆ. ಆಮೇಲೆ ಮತ್ತೆ ಈ ಕಡೆ ಬರೋದಾದ್ರೆ ಮಲ್ಲಿಕಾರ್ಜುನ ಸರ್ ನಮಗೆ ಬಹಳ ಚೆನ್ನಾಗಿ ಪತ್ರಿಜಿ ಗುರುಗಳ ಬಗ್ಗೆ ತಿಳಿಸಿದ್ರು. ತುಂಬಾ ಚೆನ್ನಾಗಿ ಒಂದಷ್ಟು ಆತ್ಮಜ್ಞಾನವನ್ನ ನಮ್ಗೆ ಹಂಚಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮತ್ತೊಮ್ಮೆ ಮಲ್ಲಿಕಾರ್ಜುನ್ ಸರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ, ಎಲ್ಲ ಆತ್ಮ ಬಂಧುಗಳೇ, ಮುಂದಿನ ತಿಂಗಳು ಕೂಡ ನೀಲಮ್ಮ ಅವರು ಹ್ಯಾಂಡ್ ರೈಸ್ ಮಾಡ್ತಿದ್ದಾರೆ. ಮೇಡಮ್ ಮಾತಾಡಿ, ಅವರೊಬ್ಬರಿಗೆ ಅವಕಾಶ ಇದೆ, ಮಾತಾಡಿ ಮೇಡಮ್. ಮ್ಯೂಟ್ ಆಗಿದೆ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ಮಾತಾಡಿ. ಮಾಲಿನಿ ಮೇಡಮ್, ನಮಸ್ಕಾರ. ಇದರಲ್ಲಿ ನೀವು ಸಪರೇಟ್ ಆಗಿ ಕಾರ್ಯಕ್ರಮ ನಡೆಸ್ತಾ ಇದ್ದೀರಲ್ಲ, ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಿ. ಇವತ್ತೇ ನಾನು ಜಾಯ್ನ್ ಆಗಿದ್ದು. ಈಗ
ಓ ಲಿಂಕ್ ಓಕೆ ನೋಡಿದ್ದಿಲ್ಲ ನಮ್ಗೆ, ಇವತ್ತು ಸಿಕ್ಕಿತು. ಚೆನ್ನಾಗಿ ಓಕೆ ಇದೆ ಕಾರ್ಯಕ್ರಮ, ತುಂಬಾ ನಾಲೆಜ್ಫುಲ್ ಆಗಿದೆ. ಬಹಳ ಸಾರ್ಥಕ ಅನ್ಸುತ್ತೆ ಇವತ್ತು ಕಾರ್ಯಕ್ರಮ ಕೇಳಿದ್ಮೇಲೆ. ಮಲ್ಲಿಕಾರ್ಜುನ್ ಸರ್ ಅವರು ತುಂಬಾನೇ ಜ್ಞಾನ ಹಂಚಿದ್ರು. ಆಮೇಲೆ ಅವರ ಜ್ಞಾನ ಹಂಚಿಕೆ ಬಗ್ಗೆ ಅನಿಸಿಕೆಗಳನ್ನು ಸಹಿತ ತುಂಬಾ ಚೆನ್ನಾಗಿ ಹೇಳಿದ್ರು. ಅದನ್ನೆಲ್ಲ ಕೇಳಿದ್ಮೇಲೆ ನಿಜವಾಗ್ಲೂ ಮಿಸ್ ಮಾಡ್ದೇನೆ ಈ ಕಾರ್ಯಕ್ರಮ ನೋಡ್ಬೇಕು ಅಂತ ಅನಿಸ್ತಾ ಇದೆ. ನಾನು ಬೆಂಗಳೂರಿಗೆ ಖಂಡಿತ ಈ ಸಲ ಮೇಡಮ್, ಪ್ರತಿ ಹೋಗಿದ್ದೆ. ತಿಂಗಳು 21 ದಿನದ ಕಾರ್ಯಕ್ರಮ ಇರುತ್ತೆ. ಹ್ಮ್ ಪ್ರತಿ ತಿಂಗಳು ಮಿಸ್ ಮಾಡದೆ ಬನ್ನಿ, ಇಲ್ಲಿ ಧ್ಯಾನವನ್ನೂ ಮಾಡೋಣ, ಧ್ಯಾನದ ಜೊತೆ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋಣ ಅಂತ ಆ, ಇಲ್ಲಿ ಮುಖ್ಯವಾದ ಮಾತಿದು. ಹೀಗೆ ಮಲ್ಲಿಕಾರ್ಜುನ ಹವಲ್ದಾರ್ ಅಂತ ಅನೇಕ ಜ್ಞಾನವಂತರು ಬಂದು ಇಲ್ಲಿ ಸಾಕಷ್ಟು ಜ್ಞಾನವನ್ನ ಹಂಚ್ತಾರೆ. ಪ್ರತಿ ತಿಂಗಳು ಅಷ್ಟೇ ನಮ್ಮಲ್ಲಿ ಕೂಡ ನಮ್ಮ ಒಂದು ಟೀಮ್ ಅನ್ನೋದು ಏನಿದೆ ಇಲ್ಲಿ ಮಹಾವತಾರ್ ಫೌಂಡೇಶನ್ ಅಲ್ಲಿ ನಾವೆಲ್ಲರೂ ಸೇವೆಯನ್ನ ಸಲ್ಲಿಸ್ತಾ ಇದ್ದೀವಿ. ಸಾಕಷ್ಟು ಜನ ಇದ್ದಾರೆ. ಬನ್ನಿ, ಒಂದು ದಿನವೂ ಮಿಸ್ ಮಾಡ್ಕೊಳ್ತೆ ಪ್ರತಿ ಸರಿನೂ ಬಂದು ಹಾಜರಾಗಿ ಸರಿಯಾದ ನಿಗದಿತ ಸಮಯಕ್ಕೆ ಅಂತ ಹೇಳ್ತಾ ಧನ್ಯವಾದ ಮೇಡಮ್, ಧನ್ಯವಾದ. ದಿನವೂ ಥ್ಯಾಂಕ್ ಬನ್ನಿ. ಯು. ನಮಸ್ತೆ. ಈಗಾಗಲೇ ಇನ್ನೊಂದು 3 ದಿನ ಇದೆ ಅಷ್ಟೇ. ಈ ತಿಂಗಳ ಒಂದು 21 ದಿನದ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಮುಗಿಯುತ್ತೆ, ಗುರುವಾರಕ್ಕೆ ಕಂಪ್ಲೀಟ್ ಆಗುತ್ತೆ. ಸೊ ಮುಂದಿನ ತಿಂಗಳು 1ನೇ ತಾರೀಕಿಂದ ಶುರುವಾಗತ್ತೆ. 21 ದಿನದ ಕಾರ್ಯಕ್ರಮ ಇದೆ, ಬಹಳ ಚೆನ್ನಾಗಿರುತ್ತೆ. ಬನ್ನಿ, ಹಾಜರಾಗಿ ಇಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಧನ್ಯವಾದ ಮೇಡಮ್ ನಿಮ್ಗೆ. ಓಕೆ ಕಡೆಯದಾಗಿ ಎಲ್ಲರಿಗೂ ಮತ್ತೊಮ್ಮೆ ನಾನು ಮಾತಾಡಿ ಕೂಡ ಸರ್. ಎಲ್ಲರಿಗೂ ಇದರಲ್ಲಿರ್ತಕ್ಕಂಥ ಎಲ್ಲ ಮತ್ತು ತಾವು ಕಾರ್ಯಕ್ರಮವನ್ನ ಇವತ್ತು ಅತ್ಯಂತ ಪ್ರೀತಿಯಿಂದ ಅತ್ಯಂತ ಎಲ್ಲರಿಗೂ ಈ ಆತ್ಮಜ್ಞಾನವನ್ನು ಹೇಳಿಕೆ ನನಗೂ ಅವಕಾಶ ಕೊಟ್ರಲ್ಲ, ಇದು ನನ್ನ ಭಾಗ್ಯ ಅನ್ಕೊಂತೀನಿ. ನಾನು ನಿಮ್ಮೆಲ್ಲರಿಗೂ ಚಿರಋಣಿಯಾಗಿ ನನ್ನ ಶರಣು ಸಮರ್ಪಣೆ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು. ಧನ್ಯವಾದ ಸರ್, ಧನ್ಯವಾದ ಸರ್. ಹೀಗೆ ಮತ್ತೊಮ್ಮೆ ಮಗದೊಮ್ಮೆ ಬಂದು ಇಲ್ಲಿ ನಿಮ್ಮ ಒಂದು ಜ್ಞಾನವನ್ನ ನಮ್ಮೊಂದಿಗೆ ಹಂಚ್ಕೊಳ್ಬೇಕು ಅಂತ ಹೇಳ್ತಾ ನಿಮಗೆ ತುಂಬ ಹೃದಯದ ಪ್ರೀತಿಯ ಧನ್ಯವಾದಗಳು ಸರ್. ನಮಸ್ಕಾರ ನಿಮಗೆ. ಹಾಗೆ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಇಷ್ಟೊತ್ತು ಕೂತ್ಕೊಂಡು ತುಂಬಾ ಚೆನ್ನಾಗಿ ಎಲ್ಲರೂ ಕೇಳಿದಿರಿ, ಸಾಕಷ್ಟು ಆತ್ಮಜ್ಞಾನವನ್ನ ನಾವು ಹೆಚ್ಚಿಸ್ಕೊಂಡಿದ್ದೀವಿ ಅಂತ ಹೇಳ್ತಾ, ಮತ್ತೆ ನಾಳೆ ನಿಗದಿತ ಸಮಯಕ್ಕೆ ಸರಿಯಾಗಿ ನಾವೆಲ್ಲರೂ ಇಲ್ಲಿ ಭೇಟಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುವಂತ ವೇಳೆಯಾಗಿದೆ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ನಮಸ್ಕಾರಗಳನ್ನು ತಿಳಿಸ್ತಾ ಎಲ್ಲರಿಗೂ ಧನ್ಯವಾದ.